ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಅಂತರ್ಜಾಲ ಉಪನ್ಯಾಸ ಮಾಲಿಕೆಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇದು 114ನೆಯ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಸಂಚಿಕೆ. ಅತ್ಯಂತ ಒಂದು ವಿಶಿಷ್ಟವಾದ ಸಂಚಿಕೆಯೊಂದಿಗೆ ತಮ್ಮೆದುರಿಗೆ ನಾವಿಲ್ಲಿ ಬಂದು ನಿಂತಿದ್ದೇವೆ. ವಿಶಿಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ನಮ್ಮ ಕನ್ಸರ್ನ್ ಅನ್ನು ವ್ಯಕ್ತಪಡಿಸತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ. ವಚನ ಸಾಹಿತ್ಯದ ಆರಾಧಕರು, ಬಸವ ತತ್ವದ ಸಿದ್ಧಾಂತದ ಪಾಲಕರು ಆಗಿರ್ತಕ್ಕಂಥವರು ವ್ಯಕ್ತಪಡಿಸತಕ್ಕಂಥ ಒಂದು ಕಳಕಳಿಯ ಒಂದು ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಒಂದು ವಿಶೇಷ ಸಂಚಿಕೆ. ಈ ಹಿಂದಿನ ಎಲ್ಲ 113 ಸಂಚಿಕೆಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯವನ್ನ, ನಮ್ಮ ವಚನ ಮಂದಾರ ವೇದಿಕೆಯನ್ನ ಶ್ರೀಮಂತಗೊಳಿಸಿದಂಥ ಎಲ್ಲ ವಿದ್ವಾಂಸರುಗಳಿಗೂ, ಉಪನ್ಯಾಸಕರುಗಳಿಗೂ ಈ ಮೂಲಕ ನಾವು ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆಯೇ ಈ ಎಲ್ಲ ಉಪನ್ಯಾಸ ಕಾರ್ಯಕ್ರಮಗಳಿಗೆ ಆಗಮಿಸಿ ತಮ್ಮ ಉಪಸ್ಥಿತಿಯಿಂದ ನಮ್ಮ ವಚನ ಮಂದಾರ ವೇದಿಕೆಯನ್ನ ಶ್ರೀಮಂತಗೊಳಿಸಿದಂಥ ಎಲ್ಲರಿಗೂ ಕೃತಜ್ಞತೆಗಳನ್ನ ಅರ್ಪಿಸ್ತಾ, ಈ ಕಾರ್ಯಕ್ರಮವನ್ನ ಹಾವೇರಿಯ ಡಾಕ್ಟರ್ ಪುಷ್ಪಾವತಿ ಶರವಡಿಮಠ ಅವರು ನಿರ್ವಹಣೆ ಮಾಡಲಿದ್ದಾರೆ. ಅವರು ಕಾರ್ಯಕ್ರಮವನ್ನ ಮುಂದುವರಿಸಬೇಕಾಗಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆಡುವುದು, ಹಾಡುವುದು, ಹೇಳುವುದು, ಕೇಳುವುದು, ನಡೆಯುವುದು, ನುಡಿಯುವುದು ಸರಸ ಸಮ್ಮೇಳನವಾಗುವುದಯ್ಯ ಶರಣರೊಡನೆ. ಚನ್ನಮಲ್ಲಿಕಾರ್ಜುನಯ್ಯ ನೀ ಕೊಟ್ಟ ಆಯುಷ್ಯವುಳ್ಳ ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆನು ಎಂಬ ಅಕ್ಕ ಮಹಾದೇವಿಯವರ ವಚನದ ಸಾಲಿನಂತೆ ಲಿಂಗ ಸುಖಿಗಳ ಸಂಘ ಮತ್ತು ಅನುಭವವನ್ನ ನಿರಂತರವಾಗಿ ಒದಗಿಸುವಲ್ಲಿ ತೊಡಗಿಸಿಕೊಂಡಿರುವಂತಹ ವಚನ ಸಾಹಿತ್ಯ, ಸಂಸ್ಕೃತಿ ಮತ್ತು ತತ್ವಗಳ ಚಿಂತನಾ ವೇದಿಕೆ ವಚನ ಮಂದಾರದಿಂದ ಆಯೋಜಿಸಲ್ಪಟ್ಟಂತಹ 114ನೇ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ಈ ಒಂದು ಶುಭ ಸಂಜೆಯಲ್ಲಿ ಅವರೆಲ್ಲರ ಅಂತರಾತ್ಮಕ್ಕೆ ನನ್ನ ಶರಣಾರ್ಥಿಗಳು. ಈ ಒಂದು ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಇಳಕಲಿನ ಕುಮಾರಿ ದೀಪಾ ಕುಲಕರ್ಣಿಯವರು ವಚನ ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕುಮಾರಿ ದೀಪಾ ಕುಲಕರ್ಣಿ ಸರ್ ಇದಾರ? ಎಲ್ಲರಿಗೂ ಶರಣಾರ್ಥಿ. ಬಸವ ಬಾರಯ್ಯ ಮರ್ತ್ಯಲೋಕದೊಳಗೆ, ಬಸವ ಬಾರಯ್ಯ ಮರ್ತ್ಯಲೋಕದೊಳಗೆ, ಭಕ್ತರುಂಟೆ ಹೇಳಯ್ಯ ನೀ ಹೇಳಯ್ಯ. ಬಸವ ಬಾರಯ್ಯ ಮರ್ತ್ಯಲೋಕದೊಳಗೆ, ಬಸವ ಬಾರಯ್ಯ ಮರ್ತ್ಯಲೋಕದೊಳಗೆ, ಭಕ್ತರುಂಟೆ ಹೇಳಯ್ಯ ನೀ ಹೇಳಯ್ಯ ಹೇಳಯ್ಯ ನೀ ಹೇಳಯ್ಯ. ಬಸವ ಬಾರಯ್ಯ ಮತ್ತಾರು ಇಲ್ಲವಯ್ಯ, ಮತ್ತಾರು ಇಲ್ಲವಯ್ಯ,
ನಾನೊಬ್ಬನೇ ಭಕ್ತನು ಮತ್ತಾರು ಇಲ್ಲವಯ್ಯ, ಮತ್ತಾರು ಇಲ್ಲವಯ್ಯ, ನಾನೊಬ್ಬನೇ ಭಕ್ತನು. ಮರ್ತ್ಯಲೋಕದೊಳಗಣ ಭಕ್ತರೆಲ್ಲರೂ, ಮರ್ತ್ಯಲೋಕದೊಳಗಣ ಭಕ್ತರೆಲ್ಲರೂ, ಲಿಂಗ ಜಂಗಮ ನೀನಯ್ಯ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಬಸವ ಬಾರಯ್ಯ ಮರ್ತ್ಯಲೋಕದೊಳಗೆ, ಬಸವ ಬಾರಯ್ಯ ಮರ್ತ್ಯಲೋಕದೊಳಗೆ, ಭಕ್ತರುಂಟೆ ಹೇಳಯ್ಯ ನೀ ಹೇಳಯ್ಯ, ಮತ್ತಾರು ಇಲ್ಲವಯ್ಯ, ಮತ್ತಾರು ಇಲ್ಲವಯ್ಯ, ನಾನೊಬ್ಬನೇ ಭಕ್ತನು. ಮರ್ತ್ಯಲೋಕದೊಳಗಣ ಭಕ್ತರೆಲ್ಲರೂ, ಮರ್ತ್ಯಲೋಕದೊಳಗಣ ಭಕ್ತರೆಲ್ಲರೂ, ಲಿಂಗ ಜಂಗಮ ನೀನಯ್ಯ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಬಸವ ಬಾರಯ್ಯ ಮರ್ತ್ಯಲೋಕದೊಳಗೆ, ಬಸವ ಬಾರಯ್ಯ ಮರ್ತ್ಯಲೋಕದೊಳಗೆ, ಭಕ್ತರುಂಟೆ ಹೇಳಯ್ಯ ನೀ ಹೇಳಯ್ಯ, ಹೇಳಯ್ಯ ನೀ ಹೇಳಯ್ಯ, ಹೇಳಯ್ಯ ನೀ ಹೇಳಯ್ಯ. ನನಗೆ ವಚನ ಪ್ರಾರ್ಥನೆ ಮಾಡಲು ಅವಕಾಶ ಕೊಟ್ಟಂತಹ ವಚನ ಮಂದಾರ ತಂಡಕ್ಕೆ ನನ್ನ ತುಂಬ ಹೃದಯ ಧನ್ಯವಾದಗಳು. ಧನ್ಯವಾದಗಳಮ್ಮ. ಸುಶ್ರಾವ ಕಂಠದಿಂದ ವಚನ ಪ್ರಾರ್ಥನೆಯನ್ನ ಮಾಡಿದೆ. ತಮಗೂ ಕೂಡ ಧನ್ಯವಾದಗಳನ್ನ ವೇದಿಕೆ ಪರವಾಗಿ ನಾವು ತಿಳಿಸ್ತಾ ಇದ್ದೇವೆ. ಇದೀಗ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ಳುವಂತಹ ಕಾರ್ಯಕ್ರಮ. ಇವತ್ತಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸರ್ ಅವರು ಹೇಳಿದಂತೆ ವಚನ ಸಾಹಿತ್ಯದ ಕಾಳಜಿಯನ್ನ ವಹಿಸಿಕೊಂಡು ಮಾತನಾಡುವಂತಹ ಒಂದು ಸಂದರ್ಭ. ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ವಚನ ಸಾಹಿತ್ಯದ ಕಡೆಗಣನೆ ಮತ್ತು ಅವಮಾನ ಈ ವಿಷಯದ ಕುರಿತು ಪ್ರಬುದ್ಧ ಚಿಂತನೆಯನ್ನ ಹಂಚಿಕೊಳ್ತಾ ಇರುವಂತಹ ಡಾಕ್ಟರ್ ಮೀನಾಕ್ಷಿ ಬಾಳಿ ಮೇಡಮ್ ಅವರಿಗೆ ನಮ್ಮ ವಚನ ಮಂದಾರ ವೇದಿಕೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ನಾವು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮವನ್ನ ತಮ್ಮ ವಚನ ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸಿ ಒಂದು ಚಾಲನೆಯ ನೀಡಿದಂತಹ ಕುಮಾರಿ ದೀಪಾ ಕುಲಕರ್ಣಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ಈ ಒಂದು ವಚನ ಮಂದಾರ ವೇದಿಕೆಯ ಒಂದು ಮಾರ್ಗದರ್ಶಕರು ಹಾಗೂ ಅಧ್ಯಾತ್ಮ ಚಿಂತಕರು ಆಗಿರುವಂತಹ ಗುರುಗಳಾದ ಶ್ರೀಯುತ ಶಂಕರ್ ದೇವನೂರ್ ಸರ್ ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲೂ ಕೂಡ ನಾವು ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದ್ರ ಜೊತೆಗೆ ಈ ಒಂದು ವಚನ ಮಂದಾರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ವಚನ ತತ್ವ ಚಿಂತಕರು ಆಗಿರುವಂತಹ ಡಾಕ್ಟರ್ ವಿಜಯ್ ಕುಮಾರ್ ಕಮ್ಮಾರ್ ಸರ್ ಅವರನ್ನು ಮತ್ತು ಅವರಿಗೆ ಸಹಯೋಗವನ್ನ ನೀಡ್ತಾ ಇರುವಂತಹ ಶ್ರೀ ಶಂಭು ಹಿರೇಮಠ್ ಶರಣರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ಸಹ ಸಂಚಾಲಕರಾಗಿ ತಮ್ಮ ಸಕ್ರಿಯ ಕಾರ್ಯವನ್ನ ಮಾಡ್ತಾ ಇರುವಂತಹ ಡಾಕ್ಟರ್ ಸರ್ವಮಂಗಳ ಸಕ್ರಿ ಮೇಡಮ್ ಅವ್ರಿಗೂ ಮತ್ತು ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಮೇಡಮ್ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದ್ರ ಜೊತೆಗೆ ಇವತ್ತಿನ ವಿಶೇಷವಾದಂತಹ ಉಪನ್ಯಾಸ ಕಾರ್ಯಕ್ರಮಕ್ಕೆ ಅಂತರ್ಜಾಲಕ ಮೂಲಕ ಉಪಸ್ಥಿತ ಇರುವಂತಹ ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಎಲ್ರಿಗೂ ಕೂಡ ಶರಣಾರ್ಥಿಗಳು. ಇದೀಗ ಒಂದು ವಿಶೇಷವಾಗಿ ನಮ್ಮ ಉಪನ್ಯಾಸ ಮಾಲಿಕೆಯನ್ನ ನಾವು 114ನೇ ಸಂಚಿಕೆಯನ್ನ ಯಶಸ್ವಿಯಾಗಿ ಇಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯರಾಗಿರುವಂತಹ ಡಾಕ್ಟರ್ ಮೀನಾಕ್ಷಿ ಬಾಳಿ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನ ಮಾಡೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಪ್ರಬುದ್ಧ
ಚಿಂತಕಿ ಹಾಗೂ ಬರಹಗಾರ್ತಿ, ಪ್ರಾಧ್ಯಾಪಕಿ, ಪ್ರಖರ ವಾಗ್ಮಿ, ಉತ್ತಮ ಸಂಶೋಧಕಿ, ಹೋರಾಟದ ಹಾದಿ ತುಳಿದ ಅಪ್ಪಟ ಹೋರಾಟಗಾರ್ತಿ ಡಾಕ್ಟರ್ ಮೀನಾಕ್ಷಿ ಬಾಳಿ ಅಂತಂದ್ರೆ ಯಾರಿಗ್ ತಾನೇ ಗೊತ್ತಿಲ್ಲ. ಇವರು ನಾಡಿನಾದ್ಯಂತ ಚಿರಪರಿಚಿತರು. ತಮ್ಮ ಜೀವಿತಾವಧಿಯವರೆಗೂ ತಮ್ಮನ್ನ ವಿಮರ್ಶೆಗೆ ಒಡ್ಡಿಕೊಳ್ಳುತ್ತಲೇ ವ್ಯಕ್ತಿತ್ವ ವಿರಚನೆ ಮಾಡಿಕೊಂಡಂತ ಹಿರಿಯ ಚೇತನರೇ ಡಾಕ್ಟರ್ ಮೀನಾಕ್ಷಿ ಬಾಳಿಯವರು. ಶರಣ ಶ್ರೀ ಸಿದ್ದಪ್ಪ ಬಾಳಿ ಮತ್ತು ಸಾಧ್ವಿ ಕಲಾವತಿಯವರ ಉದರದಲ್ಲಿ ದಿನಾಂಕ 22/6/1962 ಕಲಬುರಗಿ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವನಗಾಂವದಲ್ಲಿ ಜನಿಸ್ತಾರೆ. ಮೇಡಮ್ ಅವರು ಜನಿಸ್ತಾರೆ. ಹಾಗೆ ಉನ್ನತ ಶಿಕ್ಷಣವನ್ನ ಪಡೆದುಕೊಂಡು ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಇವರು ಪ್ರಾಧ್ಯಾಪಕರಾಗಿ ಸುದೀರ್ಘ ಸೇವೆಯನ್ನ ಸಲ್ಲಿಸ್ತಾರೆ. ಅದ್ರ ಜೊತೆಗೆ ಯಾವ ಒಂದು ಅಧಿಕಾರದ ಮೋಹಕ್ಕೂ ಕೂಡ ಅಂಟಿಕೊಳ್ಳದಂತ ಇವರು ಕಲಬುರಗಿಯಲ್ಲಿರುವಂತಹ ವಿಜಿ ವುಮೆನ್ಸ್ ಕಾಲೇಜ್ನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಅಲ್ಲಿಯೇ ಅವರು ವಯೋನಿವೃತ್ತಿಯನ್ನು ಕೂಡ ಹೊಂದಿದ್ದಾರೆ. ಅದರ ಜೊತೆಗೆ ಅಧ್ಯಾಪನದ ಜೊತೆಗೆ ಹೋರಾಟದ ಹಾದಿಯನ್ನ ತುಳಿದಿರುವಂತಹ ಡಾಕ್ಟರ್ ಮೀನಾಕ್ಷಿ ಬಾಳಿಯವರು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಮೂಲಕ ನೊಂದ ಶೋಷಿತ ಮಹಿಳೆಯರ ದನಿಯಾಗಿ ನಿಂತವರು. ನಾಮದಲ್ಲಿ ಹೆಂಗೂ ಸಾದೊಡೇನು ಭಾವಿಸಲು ಗಂಡು ರೂಪು ನೋಡ ಎಂಬ ಅಕ್ಕನ ವಚನದ ಸಾಲಿನಂತೆ ಇವರು ಪುರುಷ ಸಿವಿನಿಯಂತೆ ತಮ್ಮ ವ್ಯಕ್ತಿತ್ವವನ್ನ ಇವರು ರಚಿಸಿಕೊಂಡಂಥವ್ರು. ಅದರ ಜೊತೆಗೆ ಅನ್ಯಾಯ, ಶೋಷಣೆ, ಅವ್ಯವಸ್ಥೆ ವಿರುದ್ಧ ಸಿಡಿದೇಳುವಂತಹ ಇವರು ನಿಷ್ಠುರವಾದಿಗಳು ಹೌದು. ಕಲಬುರ್ಗಿ ನೆಲದ ಭಾಷೆಗೆ ಇವರ ಅಭಿವ್ಯಕ್ತಿಯಿಂದ ಇನ್ನಷ್ಟು ಕಸು ಬಂದಿದೆ ಅಂತಾನೆ ನಾವು ಹೇಳ್ಬೋದು. ಅರಳು ಹುರಿದಂತೆ ಮಾತನಾಡುವಂತ ಇವರ ಪ್ರಖರ ಮಾತಿನಲ್ಲಿ ಬ್ರಹ್ಮಾಂಡದ ಜ್ಞಾನವಿರುತ್ತೆ. ತೀರಾ ಜೀವಂತ ಉದಾಹರಣೆಯೊಂದಿಗೆ ವಾಸ್ತವತೆಯನ್ನ ಜನರಿಗೆ ಅರ್ಥೈಸುವಲ್ಲಿ ಮತ್ತು ಅದನ್ನ ತಲುಪಿಸುವಲ್ಲಿ ಒಂದು ವಿಶಿಷ್ಟ ಮಾತಿನ ಕಲೆಗಾರಿಕೆ ಇವರಿಗೆ ಸಿದ್ಧಿಸಿದೆ ಅಂತನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಒಪ್ಪಿಕೊಳ್ಬಹುದು. ಒಡವೆ ಅಲಂಕಾರಗಳ ಗೊಡವೆಗೆ ಹೋಗದ ಅಪ್ಪಟ ಜವಾರಿ ಹೆಣ್ಣು ಮಗಳು ಇವರು ಬಲಗೈಗೆ ಧರಿಸಿರುವಂತಹ ಪುರುಷರ ವಾಚು ಮತ್ತು ಅವರ ಖಡಕ್ ಮಾತುಗಳಿಂದ ಡಾಕ್ಟರ್ ಮೀನಾಕ್ಷಿ ಬಾಳಿ ಅಂತಂದ್ರೆ ಫೈರ್ ಬ್ರ್ಯಾಂಡ್ ರೆವಲ್ಯೂಷನರಿ ವುಮೆನ್ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಸಾಬೀತಾಗುತ್ತದೆ. ಈ ವ್ಯಕ್ತಿತ್ವ ಇವರಿಗೆ ಅವರ ತಂದೆಯವರಿಂದ ಬಂದ ಬಳುವಳಿ ಅಂತ ಅವರ ಜೀವನವನ್ನ ಓದ್ಕೊಂಡು ಬಂದಾಗ ಅನಿಸುತ್ತೆ. ಡಾಕ್ಟರ್ ಮೀನಾಕ್ಷಿ ಬಾಳಿಯವರ ಜೀವನದಲ್ಲಿ ಇಬ್ಬರು ಮಹಾನ್ ಮಾರ್ಗದರ್ಶಕರು ಇವರಿಗೆ ಎದುರಾಗ್ತಾರೆ. ಒಬ್ರು MS ಲಟ್ಟೆಯವರು, ಮತ್ತೊಬ್ರು MM ಕಲಬುರ್ಗಿಯವರು. ಇವರು ಬಾಲ್ಯದಿಂದಲೇ ಕಡ್ಕೊಳ ಮಡಿವಾಳಪ್ಪನವರ ತತ್ವಪದಗಳಲ್ಲಿ ಇರುವಂತಹ ಗಹನತೆ ಮತ್ತು ತಾತ್ವಿಕತೆಗೆ ಮನಸೋತಿದ್ದು, ಅದರ ಆ ಒಂದು ಹಿನ್ನೆಲೆಯಲ್ಲಿ ಕಡ್ಕೊಳ ಮಡಿವಾಳಪ್ಪ ಮತ್ತು ಅವರ ಶಿಷ್ಯರು ಅನ್ನುವಂತ ಈ ಒಂದು ಪ್ರಬಂಧ ಮಂಡನೆಯನ್ನ ಅವರು ಮಾಡಿದ್ದಾರೆ. ಅಲ್ಲದೆ ಡಾಕ್ಟರ್ ಮೀನಾಕ್ಷಿ ಬಾಳಿಯವರನ್ನ ನಾವಿವತ್ತು ನೆನೆಸ್ಕೊಳ್ಳೇಬೇಕು. ಯಾಕಂದ್ರೆ ಕನ್ನಡ ತತ್ವಪದ ಪರಂಪರೆಗೆ ಇವರ ಕೊಡುಗೆ ಅಪಾರವಾಗಿದೆ ಮತ್ತು ಅಷ್ಟು ಪರಿಶ್ರಮದಿಂದ ಇವರು ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಒಂದು ತತ್ವಪದಕಾರರ ತತ್ವಪದಗಳ ಸಂಗ್ರಹಣೆಯಲ್ಲಿ ತಮ್ಮನ್ನು ಅವಿರತವಾಗಿ ತೊಡಗಿಸಿಕೊಂಡಿರುವಂತಹದ್ದು ನಾವೆಲ್ಲ ಪ್ರತ್ಯಕ್ಷವಾಗಿ ಕಂಡಂತವರು. ಅಲ್ಲದೆ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಪುಸ್ತಕ ರಚನಾ ಮಂಡಳಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ, ಪ್ರಧಾನ ಸಂಪಾದಕರಾಗಿ ತುಂಬಾ ವೈಚಾರಿಕ ಪಠ್ಯಗಳು ಹೊರಬರುವಲ್ಲಿ ಇವರು ಸಾಕಷ್ಟು ಕಾರ್ಯತತ್ಪರರಾಗಿದ್ದನ್ನ ನಾವು ನೋಡಿದ್ದೇವೆ. ಇವರ ಕೈ ಕೆಳಗೆ ಅಂದ್ರೆ ಇವರ ಜೊತೆಗೆ ಕೆಲಸ ಮಾಡುವಂತ ಒಂದು ಅವಕಾಶವೂ ಕೂಡ ಅವತ್ತು ನಮ್ಗೆ ಸಿಕ್ಕಿದೆ. ಹೀಗೆ ಹಿರಿಯ ಚೇತನರಾಗಿರುವಂತ ಇವರು ಒಟ್ಟು 11 ಸ್ವತಂತ್ರ ಕೃತಿಗಳನ್ನ, 10 ಸಂಪಾದಿತ ಕೃತಿಗಳನ್ನ ಸರಸ್ವತ ಲೋಕಕ್ಕೆ ನೀಡಿದ್ದಾರೆ. ಕೈನೂರು ಕೃಷ್ಣಪ್ಪನವರ ತತ್ವಪದಗಳು, ಚೂಟದಿರಿ ಚಿಗುರ, ಮನದ ಸೂತಕ ಹಿಂಗಿದೊಡೆ, ಕತ್ತಲಂಚಿನ ಕಿಡಿಗಳು, ತನ್ನ ತಾನು ತಿಳಿದ ಮೇಲೆ, ಬಂಡಾಯಿ ಕಿಡಿ ಕಡ್ಕೊಳ ಮಡಿವಾಳಪ್ಪ, ತತ್ವದೊಳಗಿನ ತಿಳಿವು, ಅಲಗು ನೆಕ್ಕುವ ಸೊನಗ, ದಾರ್ಶನಿಕ ಕವಿ ಕಡ್ಕೊಳ ಮಡಿವಾಳಪ್ಪ, ವಚನ ನಿಜ ದರ್ಶನ, ತತ್ವಪದ ಮತ್ತು ಮಹಿಳೆ ಅಂತ ಮುಂತಾದ ಸ್ವತಂತ್ರ ಕೃತಿಗಳನ್ನ ಇವರು ಹೊರತಂದಿದ್ದಲ್ಲದೆ ಬೆವರ ಹನಿ, ಬೆವರ ಬದುಕು, ಬೆವರ ಲೋಕ, ನೆಲದ ನಂಟು, ನೀರ ನೆಲೆಯ ಹಾಡು ಪಾಡು ಅನ್ನುವಂತಹ ಮುಂತಾದ 11ಕ್ಕೂ ಹೆಚ್ಚು ಸಂಪಾದಿತ ಕೃತಿಗಳನ್ನು ಕೂಡ ಸಾರಸ್ವತ ಲೋಕಕ್ಕೆ ಕೊಟ್ಟಿದ್ದಾರೆ. ಮನದ ಸೂತಕ ಹಿಂಗಿದೊಡನೆ ಕೃತಿಗೆ ಕರ್ನಾಟಕ ಲೇಖಕಿಯರ ಸಂಘದಿಂದ ಇವರಿಗೆ ಪ್ರಶಸ್ತಿ, ಕಮಲಾ ರಾಮಸ್ವಾಮಿ ದತ್ತಿ ಬಹುಮಾನ ಕೂಡ ದೊರೆತಿದೆ. ಕದಳಶ್ರೀ ಪ್ರಶಸ್ತಿ ಇವರ ಮುಡಿಗೇರಿದೆ. ಯಶೋಧರಮ್ಮ ದಾಸಪ್ಪ ಪ್ರಶಸ್ತಿಯು ಕೂಡ ಇವರಿಗೆ ಬಂದಿದೆ. ಯಾವ ಪ್ರಶಸ್ತಿಗೆ ಇವರು ಹಿಂಬಾಲಿಸಿ ಹೋದವರಲ್ಲ, ಇದು ಅವರ ವ್ಯಕ್ತಿತ್ವ ಅಂತನ್ನುವಂಥದ್ದು ಕೂಡ ನಮಗೆ ಗೊತ್ತಿದೆ.
ಡಾಕ್ಟರ್ ಮೀನಾಕ್ಷಿ ಬಾಳಿ ಅಂದ್ರೇನೆ ಫೈರ್ ಬ್ರ್ಯಾಂಡ್ ರೆವಲ್ಯೂಷನರಿ ವುಮೆನ್ ಅಂತ ಅನ್ನೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಇವರ ಒಳಗೊಂದು ಮಗುತನದ ಹೃದಯ ಇದೆ. ಇವರು ಕರುಣಾಮಯಿ, ಜೊತೆಗೆ ಸರಳ ಆತ್ಮೀಯ ಗೆಳತಿಯಂತೆ, ಸ್ನೇಹಿತಿಯಂತೆ ಎಲ್ಲರ ಜೊತೆಗೂ ಕೂಡ ಅವರು ಬೆರೆತುಕೊಳ್ಳುವಂತಹ ಗುಣ ಇದೆ. ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಅವರು ನಮ್ಮ ಜೊತೆಗೆ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ಹೇಳಿದ್ರು ಬೆಳಿಗ್ಗೆನೆ ಬೆಂಗಳೂರಿನಿಂದ ಅವ್ರು ಆಗಮಿಸಿದ್ದಾರೆ. ಆದರೂ ಕೂಡ ಅವಿರತವಾದಂತಹ ಒಂದು ಕಾರ್ಯೋನ್ಮುಖರವರು. ಇಂತಹ ಒಂದು ಸಂದರ್ಭದಲ್ಲಿ ಕೂಡ ವಚನ ಮಂದಾರ ವೇದಿಕೆಗೆ ಆಗಮಿಸಿ ತಮ್ಮ ಒಂದು ಸಮಯವನ್ನ ಈ ವೇದಿಕೆಗೆ ಕೊಟ್ಟು ಉಪನ್ಯಾಸವನ್ನ ನೀಡೋದಕ್ಕೆ ಆಗಮಿಸಿದಂತ ಇಂತಹ ಹಿರಿಯ ಚೇತನರಾದಂತಹ ಡಾಕ್ಟರ್ ಮೀನಾಕ್ಷಿ ಬಾಳಿ ಮೇಡಮ್ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಅವರಿಗೆ ಅವರ ಮಾತಿಗೆ ಈ ಒಂದು ವೇದಿಕೆನ ನಾನು ಬಿಟ್ಕೊಡ್ತಾ ಇದ್ದೇನೆ. ಮೇಡಮ್ ಅವರೇ, ಈಗ ತಮ್ಮ ಉಪನ್ಯಾಸವನ್ನ ತಾವು ಪ್ರಾರಂಭಿಸಬೇಕು ಅಂತ ತಮ್ಮಲ್ಲಿ ವಿನಂತಿ. ವಚನ ಮಂದಾರ ವೇದಿಕೆಯಲ್ಲಿ ಉಪಸ್ಥಿತರಿರುವ ತರಂಗಗಳಲ್ಲಿ ಈ ವೇದಿಕೆಯೊಂದಿಗೆ ಗುರುತಿಸಿಕೊಂಡಿರುವ ಎಲ್ಲ ವಚನ ಪ್ರೇಮಿಗಳಿಗೆ, ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಮೊದಲನೇದಾಗಿ 114 ಕಂತಿನವರೆಗೆ ಹರಿಗಡೆಯದಂತೆ ನಿರಂತರವಾಗಿ ಇಂಥ ಒಂದು ವಚನ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಉಪನ್ಯಾಸಗಳನ್ನ ಆನ್ಲೈನ್ ನಲ್ಲಿ ಏರ್ಪಡಿಸಿಕೊಂಡು ಬಂದಿರತಕ್ಕಂಥ ನಿಮ್ಮೆಲ್ಲರ ಧೀಶಕ್ತಿಗೆ ಮತ್ತೊಮ್ಮೆ ಶರಣು. ಇನ್ನ ನನ್ನನ್ನು ಕುರಿತು ಕಿರಿಯ ಗೆಳತಿ ಶಲ್ವಡಿ ಮಠ ಅವರು ಬಹಳ ಮಾತು ಹೇಳಿದ್ದಾರೆ. ಆ ಎಲ್ಲ ಮಾತುಗಳಿಗೆ ನಾನು ಅಷ್ಟೇನು ಯೋಗ್ಯಳಲ್ಲ ಅನ್ನೋದನ್ನ ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತಾ ಇವತ್ತು ನಾನು ಮುಖ್ಯವಾದ ವಿಷಯಕ್ಕೆ ಬರ್ತೇನೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ವಚನ ಸಾಹಿತ್ಯ ಕುರಿತಂತೆ ಒಂದು ಗೋಷ್ಠಿಯನ್ನು ಇಡಬೇಕು ಅಂತ ಬಹಳಷ್ಟು ಜನ ಒತ್ತಾಯ ಮಾಡಿದ್ದಾರೆ, ಹೇಳಿದ್ದಾರೆ. ಅವರಿಗೆ ಯಾಕೆ ಇಡಬೇಕು ವಚನ ಸಾಹಿತ್ಯವನ್ನೇ ಕುರಿತು? ಈ ವರ್ಷ ಕರ್ನಾಟಕ ಸರ್ಕಾರ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ಬಹಳ ಜನರಿಗೆ ನಾವು ಅನ್ಕೊಂಡಿವಿ ಬಸವಣ್ಣ ಗೊತ್ತು ಅಂತ. ನಮ್ಮೆಲ್ಲರಿಗೂ ಗೊತ್ತು ಬಸವಣ್ಣ ಏನು ಯಾಕಂತ ಗೊತ್ತಿರ್ಲಾರ್ದಂತ ಲಕ್ಷಾಂತರ ಜನ ಇನ್ನು ಕರ್ನಾಟಕದಲ್ಲಿ ಇದ್ದಾರೆ. ಸರ್ಕಾರ ಘೋಷಣೆಯನ್ನು ಮಾಡ್ತು. ಯಾತಕ್ಕೆ ಬಸವಣ್ಣನವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಗುರುತಿಸಿದ್ದೇವೆ ಅನ್ನೋದನ್ನ ಕುರಿತು ಯಾವುದೇ ಕಾರ್ಯಕ್ರಮಗಳಾಗ್ಲಿ ಅಥವಾ ಯಾವುದೇ ಟಿಪ್ಪಣಿ ಆಗ್ಲಿ ಏನೇನೂ ಮಾಡ್ಲಿಲ್ಲ. ಔಪಚಾರಿಕವಾಗಿ ಅದನ್ನು ಘೋಷಿಸಿತು ಸಿದ್ದರಾಮಯ್ಯನವ್ರ ಸರ್ಕಾರ. ಕಳೆದ ಸಲ ಅವರು ಅಧಿಕಾರಕ್ಕೆ ಬಂದಾಗ ಎಲ್ಲ ಕಚೇರಿಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ, ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಬಸವಣ್ಣವರ ಭಾವಚಿತ್ರವನ್ನು ಹಾಕಬೇಕು ಅಂತ ಹೊರಡಿಸ್ತು. ಅಷ್ಟಕ್ಕೆ ನಾವು ಬಹಳ ಖುಷಿ ಆದೆವು ಬಸವಾಭಿಮಾನಿಗಳು, ಅಥವಾ ಸ್ಪೆಷಲಿ ಲಿಂಗಾಯತರು ಅಂತ ಅನ್ಕೊಂಡವು. ಯಾಕಂದ್ರೆ ನಾವೆಲ್ಲ ಹಾಗೆ ದಲಿತರು ಬಾಬಾ ಸಾಹೇಬನನ್ನ ಐಕಾನ್ ಮಾಡ್ಕೊಂಡ್ರು, ನಾವು ಲಿಂಗಾಯತರು ಬಸವಣ್ಣನನ್ನ ಐಕಾನ್ ಮಾಡ್ಕೊಂಡೇವು ಅಷ್ಟೇ. ಬಸವ ಫಿಲಾಸಫಿಯನ್ನು ಎಷ್ಟು ಒಪ್ಪದೇವು ಬಿಟ್ಟಿದ್ದೇವು ಗೊತ್ತಿಲ್ಲ. ಬಸವಣ್ಣವ್ರ ಭಾವಚಿತ್ರವನ್ನ, ಬಸವಣ್ಣವರ ಹೆಸರನ್ನ ಒಂದು ಐಕಾನ್ ಮಾಡ್ಕೊಂಡಿವಿ ಮತ್ತು ಬಹಳ ಮುಂದುವರೆದದನ್ನು ಮಾರ್ಕೆಟಿಂಗ್ ಮಾಡ್ಕೊಂಡಿವಿ. ಅದರ ಆಚೆ ನಾವೇನು ಮಾಡ್ಲಿಲ್ಲ. ಖುಷಾದೇವ್ ನಾವು ಅವ್ರು ಹೇಳ್ದಾಗ. ಆದ್ರೆ ಯಾಕೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅನ್ನೋದನ್ನ ಕೇವಲ ಕನ್ನಡ ಭಾಷೆಯಲ್ಲಿ ಸರ್ಕಾರಕ್ಕೆ ಅವತ್ತು ನಾವು ಸರ್ಕಾರದ ಮೇಲೆ ಒತ್ತಡ ತಂದೆವು. ಒಂದು ಟಿಪ್ಪಣಿ, ಒಂದು ಬುಕ್ಲೆಟ್ ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲಿ, ಹಿಂದಿಯಲ್ಲಿ, ಮರಾಠಿಯಲ್ಲಿ, ಎಲ್ಲ ಭಾಷೆಗಳಲ್ಲಿ ಯಾಕೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಕರೆಸ್ಕೊಂಡ ಅಂತ ಹೇಳಿ. ಅಂದ್ರೆ ಇಡೀ ವಚನ ಸಾಹಿತ್ಯ, ವಚನ ಸಿದ್ಧಾಂತ, ಅದರ ಮಹತ್ವ, ಅದರ ಸಾರ್ವಕಾಲಿಕವಾದಂಥ ವೈಶಿಷ್ಟ್ಯ ಮತ್ತು ಭಾರತೀಯ ದರ್ಶನ ಪರಂಪರೆಯಲ್ಲಿ ವಚನಕಾರರ ಸ್ಥಾನಮಾನ ಇತ್ಯಾದಿಗಳನ್ನ ಕುರಿತು ಒಂದು ಚೊಕ್ಕಟ್ಟಾಗಿರ್ತಕ್ಕಂಥ ಟಿಪ್ಪಣಿಯನ್ನ ಮಾಡಿ ಎಲ್ಲ ಕಡೆ ಅದನ್ನು ಹಂಚಬೇಕು ಹಿಂಗಂತೆಲ್ಲ ಹೇಳಿ ಬಹಳಷ್ಟು ಸಲ ನಾವು ಒತ್ತಾಯ ಮಾಡಿದ್ದಾಗಿತ್ತು. ಅದು ಅಷ್ಟು ವರ್ಕೌಟ್ ಆಗ್ಲಿಲ್ಲ. ಸರಿ, ಸಾಹಿತ್ಯ ಸಮ್ಮೇಳನದಲ್ಲಾದ್ರೂ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋದು ನಮ್ಮೆಲ್ಲರ ನಿರೀಕ್ಷೆ ಆಗಿತ್ತು, ಎಲ್ಲರ ನಿರೀಕ್ಷೆ ಆಗಿತ್ತು. ವಚನ ಸಾಹಿತ್ಯವನ್ನ ಓದಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಸಾಹಿತ್ಯಗಳು, ಚಿಂತಕರು ಎಲ್ಲರೂ ಹೇಳಿದ್ರು. ಅಷ್ಟಕ್ಕೂ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದವರು ಗುರು ಚನ್ನಬಸಪ್ಪ.
ಗೋರು ಚನ್ನಬಸಪ್ಪ ತಮ್ಮ ಇಡೀ ಜೀವನವನ್ನ ಬಸವಣ್ಣ, ವಚನ ಸಾಹಿತ್ಯ, ಕನ್ನಡ ಇವುಗಳಿಗಾಗಿ ಮೀಸಲಿಟ್ಟವರು. ಅದಕ್ಕಾಗಿನೇ ತಮ್ಮ ಜೀವನದ ಪ್ರತಿ ಕ್ಷಣವನ್ನ ಕಳೆದವರು. ಅವ್ರ ಮೇಲೆ ಕೂಡ ನಾವು ಒತ್ತಡವನ್ನ ತಂದಿವಿ, ನೀವು ಅವರಿಗೆ ಈ ಮಾತು ಹೇಳಬೇಕು ಅಂತ. ನಾನು ಹೇಳಿದ್ದೇನೆ, ಅವ್ರು ಕೇಳಿಲ್ಲ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೇನೆ. ನಂಗೆ ಗೊತ್ತಿಲ್ಲ, ನಾನು ಡೈರೆಕ್ಟ್ ಆಗಿ ಅವ್ರ ಜೊತೆ ಮಾತಾಡಿಲ್ಲ. ಅವ್ರ ವಚನ ಸಾಹಿತ್ಯವನ್ನು ಕುರಿತು ಒಂದು ಗೋಷ್ಠಿ ಇಲ್ಲ, ವಚನಕ್ಕೆ ಸಂಬಂಧಪಟ್ಟಂಗೆ ಒಂದು ಸಬ್ಜೆಕ್ಟ್ ಇಡ್ತೀವಿ ಅಂತ ಹೇಳಿದ್ರು. ನನ್ನ ಪ್ರಶ್ನೆ ಇರೋದು, ವಚನ ಸಾಹಿತ್ಯವನ್ನು ಕುರಿತಂತೆ ಒಂದು ಇಡೀ ಗೋಷ್ಠಿಯನ್ನು ಇಡುವಂತ ಕೇಳ್ತಕ್ಕಂಥವ್ರು ಯಾರು ಜಾತಿವಾದಿಗಳಲ್ಲ. ವಚನ ಸಾಹಿತ್ಯವನ್ನು ಕುರಿತಂತೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ಪ್ರಾರಂಭದ ಹಿಡ್ಕೊಂಡು ಇಲ್ಲಿಯ ತನಕ ಸಾಹಿತ್ಯ ಸಮ್ಮೇಳನಗಳಲ್ಲಿ ಎಷ್ಟರ ಮಟ್ಟಿಗೆ ವಚನ ಸಾಹಿತ್ಯ ಮತ್ತು ಅನುಭವ ಮಂಟಪವನ್ನು ಕುರಿತು ಚಿಂತನ ಮಂಥನಗಳಾಗಿವೆ ಅನ್ನೋದನ್ನ ಒಂದು ಅವಲೋಕನ ಮಾಡ್ಬೇಕಲ್ಲ. 77, 78 ಸಮ್ಮೇಳನಗಳಲ್ಲಿ ನಾನು ನಮಗೆ ತಿಳುವಳಿಕೆ ಬಂದಾಗ ನಾವು ನೋಡಿದ ಹಾಗೆ ಬಹುತೇಕ ಸಾಹಿತ್ಯ ಸಮ್ಮೇಳನಗಳಲ್ಲಿ ಆಧುನಿಕ ಸಾಹಿತ್ಯದ ಕುರಿತೇ ಹೆಚ್ಚು ಫೋಕಸ್ ಮಾಡಿ ಮಾತಾಡಿದನ್ನು ನೋಡಿದ್ದೇನೆ. ಹೊಸಗನ್ನಡ ಸಾಹಿತ್ಯ, ಆಧುನಿಕ ಸಾಹಿತ್ಯ, ದಲಿತ, ಬಂಡಾಯ, ನವೋದಯ, ನವ್ಯ, ಬಂಡಾಯೋತ್ತರ ಈ ಸಾಹಿತ್ಯ ಅಥವಾ ಕಾದಂಬರಿ, ಕಥೆ, ಕವನ, ನಾಟಕ, ವಿಚಾರ ಸಾಹಿತ್ಯ, ಫಾರ್ಮ್, ಸಾಹಿತ್ಯಿಕ ರೂಪಗಳು, ಸಾಹಿತ್ಯಿಕ ಘಟ್ಟಗಳು, ಸಾಹಿತ್ಯಿಕ ಅವಸ್ಥಾಂತರಗಳು, ಅಥವಾ ಆಧುನಿಕ ಕಾಲದ ದೊಡ್ಡ ದೊಡ್ಡ ಕವಿಗಳನ್ನು ಇಟ್ಕೊಂಡು, ಇಲ್ಲದೆ ಹೋದ್ರೆ ಒಂದಿಷ್ಟು ಹಳೆಗನ್ನಡ ಕವಿಗಳನ್ನು ಕುರಿತು ಪಂಪಾದಿಗಳನ್ನ, ಅಂದ್ರೆ ಅತ್ಯಂತ ಪ್ರಾರಂಭದ ಜೈನ ಯುಗ ಅಂತ ಯಾವುದನ್ನು ಕರಿತೀವಿ, ಆ ಸಾಹಿತಿಗಳನ್ನು ಕುರಿತು ಒಂದಿಷ್ಟು ಮಾತುಕತೆ ಆಡಿದ್ದನ್ನ ನಾವು ಸಮ್ಮೇಳನದ ಸಂದರ್ಭದಲ್ಲಿ ಪ್ರಿಂಟ್ ಆದಂತ ಪುಸ್ತಕಗಳ ಮೂಲಕ ಗಮನಿಸಿದ್ದೇವೆ. ಅದು ಇಡೀ ವಚನ ಸಾಹಿತ್ಯವನ್ನು ಕುರಿತಂತೆ ಬೇರೆ ಬೇರೆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರ ಸಂಕಿರಣಗಳು, ವಿಶೇಷ ಉಪನ್ಯಾಸಗಳು, ಗೋಷ್ಠಿಗಳು ಇವೆಲ್ಲವೂ ಆಗಿವೆ, ಇಲ್ಲ ಅಂತಿಲ್ಲ. ಆದ್ರೆ ಅವು ಬಹುತೇಕವಾಗಿ ಲಿಂಗಾಯತ ಮಠ, ಸಂಘ, ಸಂಸ್ಥೆಗಳು ಇವುಗಳ ಮೂಲಕ ಆಗಿವೆ. ಗದಗಿನ ತೋಂಟದಾರ್ಯ ಮಠ ಇರ್ಬೋದು, ನಗ್ನೂರಿನ ರುದ್ರಾಕ್ಷಿ ಮಠ ಇರ್ಬೋದು, ಮತ್ತೆ ಬೇರೆ ಬೇರೆ ಬಾಲ್ಕಿ ಮಠ ಇರ್ಬೋದು, ಲಿಂಗಾಯತ ಸಂಸ್ಥೆಗಳ ಮೂಲಕ ಸಾಕಷ್ಟು ಆಗಿವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಅಲ್ಲಿ ಶ್ರೋತೃಗಳು ಯಾರು ಇರ್ತಾರೆ? ಲಿಂಗಾಯತ ಮಠಗಳು ಅಂದ್ರೆ ವಚನ ಸಾಹಿತ್ಯ ಇವತ್ತು ಯಾರು ಲಿಂಗಾಯತರು ಅಂತ ಕರ್ಸ್ಕೊಂಡಾರೆ ಅವ್ರದ್ದಲ್ಲ, ಅದು ಜಾತಿ ಲಿಂಗಾಯತರು ಅಂತ ಕರ್ಸ್ಕೊಂಡಾರೆ. ಅಲ್ಲಿ ಲಿಂಗಾಯತರು ಅನ್ನೋರು 12ನೇ ಶತಮಾನದಲ್ಲಿ ಯಾರು ಇರಲೇ ಇಲ್ಲ, ಎಲ್ಲ ಜಾತಿಯ ಜನ ಇದ್ರು. ಬಸವಣ್ಣವ್ರ ಕಾಲಕ್ಕೆ ಲಿಂಗ ಕಟ್ಕೊಂಡ ನಂತರ ನಾವೆಲ್ಲ ಲಿಂಗಾಯತರಾಗಿವಿ. ಇದಕ್ಕಿಂತ ಪೂರ್ವದಲ್ಲಿ ಏನಿದ್ದೇವು ನಾವು? ಡಾರು, ಕುರುಬರು, ಮಾದಿಗರು, ಸಮಗಾರರು, ಅಂಬಿಗರು, ಕಬ್ಬಲಿಗರು, ನಟುವರರು, ಹೀಗೆ ಬೇರೆ ಬೇರೆ ವೃತ್ತಿಗಳನ್ನ ಮಾಡಿಕೊಂಡಿರ್ತಕ್ಕಂಥ, ದಮನಕ್ಕೆ ಒಳಗಾದಂಥ, ತುಳಿತಕ್ಕೆ ಒಳಗಾದಂಥ ಜಾತಿಗಳು ಶೂದ್ರರು ಮತ್ತು ಪಂಚಮರು. ಇವರು ತಾನೇ ನಾವಿದ್ದವರು. ಬಸವಾದಿ ಶರಣರ ಕಾಲಕ್ಕೆ ಒಂದು ಹೊಸ ಧರ್ಮದ ಉದಯ ಕನ್ನಡ ನಾಡಿನಲ್ಲಿ. ಅದು ಇಡೀ ಭಾರತೀಯ ದರ್ಶನ ಏನಿತ್ತು, ಆ ದರ್ಶನವನ್ನ ತಲಸ್ಪರ್ಶಿಯಾಗಿ ಜಾಲಾಡಿ ಕಟ್ಟಿರ್ತಕ್ಕಂಥ ಒಂದು ನವೀನತಮ ಒಂದು ತಾತ್ವಿಕ ದರ್ಶನ ಆಗಿತ್ತು. ಆ ದರ್ಶನವನ್ನು ಇಟ್ಕೊಂಡು ಬಸವಾದಿ ಶರಣರು ಅದನ್ನೊಂದು ಸಾಂಸ್ಥಿಕ ಧರ್ಮ ಅನ್ನುವ ರೀತಿಯಲ್ಲಿ ಅವರು ಅದನ್ನ ಇಂಟ್ರೊಡ್ಯೂಸ್ ಮಾಡಿರ್ಲಿಲ್ಲ. ಇಡೀ ವಚನ ಸಾಹಿತ್ಯವನ್ನು ನೋಡಿದ್ರೆ ಅದು ಒಂದು ಬದುಕಿನ ವಿನ್ಯಾಸ, ಬದುಕಿನ ರೀತಿ, ಬದುಕಿನ ಸಂಸ್ಕೃತಿ. ಅದ್ರ ಬಹಳ ಮುಖ್ಯವಾದ ಲಕ್ಷಣ ಅಂದ್ರೆ ಒಳಗೊಳ್ಳುವಿಕೆ, ಎಲ್ಲರನ್ನು ಒಳಗೊಳ್ಳೋದು, ಇನ್ಕ್ಲೂಸಿವ್. ಯಾರು ಬೇಕಾದರೂ ಎಲ್ಲೋ ಬ್ರಹ್ಮ ಹತ್ಯೆ ಮಾಡಿದವನೇ ಒಮ್ಮೆ ಶರಣೆನ್ನಲು, ಎಲ್ಲೋ ಪಾಪ ಕರ್ಮ ಮಾಡಿದವನೇ ಒಮ್ಮೆ ಶರಣೆನ್ನಲವು, ಒಮ್ಮೆ ಶರಣನೆಂದರೆ ಹೊನ್ನ ಪರ್ವತಗಳ ಇದಾವು ಅಂತ ಹೇಳಿದೆ. ಎಡದ ಕೈಯಲ್ಲಿ ಸುರೆ ಮಾಂಸ, ಎಡ ಕೈಯಲ್ಲಿ ಸುರೆ, ಬಲದ ಕೈಯಲ್ಲಿ ಮಾಂಸ, ಕೊರಳಲ್ಲಿ ಲಿಂಗವಿರಲು ಅವನನ್ನು ಶರಣನೆಂಬೆ, ಅವನನ್ನು ಸಂಗಮನೆಂಬೆ ಅಂತ ಬಸವಣ್ಣವರು ಹೇಳಿದ್ರು. ಏನಿದ್ರ ಅರ್ಥ? ಜನ ಲಿಂಗ ಕಟ್ಕೊಂಡ್ರು ಅಂದ್ರೆ ದೇವಸ್ಥಾನಗಳಿಂದ ಮುಕ್ತಿ ಪಡೀತಾರೆ. ಸ್ಥಾವರ ಲಿಂಗಗಳಿಂದ, ಸ್ಥಾವರ ದೇವಸ್ಥಾನಗಳಿಂದ ಹೊರಗೆ ಬಂದ್ರು ಅಂದ್ರೆ ಅರಿವಿನ ಕಡೆ ಹೆಜ್ಜೆ ಇಡ್ಲಿಕ್ಕೆ ಶುರು ಮಾಡ್ತಾರೆ. ಅರಿವಿನ ಕಡೆ ಹೆಜ್ಜೆ ಇಡ್ಲಿಕ್ಕೆ ಶುರು ಮಾಡಿಟ್ರೆ ಪುರೋಹಿತ ಶಾಹಿಯನ್ನ ಕಿತ್ತೆಸಿಬಹುದು. ಜನ ಕಿತ್ತೆಸೆಯವರು ದಾರ್ಶನಿಕರಲ್ಲ,
ಯಾವುದೇ ನಾಯಕರಲ್ಲ, ಜನ ಅದನ್ನು ಕಿತ್ತಿ ಎಸೆಯೋರು. ಯಾರೋ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂದ್ರೆ ದೇವಸ್ಥಾನಕ್ಕೆ ಕಿತ್ತಿ ಎಸೆದಂಗೆ. ಸೊ ಹೀಗಾಗಿ ವಚನಕಾರರಿಗೆ ನೀನ್ ಏನಾದ್ರೂ ಮಾಡಯ್ಯ, ನೀನು ಮದ್ಯ ಮಾಂಸ ತಿಂತೀಯ ತಿನ್ನು, ಮದ್ಯ ಕುಡಿತೀಯ ಕುಡಿ. ಒಂದ್ಸರ್ತಿ ಲಿಂಗ ಕಟ್ಕೊಂಡ್ರೆ ಒಂದ್ ಕಂಡೀಷನ್ ಅದ, ಲಿಂಗ ಕಟ್ಕೊಂಡವ್ರು ಸ್ಥಾವರ ದೇವಸ್ಥಾನಕ್ಕೆ ಹೋಗಬಾರ್ದು. ಅವತ್ತು ಲಿಂಗ ಕಟ್ಟದವರೆಲ್ಲ ಸ್ಥಾವರ ಗುಡಿಗೆ ಹೋಗ್ಲಿಲ್ಲ, ಅದೊಂದು ಕಂಡೀಷನ್ ಇತ್ತು. ಆ ನಂತರ ಲಿಂಗನ ಕಟ್ಕೊಂಡ್ರು ಗುಡಿಗೂ ಹೋದ್ರು, ಆ ಪ್ರಶ್ನೆ ಬೇರೆ. ಅದೊಂದು ಸಾಂಸ್ಥಿಕ ಧರ್ಮದ ರೂಪ ತಗೊಂಡಿದ್ದೆ 15ನೇ ಶತಮಾನದ ನಂತರ. ಇರಲಿ, ಇಂಥ ವಚನ ಸಾಹಿತ್ಯವನ್ನು ಕುರಿತು ಅವರು ನಿರಾಕರಿಸಲಿಕ್ಕಿರುವಂತ ವರ್ತಮಾನದ ಕಾರಣಗಳೇನು, ಅದು ನಮ್ಮ ಮುಖ್ಯವಾದ ಪ್ರಶ್ನೆ. ಒಂದನೇದು, ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿಗೆ ಅದರೊಳಗೆ ಏನು ಮುಚ್ಚುಮರೆ ಇಲ್ಲ, ಅದು ತೀರ ತೆರೆದಿಟ್ಟ ಸತ್ಯ. ಆ ಮನುಷ್ಯ ಸಂಘ ಪರಿವಾರದ ಮುಖವಾಣಿ, RSSನ ಮುಖವಾಣಿ. ಇಲ್ಲಿ ಯಾರೋ RSS ಸಂಬಂಧಪಟ್ಟವರು ಇರ್ಬೋದು, ನನಗೇನದು ಸಮಸ್ಯೆ ಇಲ್ಲ. RSSನ ಮುಖವಾಣಿ. RSSನ ಮೇಜರ್ ಸಿದ್ಧಾಂತ ಅಂತ ಕೇಳಿದ್ರೆ ಚಾತುರ್ವರ್ಣ ವ್ಯವಸ್ಥೆ. ನೀವು ಬಂಚ್ ಆಫ್ ಥಾಟ್ಸ್. ಅವರಿಗೆ ಮಹಾನ್ ಕೃತಿಗಳಂದ್ರೆ ವೇದಗಳು, ಆಗಮಗಳು, ಉಪನಿಷತ್ತುಗಳು, ಪುರಾಣಗಳು, ಭಗವದ್ಗೀತೆ, ರಾಮಾಯಣ ಮಹಾಭಾರತ, ಭಗವದ್ಗೀತೆ. ಸಹಜವಾಗಿ ನೀವು ಮಹಾಭಾರತ ಹೇಳಿದ್ರೆ ಭಗವದ್ಗೀತೆ ಇರ್ತದೆ, 4 ವೇದಗಳು. ಆದ್ರೆ ಶರಣರು ವೇದಕ್ಕೆ ವರೆಯ ನಿಕ್ಕುವೆ, ಶಾಸ್ತ್ರಕ್ಕೆ ನಿಗಳವು ನಿಕ್ಕುವೆ, ಆಗಮದ ಮೂಗು ಕೈಯುವ, ತರ್ಕದ ಬೆನ್ನ ಭಾರ ನೆತ್ತುವೆ, ವೇದ ಗಡಗಡ ನಡಗಿತ್ತು, ಶಾಸ್ತ್ರ ಕೆಲಕ್ಕೆ ಸಾರಿ ಬಿದ್ದಿತ್ತು ಅಂತ ಹೇಳಿದ್ದಕ್ಕಾಗಿ, ಅಂದ್ರೆ 12ನೇ ಶತಮಾನ ತನಕ ಇಡೀ ಭಾರತದ ತಾತ್ವಿಕ ಲೋಕದಲ್ಲಿ, ದಾರ್ಶನಿಕ ಲೋಕದಲ್ಲಿ ಈ ಸನಾತನಿಗಳು ಅಥವಾ ವೈದಿಕರ ಪುರೋಹಿತಶಾಹಿಗಳ ಈ ಹುಸಿ ವಚನನೇ ನಿಮ್ಗೊಂದು ಬೆಳಕದು. ಆ ವಚನ ತಾನು ಏನು ಅನ್ನೋದನ್ನ ನಿಮ್ಗೆ ಹೇಳ್ತದೆ. ವಚನದಲ್ಲಿ ಹೀಗೆ ಹೇಳಿದೆ ಅಂತ ನಾನು ಹೇಳಲ್ಲ, ಹೇಳ್ಬೇಕಾಗಿಲ್ಲ. ವಚನಗಳೇನು ಸಂಸ್ಕೃತ ಶ್ಲೋಕಗಳೆಲ್ಲ, ಯಾರೋ ಅದ ಮ್ಯಾಗ ಟೀಕೆ ಬರೀಬೇಕು, ಟಿಪ್ಪಣಿ ಬರೀಬೇಕಂತ ಏನಿಲ್ಲ. ಬಹಳ ಸರಳ ಇದೆ, ಸರಳವಾದ ಕನ್ನಡ ಇದೆ. ಕೆಲವೊಂದು ಮಧ್ಯ ಕನ್ನಡದ ಶಬ್ದಗಳು ಇರ್ಬೋದು, ಕೆಲವೊಂದು ತೀರ ಪ್ರಾಚೀನ ಕಾಲದ ಶಬ್ದಗಳಿರ್ಬೋದು. ಆ ಶಬ್ದಗಳಿಗೆ ನೀವು ಒಂದು ಸಣ್ಣ ಶಬ್ದಕೋಶವನ್ನು ಇಟ್ಕೊಂಡು, ಪಾರಿಭಾಷಿಕ ಪದಕೋಶವನ್ನು ಇಟ್ಕೊಂಡು ಬಿಡಿಸ್ತಾ ಹೋಗ್ಬಿಟ್ರೆ ಮುಗೀತು, ನಿಮಗೆ ಸಿಗ್ತದೆ. ವಚನ ಓದ್ತಾ ವಚನದ ಧಾಟಿ, ಪ್ರತಿಯೊಂದು ಭಾಷೆಗೆ, ಒಂದು ಕಾಲಘಟ್ಟದ ಭಾಷೆಗೆ ಒಂದು ಜಾಯಮಾನ ಇರ್ತದೆ. ಆ ಜಾಯಮಾನ ನಿಮ್ಗದು ತಾನೇ ಕೈಗೆ ದಕ್ಕತದೆ. ದಕ್ಕಿದ ಕೂಡಲೇ ವಚನ ಏನು ಅಂತ ಅರ್ಥ. ಹೀಗಾಗಿ ಇಡೀ ಪುರೋಹಿತಶಾಹಿಯನ್ನ, ಸನಾತನ ಸಾಹಿತ್ಯ ಏನಿತ್ತಲ್ಲ, ಧಾರ್ಮಿಕ ಸಾಹಿತ್ಯ, ಅದನ್ನವರು ಬಹಳ ದೊಡ್ಡ ಅಧ್ಯಾತ್ಮ ಅಂತೇನು ಇಂಟರ್ಪ್ರೆಟ್ ಮಾಡ್ತಾ ಬಂದಿದ್ರಲ್ಲ, ಹೌದಲ್ಲ, ಅದು ಯಾವ ಸೀಮೆ ಅಧ್ಯಾತ್ಮ ಅಲ್ಲ. ಅದಕ್ಕೆ ನಿಗೂಢೀಕರಣದ ಅಧ್ಯಾತ್ಮವನ್ನು ಶರಣರು ಹೇಳಲಿಲ್ಲ, ನಿತ್ಯ ಸತ್ಯವಾದ ಪ್ರಾಯೋಗಿಕವಾದ ಅನುಭವವನ್ನೇ ಹೇಳಿದರು. ಅವ್ರದ್ದು ಅನುಭವ, ಅವ್ರದ್ದು ಅಧ್ಯಾತ್ಮ, ಶರಣರದ ಅನುಭವ. ಅವ್ರದ್ದು ಕರ್ಮ ಸಿದ್ಧಾಂತ, ನಮ್ಮದು ಕಾಯಕ ಸಿದ್ಧಾಂತ. ಅವ್ರದ್ದು ದಾನ, ನಮ್ಮದು ದಾಸೋಹ. ಅವರು ಸ್ವರ್ಗ ನರ್ಕ, ನಮಗೆ ಮರ್ತ್ಯಲೋಕ ಎಂಬುದು ಕರ್ತಾರನ ಕಮ್ಮಟ. ಪಾಪ ಪುಣ್ಯಗಳು ಅನ್ನುವ ಕಾಗಿ ಗುಬ್ಬಿ ಕಥೆಯನ್ನ ಅವರ ಧರ್ಮಶಾಸ್ತ್ರ ನಂಬಿದ್ರೆ, ನಾವು ಅಂತ ಯಾವ ಕಾಗಿ ಗುಬ್ಬಿ ಕಥೆಯನ್ನ ನಂಬತಕ್ಕಂಥ ಅಲ್ಲ. ಚಾತುರ್ವರ್ಣ ವ್ಯವಸ್ಥೆಯನ್ನು ಅವರು ಒಪ್ತಾರೆ, ಸಮಾನತೆಯನ್ನು ಇದು ಒಪ್ತಾರೆ. ಕುಂತು ತಿನ್ನುವುದನ್ನ ಅವರು ಪುಣ್ಯದ ಫಲ ಅಂತಾರೆ, ಕುಂತ ತಿನ್ನುವುದನ್ನ ಪರಮ ನೀಚತನ ಅಂತ ಶರಣ ಸಾಹಿತ್ಯ. ಕಾರ್ಯ ಸ್ವಪ್ಪಾದರೂ ಕಾಯಕದಿಂದ ತಂದದ್ದು ಲಿಂಗ ಕಲ್ಪಿತ. ಸಂಗ್ರಹ ಬುದ್ಧಿಯನ್ನ ತಮ್ಮ ಪುಣ್ಯದ ಬಲವಾಗಿ ಸಂಪತ್ತು ಶೇಖರಣೆ ಆಗಿದೆ ಅಂತ ಅದು ಸಮರ್ಥನೆ ಮಾಡಿಕೊಳ್ಳುತ್ತದೆ. ಸಂಪತ್ತು ಶೇಖರಣೆ ಮಾಡಿಕೊಳ್ಳುವುದೇ
ಒಂದು ಸಾಮಾಜಿಕ ಅಪರಾಧ ಅಂತ ಶರಣ ಸಾಹಿತ್ಯ ಅಂತ ಹೇಳ್ತದೆ. ಇಂಥ ಶರಣ ಸಾಹಿತ್ಯ, ಶರಣ ದರ್ಶನ ಸನಾತನಿಗಳು ಎಂದೂ ಒಪ್ಪುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಇವತ್ತು ಸುಮ್ಮನೆ ಅವರು ಬಸವಣ್ಣ ಅಂತ ಹೇಳ್ತಿರ್ಬೋದು, RSS ನವರು ಫೋಟೋಗಳು ಹಾಕೊಂಡಿರ್ಬೋದು, ಅಲ್ಲಲ್ಲಿ ನಮ್ಮ ಎದುರು ನಮ್ಮ ಸ್ವಾಮಿಗಳಿಗೆಲ್ಲ ಟ್ರ್ಯಾಪ್ ಮಾಡಿರ್ಬೋದು, ನಾವು ಬಸವಣ್ಣನ ಭಕ್ತರು ಅಂತ ಹೇಳ್ಬೋದು. ಆದರೆ ಬಸವಣ್ಣನ ಫಿಲಾಸಫಿಯನ್ನ, ಬಸವಾದಿ ಶರಣರ ತತ್ವ ಸಿದ್ಧಾಂತಗಳನ್ನ ಯಾವತ್ತೂ ಅವರು ಪುರಸ್ಕರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಇನ್ನೊಂದು ಸ್ಪಷ್ಟವಾಗಿ ನಾವೆಲ್ಲ ತಿಳ್ಕೊಳ್ಬೇಕು, ಅವರ ಲಕ್ಷ್ಯ, ಸದ್ಯಕ್ಕೆ ಅವ್ರ ಮಿಷನ್ ಇದೆ, RSSನ ಮಿಷನ್ ಇದೆ. ಏನಿದೆ ಅವ್ರ ಮಿಷನ್? RSSನವರಿಗೆ, ವೈದಿಕರಿಗೆ, ಪುರೋಹಿತಶಾಹಿಗೆ ಒಂದು ಪ್ರಧಾನವಾಗಿರ್ತಕ್ಕಂಥ ಗುಣ ಇದೆ. ಯಾವುದು ತನ್ನ ಸಿದ್ಧಾಂತವನ್ನ ಒಪ್ಪುವುದಿಲ್ವೋ, ನಂಬುವುದಿಲ್ವೋ, ತನ್ನ ಸಿದ್ಧಾಂತವನ್ನು ವಿಮರ್ಶೆ ಮಾಡುತ್ತದೋ ಅವ್ರು ಮೊದಲೇ ಹೇಳ್ತಾರೆ, ವಿಮರ್ಶೆ ಮಾಡೋದಿಲ್ಲ, ಸುಮ್ಮನೆ ಒಪ್ಪಬೇಕು, ನೀವು ಹ್ಞೂ ಅನ್ಬೇಕು, ಒಪ್ಪಬೇಕದು. ಯಾಕೆ ವೇದ ಏನು ಹೇಳ್ತದೆ? ಅಪೌರುಷೇಯ, ಅದು ಪ್ರಶ್ನಾತೀತ. ವೇದಗಳಲ್ಲಿ ಏನಿದೆ ಅದು ಜಗತ್ತಿನಲ್ಲದೆ, ಜಗತ್ತಿನಲ್ಲಿ ಏನಿಲ್ಲ ಅದು ವೇದದಲ್ಲಿ ಇಲ್ಲ ಅನ್ನುವ ಕೂಪಮಂಡಕರವರು. ವಚನಕಾರರು ಹಂಗಲ್ಲ, ಅಂದಂದಿನ ನಿಯಮ ಅಂದಂದಿಗೆ ಸಂದಿರಬೇಕು. ಇವತ್ತಿನ ಕಾಣಿಕೆ, ಇವತ್ತಿನ ನನ್ನ ಸಿದ್ಧಾಂತ, ಇವತ್ತಿನ ನನ್ನ ಆರ್ಥಿಕ, ಸಾಮಾಜಿಕ, ಪಾರಿಸರಿಕ, ಇವತ್ತಿನ ಸಂದರ್ಭದ ಮೇಲೆ ನನ್ನ ಕಾಣಿಕೆಗಳು ನಿರ್ಮಾಣ ಆಗಿರುತ್ತೆ. ಇನ್ನೊಂದು 1000 ವರ್ಷ ಹೋದ ನಂತರ ನನ್ನ ಕಾಣಿಕೆಗಳೇ ಆ ಕಾಣಿಕೆ ಆಗಿರೋದಿಲ್ಲ. ಅಷ್ಟೊತ್ತಿಗಾಗ್ಲೇನೆ ಸಾಕಷ್ಟು ನೀರು ಹರಿದೋಗಿರ್ತದೆ, ಅನೇಕ ಬದಲಾವಣೆಗಳಾಗಿರ್ತವೆ, ನಿಸರ್ಗದಲ್ಲಿ ಹಿಡ್ಕೊಂಡು ಸಮಾಜದಲ್ಲಿ ಕೂಡ. ಆ ಬದಲಾವಣೆಗೆ ತಕ್ಕ ಹಾಗೆ ವ್ಯಕ್ತಿಗಳು ತಮ್ಮ ಕಾಲದ ದರ್ಶನಗಳನ್ನ ಮತ್ತೆ ಮತ್ತೆ ಅಪ್ಗ್ರೇಡ್ ಮಾಡ್ತಾನೆ ಹೋಗ್ಬೇಕು. ವಚನ ಸಾಹಿತ್ಯದ ವೈಶಿಷ್ಟ್ಯ ಅಂದ್ರೆ ಯಾವುದನ್ನು ಅದು ಜಡವಾದದ್ದನ್ನು ಸ್ವೀಕರಿಸೋದಿಲ್ಲ. ಒಂದು ಮುಕ್ತತೆ, ವಚನದ ಬಹಳ ದೊಡ್ಡ ಲಕ್ಷಣ ಅಂದ್ರೆ ಮುಕ್ತತೆ. ನಿಮ್ಮ ವಾಗ್ವಾದಕ್ಕೆ ಮುಕ್ತವಾದ ಅವಕಾಶ ಇದೆ. ವಚನಕಾರರ ನಡುವೆ ಪರಸ್ಪರ ವಾಗ್ವಾದಗಳಿದ್ದು ಒಬ್ಬರ ವಾದವನ್ನ ಇನ್ನೊಬ್ಬರು ಕೇಳಿಸಿ ಸಹಿಸಿಕೊಳ್ಳುವಷ್ಟು ಒಂದು ದೊಡ್ಡ ದಾರ್ಶನಿಕ ಪ್ರತಿಭೆ ಅವರಲ್ಲಿತ್ತು. ಒಬ್ಬ ನಿಜವಾದ ದಾರ್ಶನಿಕ ಅಥವಾ ನಿಜವಾದ ವಿದ್ವಾಂಸನಿಗೆ ಎದುರಿನ ವಾದಗಳನ್ನ ಕೇಳಿಸಿಕೊಂಡು ಅವು ತಥ್ಯ ಅಂತ ಆದ್ರೆ ಅದನ್ನು ಒಪ್ಪಿಕೊಳ್ಳುವಂತಹ ಗುಣ ಇದ್ದವರೇ ವಿದ್ವಾಂಸರು. ನಂದೇ ಸತ್ಯ ಅಂತ ಹೇಳ್ತಕ್ಕಂಥ ವ್ಯಕ್ತಿ ವಿದ್ವಾಂಸನೂ ಅಲ್ಲ, ಅವರು ಹೇಳ್ತಕ್ಕಂಥದ್ದು ವಿದ್ವತ್ತೂ ಅಲ್ಲ. ಹೀಗಾಗಿ ಇಡೀ ವಚನ ಸಾಹಿತ್ಯ ಅದು ವೈದಿಕತೆಯ ವಿರುದ್ಧವಾದದ್ದು. ಈ ವೈದಿಕರದೆಲ್ಲ ಇದು ಪೊಳ್ಳು. ದೇವರ ಹೆಸರಿಂದ ಇಲ್ಲಿ ತನ್ನ ಜನರ ಶೋಷಣೆ ಮಾಡಿದ್ದಾರೆ. ಯಾರು ಕೂಡ ಇದರ ಸಮೀಪ ಹೋಗಬಾರದು. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರಗಳೆಂಬ ನೇಣ ಬಿಗಿದು ಭ್ರಾಂತಿ ಎಂಬ ತಾಯಿ ಜೋಗಳವಾಡುತ್ತಿದ್ದಾಳೆ. ಹಗ್ಗ ಕಡಿದಲ್ಲದೆ ತೊಟ್ಟಿಲು, ಜೋಗಳ ನಿಂದಲ್ಲದೆ ತೊಟ್ಟಿಲು ಮುರಿದಲ್ಲದೆ ಕುಹೇಶ್ವರಲಿಂಗವ ಕಾಣಬಾರದು. ಅದ್ಭುತವಾದ ವಚನರಿದು. ಇಡೀ ಪುರೋಹಿತಶಾಹಿಯ ವೈದಿಕ ಲಿಟ್ರೇಚರ್ ದರ್ಶನ ಅಂತ ಏನಿತ್ತು ಅದನ್ನು ಒಂದೇ ಒಂದು ಏಟಿಗೆ ಹೊಡೆದಾಕಿರ್ತಕ್ಕಂಥ ಅಜ್ಞಾನ ರೂಪಿಯಾಗಿರ್ತಕ್ಕಂಥ ಅಜ್ಞಾನವೆಂಬ ತೊಟ್ಟಿಲೊಳಗೆ ಹುಟ್ಟಿದ ಕೂಡಲೇನೆ ಯಾವುದೇ ವ್ಯಕ್ತಿ ಹುಟ್ಟದಾಗ್ನೇ ಜ್ಞಾನಿಯಾಗಿದ್ದ ಅಂತ ಹೇಳ್ತಕ್ಕಂಥದ್ದು ಬಕ್ವಾಸ್, ಸುಳ್ಳು. ಹುಟ್ಟಿದಾಗೆಲ್ಲ ಮಗುವಾಗಿರ್ತದೆ. ಕೆಲವರು ಬಹಳ ಶಾರ್ಪ್ ಇರ್ತಾರೆ, ಕೆಲವರು ಮಬ್ಬಿರುವರು. ಜ್ಞಾನವೆಂಬ ಶಿಶು ನೋಡಿ, ಶಿಶು ಅದು ಜ್ಞಾನ ರೂಪಿ. ಯಾರೋ ಒಂದ್ ವೇಳೆ ಜ್ಞಾನಿ ಆಗಿಲ್ಲ, ದಡ್ಡನೆ ಆಗಿಬಿಡುದಾನಂದ್ರೆ ಆ ಮಗುಗೆ ಸಿಕ್ಕ ಸಂಸ್ಕಾರ, ಆ ಮಗುಗೆ ಸಿಕ್ಕ ತರಬೇತಿ, ಆ ಮಗು ಬೆಳೆದು ಬಂದಿರತಕ್ಕಂಥ ಪರಿಸರನೇ ಕಾರಣ. ಜ್ಞಾನವೆನ್ನುವಂತಹ ಶಿಶು ಪ್ರತಿಯೊಂದು ಮಗುವಿಗೆ ಜಗತ್ತಿನ ಅತ್ಯಂತ ಸರ್ವಶ್ರೇಷ್ಠವಾದ ಜ್ಞಾನವನ್ನ ತಿಳಿದು ಅರಗಿಸಿಕೊಳ್ಳುವಂತ ಸಾಮರ್ಥ್ಯ ಇದೆ. ಮನುಷ್ಯ ಜೀವಿಗೆ ಈ ಸಾಮರ್ಥ್ಯ ಇದೆ. ಇದರೊಳಗೆ ಶ್ರೇಷ್ಠ ಕನಿಷ್ಠ ಅವ್ರಿಗೆ ಇದು ತಿಳಿಯೋದಿಲ್ಲ. ಅವ್ರು ಹೇಳೋದೇನಲ್ಲ, ದೇವ್ರು ಸಿಗ್ತಾನೆ. ನಮ್ಗೆ ಯಾಕೆ ಸಿಕ್ಕಿಲ್ರಿ, ನೀವು ಪಾಪಿಷ್ಟ್ರು ಇದ್ದೀರಿ ಅಂತ ಹೇಳ್ತಾರ. ನಂಬಿದವ್ರಿಗೆ ದೇವ್ರು ಕಾಣಿಸ್ತಾನ್ರಿ, ನಂಬಲ್ದವ್ರಿಗೆ ಕಾಣಲ್ರಿ. ಇದು ಹೇಗೆ ಅಂತ ಕೇಳಿದ್ರೆ
ವೈದಿಕರ ಸಿದ್ಧಾಂತ ಹೇಗೆ ಅಂತ ಕೇಳಿದ್ರೆ, ಕಾಳ ಗಣಪತಿ, ಎಲ್ಲಾ ಮಕ್ಕಳು ಹೋಗ್ತಾ ಹೋಗ್ತಾ ಒಬ್ಬ ಸಾಸಿವೆ ಕಾಳು ಗಣಪತಿ ಇದು ಇಷ್ಟು ದೊಡ್ಡ ಹೊಕ್ಕಳಿದೆ, ಹೊಕ್ಕಳದಾಗ ಕೈ ಹಾಕಿದ್ರೆ ಚಟ್ ಅಂತ ಹೊಡಿತು. ಬಾಜುದಾಗ ಕೂತು ಮೂತಿ ಸೊಟ್ಟ ಮಾಡದ, ಯಾಕಲೇ ಏನಾಯ್ತು ಏನಾಯ್ತು ಅಂತ. ಅವನಿಗೆ ನಿಜ ನಿಜ ಹೇಳಿಲ್ಲ. ಬಾ ಚಂದದಪ್ಪ, ತಣ್ಣಗ, ಬಾಳ ಫೈನ್ ಅದ ಅಂತ. ಹೌದಾ, ನೋಡ್ಬೇಕಾದ್ರೆ ನೀನು ಕೈ ಇಟ್ಟಿಡ್ತಾಣ. ಇನ್ನೊಬ್ಬ ಕೈ ಇಟ್ಟ, ಅವನಿಗೂ ಚಟ್ ಅಂತ ಹೊಡಿತು. ಅವನು ಚಟ ಬಿಡೋದ ಬಾಳ ಚಂದ ಅದ ಅಂತ ಹೇಳಿ. ಅಂದ್ರೆ ಒಳಗೊಂದು ಚೇಳ ಕೂತಿತ್ತು, ಕೈ ಇಟ್ಟವ್ರಿಗೆಲ್ಲ ಚೇಳ ಕಚ್ಚಿತು. ಓಸು ಮಂದಿ ಚೇಳದ ಇಲ್ಲಿ ಕಚ್ಚದ ಅಂತ ಹೇಳೇ ಇಲ್ಲ. ನಾನೇ ಒಬ್ಬನೇ ಯಾಕೆ ಮೋಸಕ್ಕೆ ಒಳಗಾಗ್ಬೇಕಂತ ಇನ್ನೊಬ್ರಿಗೆ ಸುಳ್ಳು 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 ಹೇಳ್ಕೊತಾನೆ ಓಸು ಮಂದಿ ಚೇಳ ಕಚ್ಕೊಂಡು ಒದ್ದಾಡೋದು. ಈ ವೈದಿಕ ಸಾಹಿತ್ಯ ಇರೋದ ಹೆಂಗೇನೆ. ನಿಮ್ಗೆ ದೇವ್ರ ಕಂಡಾನೇನ್ರಿ? ಕಂಡಿಲ್ಲ ಅಂತ ಹೇಳಿದ್ರೆ ನನ್ನನ್ನ ಪಾಪಿಷ್ಟ ಅಂತಾರೆ. ಕಂಡಾನ ಅಂತ ಹೇಳಿ, ಕಂಡ ನಂಗೆ ದೇವ್ರ, ಅವನಿಗೆ ಕಂಡ್ರು ಇವನಿಗೆ ಕಂಡ್ರು ಅಂತ ಕಂಡವ್ ಹೇಳೋದಿಲ್ಲ, ಇವರೇ ಕತಿ ಬರೋದು. ಅವನಿಗೆ ಸಿಕ್ಕರು ಇವನಿಗೆ ಸಿಕ್ಕರು ಅಂತ ಹೇಳಿ. ಅನುಭವ ಪ್ರಮಾಣ, ನಮ್ದು ಶಬ್ದ ಪ್ರಮಾಣ ಅಲ್ಲ, ಶಾಸ್ತ್ರ ಪ್ರಮಾಣ ಅಲ್ಲ. ನನಗಾದಂತ ಅನುಭವನೇ ನಿನಗಾಗ್ಬೇಕಂತೇನಿಲ್ಲ. ನಿನ್ನ ಅನುಭವ ನಿನ್ನ ಅನುಭವದಲ್ಲಿ ಮನೆ ಮಾಡಿಕೊಂಡಿರ್ತಕ್ಕಂಥ ಜಾತಿ, ವರ್ಗ, ವರ್ಣ, ಲಿಂಗ, ಈ ವೈದಿಕ ಸಾಹಿತ್ಯ. ಈ ಜನ್ಮವನ್ನ ಪಾಪ ಪುಣ್ಯದ ಸಂಕಥನ ಮಾಡಿದವರು, ಬಡವ ಶ್ರೀಮಂತ ಅನ್ನೋದು ಪೂರ್ವ ಜನ್ಮದ ಫಲ ಅಂತ ಹೇಳಿದವರು, ನೀವು ಓದಬಾರದು ಬರಿಬಾರದು, ನೀವು ದಡ್ಡರಾಗಿ ಇಳಿಬೇಕು ಅಂತ ಚಾತುರ್ವರ್ಣ ವ್ಯವಸ್ಥೆ ಹೇಳ್ತದೆ. ಇಂಥ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಪಸವುಗಳನ್ನ, ಭಾರತೀಯ ಸಮಾಜವನ್ನು ಕಿತ್ತು ತಿನ್ನುವಂತಹ ಏನೆಲ್ಲ ಸಮಸ್ಯೆಗಳಿವೆ, ಆ ಸಮಸ್ಯೆಗಳ ಉಗಮ ಸ್ಥಾನ ಅಂದ್ರೆ ವೈದಿಕ ಲಿಟ್ರೇಚರ್, ವೈದಿಕ ಕಲ್ಚರ್. ಆ ವೈದಿಕ ಕಲ್ಚರು ತನ್ನ ವಿರುದ್ಧವಾಗಿರ್ತಕ್ಕಂಥ ಯಾವುದನ್ನು ಸಹಿಸಿಕೊಳ್ಳೋದಿಲ್ಲ. ಒಂದು, ತನ್ನ ವಿರುದ್ಧವಾಗಿರ್ತಕ್ಕಂಥ ಸಾಹಿತ್ಯವನ್ನ ನೆಗ್ಲೆಕ್ಟ್ ಮಾಡಿ, ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ವೈಭವೀಕರಿಸ್ತದೆ, ವೈಭವ ಮಾಡ್ತಾರೆ. ಬೌದ್ಧ ಸಾಹಿತ್ಯವನ್ನ ದೇಶವನ್ನ ಬಿಟ್ಟು ಓಡಿಸ್ತ ಶಂಕರಾಚಾರ್ಯ ಅಂದ್ರೆ ಟೀಮ್. ಅದಾದ ನಂತರ 1000 ವರ್ಷದವರೆಗೆ ಭಾರತೀಯ ವಿದ್ವಾಂಸರು ಬೌದ್ಧ ಧರ್ಮದ ಬಗ್ಗೆ ಒಂದು ಸಿಂಗಲ್ ಮಾತಾಡ್ಲಿಲ್ಲ, ಸಿಂಪ್ಲಿ ನೆಗ್ಲೆಕ್ಟೆಡ್. ಫಿಲಾಸಫಿಯನ್ನು ಕುರಿತು ಮಾತಾಡ್ಲಿಲ್ಲ. ಮತಗಳಲ್ಲೇ ನೀವು ಬೌದ್ಧ ಫಿಲಾಸಫಿಯನ್ನ ಕುರಿತು ವಾಗ್ವಾದಗಳು ನಡೆಸಿದ್ದು ಅಥವಾ ಉಲ್ಲೇಖಗಳು ಸಿಗ್ತವೆ. ವೈದಿಕ ಸಾಹಿತ್ಯದಲ್ಲಿ ಸಿಗೋದು ಬಹಳ ಕಡಿಮೆ. ಆಮೇಲೆ ಯಾವಾಗ ಅದನ್ನ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ, ಅದನ್ನ ಪೂರ್ತಿ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಬುದ್ಧನನ್ನೇ ಒಂದು ಅವತಾರ ಮಾಡಿಕೊಂಡು ಕೆಲವು ವರ್ಷಗಳವರೆಗೆ ಬೌದ್ಧ ಧರ್ಮದ ಬಗ್ಗೆ ಯಾರೂ ಮಾತೇ ಆಡ್ಲಿಲ್ಲ. ಅದಾದ ನಂತರ ವಚನಕಾರರು ಬಂದ್ರಲ್ಲ, ವಚನಕಾರರನ್ನ ನೆಗ್ಲೆಕ್ಟ್ ಮಾಡಿ ಒಬ್ಬ ದೊಡ್ಡ ಆಧುನಿಕ ಭಾರತದ ಫಿಲಾಸಫರ್ ಅವರು ಒಂದು ಪುಸ್ತಕ ಬರ್ತಾರೆ, ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ. ಒಂದು 7 ವಾಲ್ಯೂಮ್ದೊಳಗೆ ಅದು 1960 ಅದ್ರೊಳಗೆ ಜಸ್ಟ್ ರಾಧಾಕೃಷ್ಣ ಇದ್ದಾರೆ. ರಾಧಾಕೃಷ್ಣನ್ ತತ್ವಶಾಸ್ತ್ರ ನೀವು ಓದಿರಿ. ರಾಧಾಕೃಷ್ಣ ಭಾರತೀಯ ತತ್ವಶಾಸ್ತ್ರ. ಆ ತತ್ವಶಾಸ್ತ್ರದಲ್ಲಿ ಎಲ್ಲಾದ್ರೂ ವಚನದ ಉಲ್ಲೇಖ ಇದೆ ನೋಡಿದಿರ? ದ್ವೈತಾದ್ವೈತ, ವಿಶಿಷ್ಟಾದ್ವೈತ, ಬೌದ್ಧ, ಜೈನ, ಲೋಕಾಯತ, ಬಹಳದ್ರ ಇಸ್ಲಾಮಿನ ಬಗ್ಗೆ ಮಾತಾಡ್ತಾರೆ. ಆದ್ರೆ ಎಲ್ಲಾದ್ರೂ ಶಕ್ತಿ ವಿಶಿಷ್ಟಾದ್ವೈತದ ಬಗ್ಗೆ ಒಂದು ವರ್ಡ್ ಅವ್ರು ಮಾತಾಡಿದ್ದು ನೋಡಿದಿರಾ? ಇಲ್ಲ. ಆ ದಾಸಗುಪ್ತ ಏನ್ ಬರೀತಾನೆ ಅಂದ್ರೆ, ತನ್ನ ಇಂಡಿಯನ್ ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿಯಲ್ಲಿ ಬಸವಣ್ಣ ಒಬ್ಬ ಗೊಲಬೇಕೋರ, ಒಬ್ಬ ದೊಂಬಿಕಾರ,
ತನ್ನ ಸುತ್ತ ಕೆಲವು ದುಡಿಯುವ ಸೋಮಾರಿಗಳ ಮೇಲೆ ಸಿಕ್ಕಾಪಟ್ಟೆ ಸುರಿದು ಬಿಟ್ಟ. ಬರೀತಾನೆ ಅವನಿಗೆ ಒಂದಿಷ್ಟು ಫ್ರೀ ಬಿಗಳು ಕೊಟ್ರೆ, ಅಂದ್ರೆ ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಕೊಟ್ರೆ, 1,000-2,000 ರೂಪಾಯಿ ಕೊಟ್ರೆ ಜನ ದುಡಿಯಂಗಿಲ್ಲ, ಮೈಗಳಾಗ್ಬಿಡ್ತಾರೆ ಈ ಫ್ರೀಗಳೆಲ್ಲ ಕೊಟ್ರೆ ಅನ್ನುವಂತ ವಾದ ಇದೆ ಅಂತ. ಎಲ್ಲ ಮೈಗಳಾಗ್ಬಿಡ್ತಾರೆ, ಯಾರು ಕೆಲಸ ಮಾಡಲ್ಲ. ಯಾರು ಹೇಳ್ತಾರೆ? ಮಧ್ಯಮ ವರ್ಗದವರು. ಹಾಗಾದ್ರೆ ಜನ ಕೆಲಸ ಮಾಡಿಲ್ಲ ಅಂದ್ರೆ ರಸ್ತೆ ಕಸ ನೀವ್ ಯಾರ ಗುಡಿಸ್ತಾ ಇದ್ದೀರಾ? ಚಪ್ಪಲಿ ಹೊಲಿತಾ ಇದ್ದೀರಾ? ಮಲ ಬಾಚ್ತಾ ಇದ್ದೀರಾ? ಸದಿ ತೆಗಿತಾ ಇದ್ದೀರಾ? ಹೊಲದಲ್ಲಿ ರಾಶಿ ತೂರ್ತಾ ಇದ್ದೀರಾ? ಯಾರು ಮಾಡ್ತಾ ಇದ್ದಾರೆ ಇವೆಲ್ಲ ಕೆಲಸ? ಅವ್ರ ಹೆಚ್ಚಿಗೆ ಕೂಲಿ ಕೇಳಿದ್ರೆ ನಿಮ್ ತೊಂದ್ರೆ ಆಗ್ತಾ ಇದೆ ಅಷ್ಟೇ. ಹೇಳೋದು ಎಲ್ಲ ಫ್ರೀ ಕೊಟ್ರೆ ಜನ ಯಾಕೆ ದುಡಿತಾರ್ರಿ? ಹಾಗಾದ್ರೆ ಯಾರು ದುಡಿತಾ ಇದ್ದಾರೆ? ಇರ್ಲಿ, ಅದು ಬೇರೆ ಕಡೆ ಹೋಗ್ತದೆ ವಾದ. ಅದ್ರ ಬಗ್ಗೆನೂ ಕೂಡ ನಾನು ಸಮರ್ಥವಾಗಿ ಹೇಳ ಅಂದ್ರೆ ಜನ ಒಂದು ವೆಲ್ಫೇರ್ ಸೊಸೈಟಿ ಕಾನ್ಸೆಪ್ಟ್ ಏನಿರ್ತದೆ, ಯಾವಾಗ ಜನರಿಗೆ ಸಮಾನವಾದ ಸಂಪತ್ತಿನ ಹಂಚಿಕೆ ಸಿಗೋದಿಲ್ವೋ, ಸಮಾನವಾಗಿರ್ತಕ್ಕಂಥ ಸ್ಥಾನ ಮಾನ ಹುದ್ದೆ ಸಂಪತ್ತಿನಲ್ಲಿ ಸಮಪಾಲು ಸಿಗೋದಿಲ್ವೋ, ಅಲ್ಲಿ ಈ ಸೋಷಿಯಲ್ ವೆಲ್ಫೇರ್ ಉಳ್ಳವರು ಸುಖವಾಗಿರ್ಬೇಕು ಅಂದ್ರೆ ಇರ್ಲಾರ್ದವ್ರಿಗೆ ಚೂರು ಪಾರು ಒಕ್ಕಾಟದ ಮೂಲಕ ತಮ್ಮ ಸೇವೆಗಾಗಿ ಅವ್ರನ್ನ ಸಜ್ಜುಗೊಳಿಸ್ಬೇಕು. ಅರ್ಥ ಆಯ್ತು? ಎಲ್ಲ ದುಡಿಯುವ ಜನ ಅನ್ನ ಸಿಗ್ಲಾರ್ದೆ ಸತ್ರು ಅಂದ್ರೆ ಇವ್ರ ಮನೆಗೆ ದುಡಿಯೋರು ಯಾರು? ಅದಕ್ಕೆ ದುಡಿಸಿಕೊಳ್ಳುವ ವರ್ಗ, ದುಡಿಯುವವರು ಊಟ ಗೀಟ ಮಾಡಿ ಹೊಟ್ಟಿ ತುಂಬಿ ವಿಚಾರನೂ ಮಾಡಬಾರ್ದು, ಉಪವಾಸ ಬಿದ್ದು ಸಾಯಿನೂಬಾರ್ದು, ಅಷ್ಟು ಲೆವೆಲ್ ಮ್ಯಾಗ ಮೇಂಟೈನ್ ಮಾಡ್ತಿರ್ತದೆ ಯಾವಾಗ್ಲೂ. ಸೊ ಇದು ಅವರು ವಚನ ಸಾಹಿತ್ಯವನ್ನು ಕುರಿತು ಮಹೇಶ್ ಜೋಶಿ ಅಂತವ್ರು ಇರ್ಲಿಕ್ಕಾಗಿ, ಮತ್ತು ಯಾವತ್ತಿದ್ರೂ ಕನ್ನಡ ಸಾಹಿತ್ಯ ಪರಿಷತ್ ಅದು ಈ ಬಲಪಂಥೀಯ ಧೋರಣೆ ಕಡೆನೆ ವಾಲಿರುವವರೇ ಹೆಚ್ಚು ಬಂದಿರೋದ್ರಿಂದ ಅಲ್ಲಿ ವಚನ ಸಾಹಿತ್ಯದ ಬಗ್ಗೆ ಅವ್ರಿಗೊಂದು ಗೋಷ್ಠಿ ಇಡುವಂತ ಧೈರ್ಯ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಏನೇ ಮಾಡಿನು ವಚನ ಸಾಹಿತ್ಯದ ಪ್ರಚಾರ ಪ್ರಸಾರ ಆಗಬಾರದು. ಇವತ್ತಿಗೂ ವಚನ ಸಾಹಿತ್ಯದ ಪ್ರಚಾರ ಪ್ರಸಾರ ಆಗಿದ್ದು ಸಂಘ ಸಂಸ್ಥೆಗಳ ಮೂಲಕ, ವಿಚಾರವಾದಿಗಳ ಮೂಲಕ. ವಚನವನ್ನು ಮೊಟ್ಟ ಮೊದಲು ಹೊರಗೆ ಹಾಕಿದ್ದು ಯಾವುದೇ ರಾಜ ಪರಂಪರೆ ಅಲ್ಲ, ಕಾಮನ್ ಪೀಪಲ್. ಹರ್ಡೇಕರ್ ನೆನ್ಪಿಟ್ಕೋಬೇಕು ನಾವು. ಗೊತ್ತಾಯ್ತಾ? ಇತ್ತೀಚೆಗೆ ಸ್ವಲ್ಪ ಪ್ರಜಾಪ್ರಭುತ್ವ ಅನ್ನೋದು ಉತ್ಕರ್ಷೆಗೆ ಬಂದು ಕರ್ನಾಟಕ ಸರ್ಕಾರ ಮನಸ್ಸು ಮಾಡಿ ಸಮಗ್ರ ವಚನ ಸಂಪುಟಗಳನ್ನು ಕಲಬುರ್ಗಿ ಅವರ ನೇತೃತ್ವದಲ್ಲಿ ಪ್ರಕಟ ಮಾಡಿತು. ಕಲಬುರ್ಗಿ ನೇತೃತ್ವದಲ್ಲಿ ಸಮಗ್ರ ವಚನಗಳನ್ನ ಪ್ರಕಟ ಮಾಡಿದ ನಂತರನೇ ದಲಿತ, ದಮನಿತ, ಶೋಷಿತರಿಗೆ ವಚನಗಳು ಸಿಕ್ಕಿವೆ. ಅದಕ್ಕಿಂತ ಮುಂಚೆ ಅವ್ರಿಗೆ ಧಕ್ಕೆ ಇಲ್ಲ. ಹೀಗಾಗಿ ವಚನ ಸಾಹಿತ್ಯವನ್ನ ಕುರಿತು ಏನೇ ಮಾತಾಡಿದ್ರು ಅವ್ರ ವಿರುದ್ಧ ಮಾತಾಡ್ಬೇಕಾಗ್ತದೆ ನೀವು, ಅವ್ರನ್ನ ಟೀಕೆ ಮಾಡ್ಬೇಕಾಗ್ತದೆ ನೀವು, ವಿಡಂಬಿಸ್ಬೇಕಾಗ್ತದೆ ನೀವು. ಸುಮ್ಮನೆ ಹಿಂಗ್ ಭಾಷಣ ಮಾಡ್ಬೋದ್ರಿ, ಎಲ್ಲವೂ ಚಂದ ಐತಿ, ಚಲೋ ಐತಿ, ದೇವ್ರ ಎಲ್ಲಾ ಚಂದ ಮಾಡಿಟ್ಟಾನ, ಮನುಷ್ಯ ನೀ ಸುಳ್ಳು ಯಾಕೆ ಆಡ್ತಿ, ಹಿಂಗ ಆದರ್ಶ ಹೇಳಿದ್ರೆ ಏನು ಹೇಳ್ದಂಗ ಆಗಲ್ಲ. ಅದು ತಪ್ಪಿಗೆ ತಪ್ಪನ್ಬೇಕಾಗ್ತದೆ. ನೀವು ಜೀವಂತ ಇದ್ದಾಗ ದೇವ್ರಾಗ್ಬೇಕು ಅಂದ್ರೆ ಯಾವ ದೋಷ ದೌರ್ಬಲ್ಯಗಳನ್ನ ಕುರಿತು ಮಾತಾಡೋದಿಲ್ಲ, ಮನುಷ್ಯರ ಬಗ್ಗೆ ಮಾತಾಡೋದಿಲ್ಲ. ಹೂ, ಹಣ್ಣು, ನದಿ, ಬೆಟ್ಟ, ಸೂರ್ಯ, ಚಂದ್ರ, ಮುಗೀತು. ಏನು ಹೇಳ್ದಂಗನೇ ಅಲ್ಲ ಅದು. ನೀವು ವಚನ ಸಾಹಿತ್ಯವನ್ನು ಕುರಿತು ಮಾತಾಡ್ತೀರಿ ಅಂದ್ರೆ ಬಹಳ ಸ್ಪಷ್ಟವಾಗಿ ಜನತೆಯ ಮಧ್ಯದಲ್ಲಿ ತಾರತಮ್ಯ, ಭೇದ ಭಾವ ಸೃಷ್ಟಿಸುವಂತ ಸಂಕಥನಗಳನ್ನ ನೀವು ಜರಿಬೇಕಾಗ್ತದೆ. ಸೊ ವಚನ ಸಾಹಿತ್ಯ ಹಂಗಿದ್ದೇವು, ಲಿಂಗಾಯತರು ಹಿಂಗಿದ್ದೇವು. ಎಷ್ಟು ಜನ ಪರಿಷತ್ನೊಳಗೆ ಜಿಲ್ಲಾಧ್ಯಕ್ಷರುಗಳ ಏನ್ ಮಾಡಿದ್ರು ಅವ್ರು ಮೀಟಿಂಗ್ ಒಳಗೆ ಅಸರ್ಟ್ ಮಾಡ್ಬೇಕಾಗಿತ್ತಲ್ಲ ಅವರು. ಎಷ್ಟು ಜನ ಇಲ್ಲ ಅಲ್ಲಿ ಒಳಗೆ. ಆಮೇಲೆ ಲಿಂಗಾಯತೇತರರು ಕೂಡ ವಚನವನ್ನು ವಿರೋಧಿಸುವವರು ಯಾರು ಇಲ್ಲ, ಎಕ್ಸೆಪ್ಟ್ ಸನಾತನಿಗಳು. ಯಾವ ಹಿಂದುಳಿದ ತಳ ಸಮುದಾಯದ ಯಾರು ಕೂಡ ಅದನ್ನ ಫ್ರೇಮ್ ಮಾಡ್ಯಾರಲ್ಲ, ಇವ್ರಿಗೆ ಏನು ಗೊತ್ತಿರಲ್ಲ. ಈ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರು ಇರ್ತಾರಲ್ಲ, ಅವರಿಗೆ ನಿಮ್ ಕಡೆಯಿಂದ ಕವಿಗಳದ್ 4 ಹೆಸರು ಕೊಡ್ರಿ,
ಸನ್ಮಾನ ಮಾಡೋರ್ 4 ಹೆಸರು ಕೊಡ್ರಿ, ಲೇಖಕರದ್ 2 ಹೆಸರು ಕೊಡ್ರಿ. ಅವು ಅದ್ರಾಗೆ ಮುಂಜಾನೆ ಚಂತನ್ ತಲೆ ಕೆಡ್ಸ್ಕೊತಾವ. ನನಗೆ ಎಲೆಕ್ಷನ್ದಾಗ ಅವ್ನು ಸಹಾಯ ಮಾಡ್ಯಾನ, ಅವ್ನ ಕವಿ ಹಣನೋ ಇಲ್ಲೋ ಗೊತ್ತಿಲ್ಲ, ಅವ್ ವಿಚಾರವಾದಿ ಹಣನೋ ಇಲ್ಲೋ ಗೊತ್ತಿಲ್ಲ, ಅವನಿಗೆ ಓದ್ಲಕ್ ಒಟ್ಟ ಅದೊಂದು ಲಾಬಿ ಗೋಷ್ಠಿ. ಅವಾಗ ಏನಿತ್ತು, ನಾವು ಚಿಕ್ಕವರಿದ್ದಾಗ ಎಲ್ಲ ಸಾಹಿತ್ಯ ಪರಿಷತ್ತಿಗೆ ಸಾಹಿತ್ಯಗಳ ಆಯ್ಕೆಯಾಗಿ ಬರ್ತಿದ್ರು. ಗಂಭೀರವಾದ ಸಾಹಿತ್ಯಗಳು ಇರ್ತಿದ್ರು. ಅದು ರಾಜ್ಯ ಅಧ್ಯಕ್ಷರಿರ್ಬೋದು, ಜಿಲ್ಲಾಧ್ಯಕ್ಷರುಗಳಿರ್ಬೋದು, ತಾಲೂಕಾಧ್ಯಕ್ಷರುಗಳಿರ್ಬೋದು, ಗಂಭೀರವಾದ ಸಾಹಿತಿಗಳಿರ್ತಿದ್ರು. ಇವತ್ತು ಸಾಹಿತಿಗಳಲ್ಲದವರೇ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ನಿಮ್ಗೆ ಗೊತ್ತದೆ, ಸಾಹಿತ್ಯ ಪರಿಷತ್ತಿನ ಎಲೆಕ್ಷನ್ ಕೂಡ ಒಂದು MLA MP ಎಲೆಕ್ಷನ್ ನಂಗೆ ನಡೀತಾ ಇದೆ. ಹೀಗಾಗಿ ಅಲ್ಲಿ ವಚನ ಸಾಹಿತ್ಯವನ್ನು ಕುರಿತಂತೆ ಅವರು ಗೋಷ್ಠಿಯನ್ನು ಇಡದೇ ಇರುವುದಕ್ಕೆ ಕಾರಣ ವಚನ ತತ್ವ, ವಚನ ಸಿದ್ಧಾಂತ, ವಚನ ಫಿಲಾಸಫಿ, ಮತ್ಯಾವುದೇ ಕಾರಣ ಇಲ್ಲ ಅವರಿಗೆ. ಇಲ್ಲ ನೀವು ವಚನ ಸಿದ್ಧಾಂತ ಇಡು ಅಂತ ಹೇಳ್ತೀರಿ, ನಾಳೆ ಅವ್ರು ಕೀರ್ತನ ಸಾಹಿತ್ಯ ಇಡು ಅಂತ ಇಡ್ರಿ, ಆಗ್ಲಿ. ಅಲ್ಲೇನದ ಇಲ್ಲೇನದ ಪರ್ದಾಫಾಶ್ ಸ್ಪಷ್ಟ ಆಗ್ಲಿ. ಒಳಗನ್ನಡ ಸಾಹಿತ್ಯ ಇಡ್ರಿ, ತೊಂದ್ರೆ ಇಲ್ಲ. ಇದನ್ನ ನಿರಾಕರಣೆ ಮಾಡ್ಲಿಕ್ಕೆ ನೆವಗಳು ಹೇಳಬೇಕಾಗಿಲ್ಲ, ನಮ್ಗೆ ಸ್ಪಷ್ಟವಾಗಿದೆ. ಅವರು ನಿಮ್ಗೆ ನೆನಪಿರ್ಲಿ, ಎಲ್ಲ ದ್ವಾರಗಳಿಟ್ಟಾಗ ಬಸವಣ್ಣನ ಹೆಸರಿನ ದ್ವಾರ ಇರಲಿಲ್ಲ, ಕುವೆಂಪುನ ಹೆಸರಿನ ದ್ವಾರ ಇರಲಿಲ್ಲ. ಆಮೇಲೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯರು ಹೋಗಿ ಗಲಾಟೆ ಮಾಡಿ ಅವ್ರ ಜೊತೆ ಕಿರಿಕಿರಿ ಮಾಡೋದ್ ಬಳಕ ಕೈಲೇ ಬರೆದು ಆಮೇಲೆ ಬಸವಣ್ಣನ ಹೆಸರನ್ನ ಒಂದು ದ್ವಾರ ಮಾಡಿದ್ರು. ಆಮೇಲೆ ಈ ಮಾಂಸಾಹಾರ ತಿನ್ಬೇಕು ತಿನ್ಬಾರ್ದು ಅನ್ನೋದ್ರ ಬಗ್ಗೆನೇ ವಾದವನ್ನು ಬೆಳೆಸಿದ್ರು. ಅದು ಕೂಡ ಮಾನವ ವಿರೋಧಿನೇ, ಜನ ವಿರೋಧಿನೇ. ನೋಡ್ರಿ, ಮಳಿಗೆ ಒಳಗೆ ಮದ್ಯ, ಸಿಗರೇಟು, ತಂಬಾಕು ಮಾರಾಟ ಮಾಡುವುದಿಲ್ಲ, ಇಷ್ಟು ಬರೆದ್ರು ಮುಗಿದೋದಿ. ಮಾಂಸವನ್ನು ಯಾರು ಅಡಿಗೆ ಮಾಡುವಂಗಿಲ್ಲ. ಅರೆ ನೀತಿಲಿಲ್ಲ. ಆಹಾರಕ್ಕೊಂದು ವೈಜ್ಞಾನಿಕವಾದ ಪರಿಕಲ್ಪನೆ ಇದೆ. ಇದು ಕಷ್ಟ ಇರೋದಿದೆ. ಲಿಂಗಾಯತರೆಲ್ಲ ಮಾಂಸಾಹಾರದ ವಿಷಯ ಬಂದ್ ಕೂಡಲೇ ಅದು ಹಾಂಗ ತಿಂದು ಕೂಡ ಖ್ಯಾತಿ ತೆಕ್ಕೋತ್ ನಿಂದ್ರು. ಆಹಾರ ಒಂದು ಸಬ್ಜೆಕ್ಟ್ ಅಲ್ಲ. ಯಾವಾಗ ಎಲ್ಲಿ ಏನು ಸಿಗ್ತದೆಯೋ ಅದನ್ನು ತಿಂದು ಬದುಕುವುದನ್ನು ರೂಢಿಸಿಕೊಂಡು ಬಂದಿದೆ. ಆಹಾರಕ್ಕೊಂದು ಸರ್ಕಲ್ ಇದೆ, ಒಂದು ನಿಸರ್ಗ ನಿಯಮ ಇದೆ, ಅದ್ರ ಪಾಡಿಗೆ ಅದು ಹಾಕೊಂಡು ಹೋಗ್ತದೆ. ನೀನ್ ಏನ್ ತಿನ್ಬೇಕು ಅನ್ನೋದು ನಿನ್ನ ವಿವೇಚನೆ, ನಿನ್ನ ಉಪಲಬ್ಧಿ, ನಿನ್ನ ಆರ್ಥಿಕ, ಸಾಮಾಜಿಕ, ನಿನ್ನ ಫುಡ್ ಹ್ಯಾಬಿಟಿಕ್ಸ್. ನೀವು ಅಲ್ಲಿ ಬೇಡ ಅಂತ ಹೇಳಿದ್ರೆ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಮಾಂಸವನ್ನು ತರ ಕೂಡುದು, ಸ್ವತಃ ಮಾಂಸ ತಿಂದು ಸ್ವತಃ ಮದ್ಯ ಕುಡಿದು ಎಷ್ಟು ಕುಡಿದು ಓಲೆ ಆಡಂಗಿಲ್ಲ ಈತ, ಆಯ್ತಪ್ಪ. ಮದ್ಯಪಾನ ನಿಷೇಧಿಸಲಾಗಿದೆ, ಮಾಂಸಾಹಾರ ನಿಷೇಧಿಸಲಾಗಿದೆ. ಸಾಹಿತ್ಯ ಸಮ್ಮೇಳನ ನಿಮ್ಮ ಬ್ರಾಹ್ಮಣರ ಮಠನ ಅಥವಾ ನಿಮ್ಮ ಲಿಂಗಾಯತರ ಮಠನ ನಿಮ್ದು? ಅದೊಂದು ಸಾರ್ವಜನಿಕ ಕೆಲಸ. ಅದು ವಚನ ಸಾಹಿತ್ಯದ ಬಗ್ಗೆ ಹೆಚ್ಚಿಗೆ ಡಿಬೇಟ್ ಅಲ್ಲಾರ್ದಂಗೆ ಇದೇ ಡಿಬೇಟೇ ಮುನ್ನೆಲೆಗೆ ಬಂತು. ವಚನ ತತ್ವವನ್ನು ಕುರಿತು ಇನ್ನೂ ಹೆಚ್ಚಿಗೆ ಏನಾದ್ರೂ ನಾವು ಮಾತಾಡ್ಬೇಕನ್ನೋದ್ರೊಳಗಾಗಿನೇ ಇಡೀ ಮೈಂಡ್ ಯಾಕೆ ಡೈವರ್ಟ್ ಆಯ್ತು ಅಂದ್ರೆ ಮಾಂಸಾಹಾರ ಬಿಡೋದು. ಆಮೇಲೆ ಅಲ್ಲಿ ಮಾಂಸಾಹಾರ, ಅದು ಮಂಡ್ಯ ಮಾಂಸಾಹಾರಿಗಳ ನಾಡೋದು. ಅರ್ಥ ಆಯ್ತಾ ನಿಮಗೆ? ಮಾಂಸಾಹಾರಿಗಳ ನಾಡೋದು. ಕಸ್ಟಮರಿ ತಿಂತಾರ ಅವರು. ಎರಡದ ಈ ದೇಶದೊಳಗೆ ಕಸ್ಟಮರಿ ಆಹಾರ ಸೇವನೆ ಮಾಡೋರು, ಒಟ್ಟು ಆಹಾರ ಸೇವನೆ ಮಾಡೋರು. ಮದುವೆಗಳಲ್ಲಿ ಬೀಗರ ಊಟ ಅಂತ ಹೇಳಿ ಅದು ಅವ್ರ ಕಸ್ಟಮ್ ಅದರಿ. ನೀವ್ ಯಾರು ಅದನ್ನ ಪ್ರಶ್ನೆ ಮಾಡೋರು? ನಿಮ್ಗೆ ತಿನ್ನೋ ಅಂದ್ರೆ ಅವರು ಒತ್ತಾಯ ಮಾಡಿದಾರೆ ನಿಮ್ಗೆ? ಯಾವ ಸಮ್ಮೇಳನದೊಳಗೂ ಈ ಆಹಾರ ಇದ್ದಿಲ್ಲ. ಈ ಸಲನೇ ಯಾಕೆ ಯಾವ ಸಮ್ಮೇಳನದೊಳಗೂ ಹಿಂಗ್ ಡಿಕ್ಲೇರ್ ಮಾಡಿದ್ದಿಲ್ಲ, ಸುಮ್ಮಿದ್ರು. ಯಾವ ಸಮ್ಮೇಳನದೊಳಗೂ ಮಾಂಸಾಹಾರ ನಿಷೇಧಿಸಲಾಗಿದೆ ಅಂತ ಹೇಳಿದ್ದಿಲ್ಲ ಯಾರು, ಸುಮ್ಮಿದ್ರು. ನೀವ್ ಯಾಕೆ ತಿಳಿದ್ರಿ? ಎರಡು
ಒಂದು ಬಹುಸಂಖ್ಯಾತರ ಆಹಾರವನ್ನ ಅಗೌರವಿಸುವುದು. ಇನ್ನೊಂದು ಮುಖ್ಯವಾದದ್ದು, ಇಡೀ ಜನರ ಲಕ್ಷ್ಯ ಅಲ್ಲಿಯ ಸಮ್ಮೇಳನದ ಗೋಷ್ಠಿಗಳು ಅಲ್ಲಿ ಮಂಡಿತವಾದ ವಿಷಯಗಳ ಕಡೆ ಹೋಗದಂತೆ ಊಟ ತಿಂಡಿಯ ಕಡೆನೆ ಡೈವರ್ಟ್ ಮಾಡಿಬಿಡೋದು, ಹೊರಳಿಸಿ ಬಿಡೋದು. ಇದು ಯಾವಾಗ್ಲೂ ಬ್ರಾಹ್ಮಣಿಕಲ್ ಮೈಂಡ್ ಸೆಟ್ ಈ ಕೆಲಸ ಮಾಡ್ತಾನೆ. ಬ್ರಾಹ್ಮಣರಿದ್ರೆ ತಪ್ಪು ತಿಳ್ಕೊಬೇಡಿ, ನಾನು ಬ್ರಾಹ್ಮಣಿಕಲ್ ಮೈಂಡ್ ಸೆಟ್ ಅಂತ ಹೇಳಿ ಈ ಮೈಂಡ್ ಸೆಟ್ ಸಾರಿ, ನನಗೆ 2 ದಿವಸದಿಂದ ಸ್ವಲ್ಪ ವೈರಲ್ ಬಂದು ನೆಗಡಿ ಕೆಮ್ಮು ಕಾಡ್ತಾ ಇದೆ. ಮೈಂಡ್ ಸೆಟ್ ನಾನು ಹೇಳ್ತಾ ಇದ್ದೀನಿ, ಒಂದು ಆರ್ಥೋಡಾಕ್ಸ್ ಮೈಂಡ್ ಸೆಟ್, ಒಂದು ಮಡಿವಂತಿಕೆ ಮೈಂಡ್ ಸೆಟ್. ವಚನಕಾರರು ಎಲ್ಲರೂ ಮಾಂಸಾಹಾರಿಗಳಾಗಿದ್ರೆ ಅಂತ ಒಂದು, ಅಥವಾ ಸಸ್ಯಾಹಾರಿಗಳಾಗಿದ್ರೆ ಅಪ್ರಾಸಂಗಿಕವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಎತ್ತಿ ಬಿಡೋದು. ಗೊತ್ತಿಲ್ಲ, ಎಲ್ಲ ಕೆಳಜಾತಿ ಕೆಳ ಸಮುದಾಯದಿಂದ ಬಂದವರು ಇದ್ರು, ಅವರು ತಮ್ಮ ಆಹಾರ ಸಂಸ್ಕೃತಿಯ ಜೊತೆ ಇದ್ದಿರ್ಬೋದು. ಇಷ್ಟಪಟ್ಟವ್ರು ತಿಂದಿರ್ಬೋದು, ಬಿಟ್ಟಿದ್ರು, ವಾಟ್ ನಾನು ನೋಡಿರಿ ನೀವು. ಅದು ಸಬ್ಜೆಕ್ಟೇ ಅಲ್ಲ. ಜೀವಕ್ಕೆ ಜೀವವೇ ಆಧಾರ, ಜೀವ ತಪ್ಪಿಸಿ ಜೀವಿಸಬಾರದು ಆರಿಗೆ. ದ್ರವ್ಯಂ ಸುರಾಮಯಂ ಅಹಿಂಸಾ ಪರಮೋ ಧರ್ಮ ಎಂಬ ಸಾವಕರನ್ನು ಕಾಣೆನು ಐಶ್ವರ್ಯ ಲಿಂಗಕ್ಕರ್ಪಿತವೆಂದು ಸೇವಿಸಿದಡೆ ಯಾವ ದೋಷವಿಲ್ಲ ಅಂತ ಬಸವಣ್ಣ. ಅಂದ್ರೆ ಆಹಾರ ಅವರ ಖಾಸಗಿ, ಅರ್ಥ ಆಯ್ತಾ? ಅವ್ರಿಗೆ ನಾವು ತಿನ್ನುವ ಊಟ, ನಾವು ತೊಡುವ, ಅವ್ರು ಮಾಂಸಾಹಾರ ತಿಂದ್ರೆ ನಿಮ್ಗೇನ್ ತೊಂದ್ರೆ? ಅವರು ಅದೇನಂತೀವಿ ಹಿಜಾಬ್ ಕಟ್ಕೊಂಡ್ರೆ ನಿಮ್ಗೇನ್ ಕಷ್ಟ? ಅಥವಾ ಅವ್ರು ಯಾರೋ ಶರಗ್ ಹಚ್ಕೊಂಡ್ರೆ ನಿಮ್ಗೇನ್ ಕಷ್ಟ? ಯಾರೋ ಕುಂಕುಮ ಹಚ್ಚಿದ್ರೆ ನಿಮ್ಗೇನ್ ತೊಂದ್ರೆ? ಕುಂಕುಮ ಹಚ್ಚದಿದ್ದರೆ ನಿಮ್ಗೇನು ಹಾನಿ? ಯಾರೋ ಪ್ಯಾಂಟ್ ಹಾಕೊಂಡ್ರೆ ತೊಂದ್ರೆ ಏನ್ ನಿಮ್ಗೆ? ಸೊ ವಚನ ಸಾಹಿತ್ಯ ಈ ಯಾವ ಮಡಿವಂತಿಕೆಯನ್ನ ಪುರಸ್ಕರಿಸೋದಿಲ್ಲ, ಬಹಳ ಸ್ಪಷ್ಟ ಸರಳವಾಗಿ ಹೇಳ್ತದೆ. ನಿಮ್ ಕಾಲಘಟ್ಟದ ಕಾಲಧರ್ಮಕ್ಕೆ ಅನುಸರಿಸಿ ಒಂದು ಬ್ರಾಡ್ ಬೇಸ್ಡ್ ಫಿಲಾಸಫಿಯನ್ನು ಕಟ್ಟಿಕೊಡ್ತದೆ ವಚನ. ಬ್ರಾಡ್ ಬೇಸ್ಡ್. ನೀವು ಅಲ್ಲಮನ ವಚನವನ್ನ ಒಂದೊಂದೇ ವಚನಗಳನ್ನ ಅದ್ರ ಒಳಗೆ ಪ್ರವೇಶಿಕೆ ಪಡೆಯಿರಿ. ಅಲ್ಲಮನಿಗೆ ಯಾವ ಮಡಿವಂತಿಕೆ ಇಲ್ಲ, ಯಾವ ಅಡ್ಡಿ ಆತಂಕ ಅಡೆತಡೆಗಳಿಲ್ಲ. ಈ ಎಲ್ಲ ಸ್ಥಾವರಗಳನ್ನ ಪೂಜಿಸುವುದು, ಇದನ್ನು ಕಟ್ಟ ಇದೆಲ್ಲವನ್ನ ನೋಡಿಬಿಟ್ಟು ಅಲ್ಲಮ ನಕ್ಕ ಬಿಡ್ತಾನೆ. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನೇಕೆ ಸಲಹೆ, ಆರ ಇದು ಒಕ್ಕುಡುತ್ತೆ ಉದಕವನ್ನೇರಿವೆ, ಹಸಿವಿಗೆ ಅನ್ನವನ್ನಿಕ್ಕುವೆ, ನಾ ದೇವನಲ್ಲದೆ ನೀ ದೇವನೇ ಅಂತ ಹೇಳ್ಬಿಟ್ಟ. ನಾನ್ ದೇವ್ರು ನೀನ್ ದೇವ್ರಲ್ಲಯ್ಯ ಅಂದ್ರೆ ದೇವ್ರು ಇಲ್ಲ ಅಂತ ಹೇಳ್ದಂಗಲ್ಲ ತಾನೇ? ಅದ್ರಲ್ಲಿ ಎಷ್ಟೋ ಕಡೆ ಕಲ್ಲ ದೇವರ ಮಾಡಿ, ಕಲ್ಲು ಮನೆ ಮಾಡಿ, ಕಲ್ಲ ಮೇಲೆ ಕಲ್ಲ ಕಡದರೆ ಆ ದೇವರ ಎತ್ತ ಹೋದರು. ಇಂಥ ಸಾವಿರ ವಚನಗಳನ್ನ ಹೇಳಬಹುದು. ಸೊ ವಚನ ಸಾಹಿತ್ಯವನ್ನು ಕುರಿತು ಅವರು ಚರ್ಚೆ ಬೆಳೆಸಲಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ವಚನ ಸಾಹಿತ್ಯವನ್ನ ಮುಟ್ಟಿ ಮೈಲಿಗೆ ಮಾಡುವ ಹುನ್ನಾರ ಅವ್ರದ್ದಿದೆ. ವಚನಗಳು ವೇದಾಗಮ ಉಪನಿಷತ್ತುಗಳನ್ನು ಮುಂದುವರೆದ ಭಾಗ ಅನ್ನುವಂತ ಒಂದು ದೊಡ್ಡ ಹುನ್ನಾರು ಕುತಂತ್ರ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಬರೆದಿರ್ತಕ್ಕಂಥ ವಚನ ದರ್ಶನ ಅನ್ನುವಂಥ ಪುಸ್ತಕನೇ ಸಾಕ್ಷಿ. ಆ ಪುಸ್ತಕ ಓದಿದ ಯಾರಿಗಾದ್ರೂ ಗೊತ್ತಾಗ್ತದೆ ಅವ್ರು ಏನ್ ಹುನ್ನಾರ ಮಾಡ್ಯಾರ, ಯಾಕೆ ಬರೆದ್ರು ಅಂತ. ಇವತ್ತಿಗೂ ಅವ್ರು ಯಾರೇ ವೈದಿಕರು ಬಸವಣ್ಣ ಅಂತ ತಮ್ಮ ಮಕ್ಕಳಿಗೆ ಹೆಸರಿಡ್ತಾರ? ಯಾವ ವೈದಿಕರಾದರೂ ಬಸವೇಶ್ವರ ತತ್ವ ಫಿಲಾಸಫಿಗಳನ್ನ ಕಂಬರ್ತಾರ? ಆದ್ರೆ ಇವತ್ತು ವಚನಗಳ ಬಗ್ಗೆ ವಿಶೇಷ ಆಸಕ್ತಿ. ವಚನಗಳ ಬಗ್ಗೆ ಅಲ್ಲ, ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಈ ಸರ್ಕಾರ ಘೋಷಿಸಿಬಿಡ್ತಲ್ಲ. ಎಲ್ಲಿ ಲಿಂಗಾಯತರೆಲ್ಲ ಇವರು ಪದರಿ ಅಂತ ಓಟ್ ರಾಜಕಾರಣ ಮಾಡಿ, ಅದಕ್ಕೆ ಬಸವಣ್ಣನನ್ನ ಕುರಿತು ತಾವೇ ಒಂದು ಬೋಗಸ್ ಪುಸ್ತಕ ಬರೆಸಿ, ಒಂದು ಬಾಲಿಶ್ ಪುಸ್ತಕ ಬರೆಸಿ, ಪ್ರತಿ ಜಿಲ್ಲೆಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಿಡುಗಡೆ ಮಾಡ್ತಾ ಇದೆ ಸಂಘ ಪರಿವಾರ.
ಮನಿತನ ಹೋದ್ರೆ ನೀರು ಕೊಡ್ಲಾರದವ್ರು. ಇವತ್ತಿಗೂ ಅವರ ವೈದಿಕರ ದೇವಸ್ಥಾನದಲ್ಲಿ ನಮ್ಗೆ ಪ್ರವೇಶನೇ ಇಲ್ಲ. ಇವತ್ತಂತ ವಚನ ಸಾಹಿತ್ಯವನ್ನು ಕುರಿತು ಭಂಡಾರಿಯಲ್ಲಿ ಕ್ರಾಂತಿ ಇಲ್ಲ, ಅದು ಜಾತಿ ಬಗ್ಗೆ ಮಾತಾಡಿಲ್ಲ, ಅದು ಲಿಂಗ, ಅದು ಏನಿದ್ರು ಅಧ್ಯಾತ್ಮ, ಆತ್ಮ, ಪರಮಾತ್ಮ, ಸಾಮಾಜಿಕ ಸ್ಥಿತಿಗತಿಯನ್ನು ಕುರಿತು ಅದು ಮಾತಾಡಿಲ್ಲ. ಈ ಕ್ಷುಲ್ಲಕವಾದ ಮಾತುಗಳು ಅವ್ರ ಲೆಕ್ಕಕ್ಕ ಎಲ್ಲ ಮನುಷ್ಯನ ಕಷ್ಟ ನಷ್ಟಗಳಿಗೆ ಮನುಷ್ಯನ ಅಜ್ಞಾನವೇ ಕಾರಣವೇ ಹೊರತು ವ್ಯಕ್ತಿಗಳಲ್ಲ. ಇದೇ ನಿಗೂಢೀಕರಣ ಸಿದ್ಧಾಂತ. ಇದನ್ನ 5,000 ವರ್ಷದಿಂದ ಮಾಡ್ಕೊಂಡು ಬಂದಾರ ಅವರು. ಅದರ ವಚನಕಾರರು ಈ ಸಾಮಾಜಿಕ ಅವ್ಯವಸ್ಥೆಗೆ ಕಾರಣ ಇಲ್ಲಿರ್ತಕ್ಕಂಥ ಸಾಮಾಜಿಕ ನಂಬಿಕೆಗಳು, ಸಾಮಾಜಿಕ ಜೀವನ ವಿಧಾನ. ಈ ಸಾಮಾಜಿಕ ಜೀವನ ವಿಧಾನದಲ್ಲಿ ಬದಲಾವಣೆ ಆಗಬೇಕಂದ್ರೆ ಆರ್ಥಿಕ ಸಂಬಂಧಗಳಲ್ಲಿ ಬದಲಾವಣೆ ಆಗ್ಬೇಕು, ಉತ್ಪಾದನೆಯ ವಿಧಾನಗಳಲ್ಲಿ ಬದಲಾವಣೆ ಆಗ್ಬೇಕು. ಅಂದಾಗ ಸಾಮಾಜಿಕ ಸಂಬಂಧಗಳು ಅಥವಾ ಆಧ್ಯಾತ್ಮಿಕ ಏನ್ ನೀವು ಅಂತೀರಿ ಅದೆಲ್ಲವೂ ಸಿಗ್ಲಿಕ್ಕೆ ಸಾಧ್ಯ ಅದ. ಸೊ ಇವತ್ತು ಅವರ ಗುರಿ ಇರೋದೇ ವಚನ ಸಾಹಿತ್ಯ ಬಸವಣ್ಣ. ಅದು ವೇದಗಳ ಹೌದು, ಇತ್ತೀಚೆಗೆ ವಚನ ಸಾಹಿತ್ಯ ಕುರಿತು ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಚರ್ಚೆ ನಡೀತಾ ಇದೆ. ನೀವು ಗಮನಿಸಿದ್ರೋ ಇಲ್ಲೋ ಗೊತ್ತಿಲ್ಲ. ಬಹಳಷ್ಟು ದೀರ್ಘವಾಗಿ ಬೇರೆ ಬೇರೆ ದೇಶದಲ್ಲಿ ಕೂಡ ಚರ್ಚೆ ನಡೀತಾ ಇದೆ. ಅದರ ತಾತ್ವಿಕ ಆಯಾಮವನ್ನು ಕುರಿತು ಚರ್ಚೆ ನಡೀತಾ ಇದೆ, ಅದರ ದಾರ್ಶನಿಕ ನಿಲುವುಗಳನ್ನು ಕುರಿತು ಚರ್ಚೆ ನಡೀತಾ ಇದೆ. ಇಲ್ಲಿವರೆಗೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಚರ್ಚೆ ಯಾಕೆ ನಡೀಲಿಲ್ಲ ಅಂದ್ರೆ ಅವು ಯಾರ ಕೈಗೆ ಸಿಕ್ಕಿರ್ಲಿಲ್ಲ. ಅದು ನಮ್ಮವ್ರ ನಡುವೆ ನಮ್ಮ ಒಳಗನೆ ಇದ್ದು ಹೋಗಿತ್ತು. ಅದರ ವೇದಗಳ ಕುರಿತು ಜಗತ್ತಿನ ತುಂಬ ಬೇರೆ ಬೇರೆ ಪಾಶ್ಚಾತ್ಯ ವಿಶ್ವವಿದ್ಯಾಲಯಗಳಲ್ಲಿ ಅದರ ಚರ್ಚೆ, ಅದರ ಅಧ್ಯಯನ ಕಳೆದ 100 ವರ್ಷಗಳ ನಡೀತಾ ಇತ್ತು. ಯಾಕೆ? ಸಂಸ್ಕೃತ ಬರ್ತಿತ್ತೇನೋ ಅವರಿಗೆ. ಅಮೆರಿಕದವ್ರಿಗೆ ಸಂಸ್ಕೃತ ಬರ್ತಿತ್ತ, ಇಂಗ್ಲೆಂಡ್ನವ್ರಿಗೆ ಬರ್ತಿತ್ತ, ಜಪಾನ್ದವ್ರಿಗೆ ಬರ್ತಿತ್ತ, ಜರ್ಮನ್ದವ್ರಿಗೆ ಬರ್ತಿತ್ತ, ಕೆನಡಾದವ್ರಿಗೆ ಬರ್ತಿತ್ತ. ಮತ್ತು ಸಂಸ್ಕೃತ ಬಗ್ಗೆ ಚರ್ಚೆ ನಡೀತದೆ. ವಚನಗಳು ಕನ್ನಡದಲ್ಲಿವೆ ಅಂತೇಳಿ. ಭಾಷೆ ಅಲ್ಲ ಸಮಸ್ಯೆ. ಸಂಸ್ಕೃತದಲ್ಲಿ ಇರ್ತಕ್ಕಂಥ ಸಾಹಿತ್ಯ ಇಲ್ಲಿ ಬಂದು ಅನೇಕ ಮ್ಯಾಕ್ಸ್ ಮುಲ್ಲರ್ ನಂತವ್ರು, ರಾಬರ್ಟ್ ನಂತವ್ರು, ಕೈವ್ ಅಂತವ್ರು ಇಲ್ಲಿ ಬಂದು ಸಂಸ್ಕೃತ ಕಲಿತು ಸಂಸ್ಕೃತವನ್ನ ಅಲ್ಲಿ ದಿಢೀರ್. ಹಾಗೇನೆ ಇಲ್ಲಿನೂ ಪಿಟಲ, ಗುಂಡಾಟ ಅನೇಕ ಜನ ಇದ್ರಲ್ಲ, ಕನ್ನಡ ಕಲ್ತಿದ್ರಲ್ಲ, ಅವ್ರ ಕೈಗೆ ಹಳಗನ್ನಡ ಕಾವ್ಯಗಳು ಸಿಕ್ಕಷ್ಟು ವಚನಗಳು ಸಿಗ್ಲಿಲ್ಲ. ಆದ್ರೆ ನಿಮ್ಗೆ ಗೊತ್ತು, ಆ ವಚನಗಳು ಓದಿದ ನಂತರ ಹಳಕಟ್ಟಿಯವರು ಉಡುಪಿ ಮಂಗಳೂರು ಬಾಸಲ್ ಮಿಷನ್ಗೆ ಹೋಗಿ ಈ ವಚನಗಳು ಪ್ರಿಂಟ್ ಮಾಡು ಅಂತ ಹೇಳಿದಾಗ ಅವ್ರು ಅದನ್ನ ಓದಿ ಆಮೇಲೆ ನಾವು ಹೇಳ್ತೀವಿ ಅಂತ ಹೇಳಿ ಅದನ್ನ ಓದಿ, ಇದನ್ನ ನಾವು ಪ್ರಿಂಟ್ ಮಾಡಲ್ಲ, ನಮ್ಮ ಬೈಬಲ್ ಅನ್ನು ಮೀರಿಸುವಂತ ಸತ್ಯಗಳು ತತ್ವಗಳು ಇಲ್ಲಿವೆ, ಇವುಗಳನ್ನ ಪ್ರಿಂಟ್ ಮಾಡಿದ್ರೆ ನಮ್ಮ ಬೈಬಲ್ ಯಾರು ಓದ್ತಾರ? ಅಷ್ಟಾದ್ರೂ ಪ್ರಾಮಾಣಿಕತನ ಇತ್ತಲ್ಲ ಅವ್ರ ಹತ್ರ. ಹೇಳಿದ್ರು ನಾವ್ ಇದನ್ನ ಪ್ರಿಂಟ್ ಮಾಡಲ್ಲ. ಸುಮ್ನೆ ಒಂದು ಸ್ವಲ್ಪ ವಚನಗಳ ಓದಿನೇ ಅಷ್ಟು ಅಧೀರರಾಗ್ಬಿಟ್ರು ಪಾಶ್ಚಾತ್ಯರು, ಅಧೀರರಾಗ್ಬಿಟ್ರು. ಅವುಗಳನ್ನ ಪ್ರಚಾರ ಪ್ರಸಾರ ಮಾಡ್ತಾರೆ. ಹಂಗ ನಾವು ಭಾರತೀಯ ವಿದ್ವಾಂಸರು ಅವುಗಳನ್ನು ಕುರಿತು ವಿವಿಧ ನೆಲೆಯಲ್ಲಿ ಅವುಗಳನ್ನ ಪ್ರಚಾರ ಪ್ರಸಾರ, ವಾಗ್ವಾದಗಳು, ಚರ್ಚೆ ಇವೆಲ್ಲ ಮಾಡಬೇಕಾಗಿದೆ. ಇನ್ನೂ ಮಾಡಿಲ್ಲ. ಇನ್ನೂ ನಾವು ಈಗ ಸ್ವಲ್ಪ ಅಲ್ಲಿ ಇಲ್ಲಿ ಕೆಲವು ವಿದ್ವಾಂಸರು ಚರ್ಚೆಗೆ ಸುಳು ಇಟ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಭಾರತದಲ್ಲಿ ಅಂತೂ ಬೇರೆ ಬೇರೆ ಭಾಷೆಯಲ್ಲಿ ಬಸವಾದಿ ಶರಣರ ಕುರಿತು ಒಂದು ರೀತಿಯ ಸಂಚಲನ ಮೂಡ್ತಾ ಇದೆ. ಅದು ಅವರಿಗೆ ಗಾಬರಿ ಹುಟ್ಟಿಸಿದೆ. ಕರ್ನಾಟಕದಲ್ಲಿ ವಚನ ಪ್ರಚಾರ ಆದರೆ ಇಲ್ಲಿ ಚಾತುರ್ವರ್ಣ ವ್ಯವಸ್ಥೆಗೆ ನೆಲೆ ಇಲ್ಲ. ಕರ್ನಾಟಕದಿಂದ ಚಾತುರ್ವರ್ಣ ವ್ಯವಸ್ಥೆ ಹೊರಟೋಯ್ತು ಅಂದ್ರೆ ದಕ್ಷಿಣ ಭಾರತದಲ್ಲಿ ಇವರಿಗೆ ನೆಲೆ ಇಲ್ಲ. ದಕ್ಷಿಣ ಭಾರತದಲ್ಲಿ ನಾಮಾವಿಶೇಷ ಆದ್ರೆ ಉತ್ತರ ಭಾರತ ಹೀಗೆ ನೋಡ್ತೀರಿ ನೀವು. ನಮ್ಮಲ್ಲಿ ಅನೇಕ ಚಳುವಳಿ ಇರೋದ್ರಿಂದ ಮಿನಿಮಮ್ ಕಾನೂನು, ಮಿನಿಮಮ್ ಅಕ್ಷರಸ್ಥರು, ನೌಕರಿ ಇತ್ಯಾದಿಗಳಿವೆ. ನೀವು ದಕ್ಷಿಣ ಭಾರತಕ್ಕೆ, ಉತ್ತರ ಭಾರತಕ್ಕೆ ಹೋದ್ರೆ ಇವತ್ತಿಗೂ ಆದಿವಾಸಿಯ ಬದುಕು ಅಲ್ಲಿದೆ. ಸೊ ಹೀಗಾಗಿ ಅವರು ವಚನ ಸಾಹಿತ್ಯವನ್ನು ಇಡದೇ ಇರುವುದಕ್ಕೆ ಬಹಳ ಆಳದ ಕಾರಣಗಳಿವೆ. ಮೇಲ್ಪದ್ರಿನಲ್ಲಿ ಸ್ಪೇಸ್ ಇಲ್ಲ. ಕನ್ನಡದಲ್ಲಿ ಅದೊಂದೇ ಸಾಹಿತ್ಯ ಅಲ್ಲ.
ವಿದ್ವತ್ತನ್ನ ನಿರಾಕರಿಸ್ತಾ ಇಲ್ಲ, ಅಲ್ಲುಗಳಿತಾ ಇಲ್ಲ. ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಸಾಧ್ಯತೆ ಮತ್ತು ಮಿತಿಗಳಿವೆ. ಅವುಗಳಲ್ಲಿರುವ ಮಿತಿಗಳನ್ನ ಮೀರಿ ಹುಟ್ಟಿರ್ತಕ್ಕಂಥದ್ದು ವಚನ ಸಾಹಿತ್ಯ. ಆನವಲಿದಂತೆ ಜೈನರ ರಾಜಸತ್ಯ ಸಾಹಿತ್ಯ ಜನಸತ್ತೆಯಾಗಿ ಜನರಿಂದ ರಚನೆಯಾದ ಈ ಸಾಹಿತ್ಯ ಅದು ಜಗತ್ತಿನಲ್ಲಿಯೇ ಎಲ್ಲೆಲ್ಲಿ ಸಿಗದ ಸಾಹಿತ್ಯ. ಸುಮ್ಮನೆ ಅಭಿಮಾನಕ್ಕಾಗಿ ಹೇಳುವ ಮಾತಲ್ಲ ಇದು. ಮುಂದಿನ ದಿನಗಳಲ್ಲಿ ವಚನ ಸಾಹಿತ್ಯ ಇನ್ನಿಷ್ಟು ದೇದೀಪ್ಯಮಾನವಾಗಿ ಬೆಳಗ್ತವೆ. ಈ ಸನಾತಿಗಳು ಇದನ್ನು ಎಷ್ಟು ಮುಚ್ಚಬೇಕಂತಾರೆ, ಎಷ್ಟು ಹಾಳು ಮಾಡ್ಬೇಕಂತಾರೆ. ಡೆಫಿನೆಟ್ ಅವ್ರಿಗೆ ಈಗ ಗೊತ್ತಾಗಿದೆ ವಚನ ಸಾಹಿತ್ಯವನ್ನ ಅಲಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತಮ್ಮ ವೈದಿಕ ಕ್ಷುದಾಗ್ನಿ ಒಳಗೆ ಅದನ್ನು ಸ್ವಾಹ ಮಾಡ್ಕೋಬೇಕಂತ. ಇದು ಕೂಡ ವೇದಗಳ ಮುಂದುವರೆದ ಭಾಗ. ವಚನಗಳೆಂದ್ರೆ ಕನ್ನಡದ ಉಪನಿಷತ್ತುಗಳು ಅಂತ ದಿವಾಕರ ಹೇಳ್ದ. ಕನ್ನಡದ ಉಪನಿಷತ್ತುಗಳು ಅಂತ ಹೇಳ್ದ. ಎಂ.ಆರ್. ಶ್ರೀನಿವಾಸ ಮೂರ್ತಿ ಕನ್ನಡದ ಉಪನಿಷತ್ತುಗಳು. ಅವ್ರಿಗೆ ಉಪನಿಷತ್ತು ಬಿಟ್ರೆ ಏನ್ ಗೊತ್ತಿತ್ತು? ಎಂ.ಆರ್. ಶ್ರೀನಿವಾಸ ಮೂರ್ತಿ, ದಿವಾಕರ ಎಲ್ಲ ವೈದಿಕ ಸಾಹಿತಿಗಳವರು. ಅವರಿಗೆ ಬೌದ್ಧಿಸಂ ಬಗ್ಗೆ ಸ್ಟಡಿ ಇರಲಿಲ್ಲ, ಜೈನಿಸಂ ಬಗ್ಗೆ ಅಂತ ಹೇಳಿಕೊಳ್ಳುವಂತ ಆಳದ ಪ್ರಖರತೆ ಇರಲಿಲ್ಲ. ಅವ್ರಿಗೆ ಗೊತ್ತಿರೋದ ವೈದಿಕ ಸಾಹಿತ್ಯ, ಅದು ಬಿಟ್ಟರೆ ಕನ್ನಡ ಸಾಹಿತ್ಯದಲ್ಲಿ ಓದುದು. ಅದಕ್ಕೆ ಅವರು ತಮ್ಮ ಜೊತೆಗೆ ಜೋಡಿಸಿಕೊಳ್ಳುವಂತ ಪ್ರಯತ್ನ ಪಟ್ಟಿರ್ಬಹುದು. ಆದ್ರೆ ಇವತ್ತು ಅದು ಹೇಗೆ ಕೂಡುದು ಅನ್ನೋದನ್ನ ಬರೀಲಿಕ್ಕೆ ಎಂ ಕಲಬುರ್ಗಿ ಅವರ 106 ಲೇಖನಗಳಿವೆ. ನಿಮ್ಗೆ ಇನ್ನು ಹೇಳಲಿಕ್ಕೆ ಬಹಳ ಮಾತುಗಳಿವೆ. ಇಷ್ಟು ಮಾತುಗಳು ಸಾಕು ಅಂತ ಅನ್ಕೋತೀನಿ. ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಪ್ರಶ್ನೆಗಳನ್ನ ಕೇಳೋಣ, ಮುಕ್ತ ಮನಸ್ಸಿನಿಂದ ಚರ್ಚೆ ಮಾಡೋಣ. ಒಂದಂತೂ ಸ್ಪಷ್ಟ ಸ್ನೇಹಿತರೆ, ನೀವು ನಂಬದೇ ಇರ್ರಿ, ಈ ದೇಶದ ವರ್ಣಾಶ್ರಮ ವ್ಯವಸ್ಥೆ ವಚನ ಸಾಹಿತ್ಯವನ್ನು ಯಾವತ್ತೂ ಅರಗಿಸಿಕೊಳ್ಳೋದಿಲ್ಲ. ವರ್ಣಾಶ್ರಮ ವ್ಯವಸ್ಥೆಯನ್ನ ಪುನರ್ಸ್ಥಾಪಿಸಲಿಕ್ಕಂತ ಹೊರಟಿರೋದೇ RSS ರಾಜಕೀಯ ಮುಖವಾಣಿ ಬಿಜೆಪಿ. ನೀವು ಅನ್ಬಹುದು, ನಾವು ಇಲ್ಲಿ ಸಾಹಿತ್ಯದ ಬಗ್ಗೆ ಅಧ್ಯಾತ್ಮದ ಬಗ್ಗೆ ಮಾತ್ರ ಚರ್ಚೆ ಮಾಡ್ಲಿಕ್ಕೆ ಬಂದೀವಿ, ಇಲ್ಲಿ ಯಾಕೆ ನೀವು ರಾಜಕಾರಣ ತರ್ತೀರಿ? ನಾನು ರಾಜಕಾರಣ ತರ್ಲಿಕ್ಕಿಲ್ಲ, ರಾಜಕಾರಣ ಇಲ್ಲಿದೆ. ಇಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಇಡದೇ ಇರುವುದಕ್ಕೆ ಒಂದು ರಾಜಕಾರಣ ಇದೆ. ರಾಜಕಾರಣ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಿ? MLA MP ಆಗೋದಷ್ಟೇ ರಾಜಕಾರಣ ಏನ? ನನ್ನ ಬದುಕಿನ ಪ್ರತಿಯೊಂದು ಆನಂತರ ನನ್ನ ಮನೆಯಾಗ ಒಂದು ಉಪ್ಪಿನ ದಾಣಿ ಏರ್ತು ಅಂದ್ರೆ ಅದರಿಂದ ಒಂದು ರಾಜಕಾರಣ ಇರ್ತದೆ. ನನ್ಗೊಂದು ಪುಸ್ತಕ ಸಕಾಲಕ್ಕೆ ಸಿಗ್ಲಿಲ್ಲ ಅಂದ್ರೆ ಅದಕ್ಕೊಂದು ರಾಜಕಾರಣ ಇರ್ತದೆ. ನನಗೆ ತಲೆಗೆ ಹಚ್ಕೊಳಕ್ಕೆ ಎಣ್ಣೆ ಸಿಗಲ್ಲ ಅಂದ್ರೆ ಅದರಿಂದ ಒಂದು ರಾಜಕಾರಣ ಇರ್ತದೆ. ರಾಜಕಾರಣ ಅಂದ್ರೆ ಬರೀ ಪಕ್ಷದ ರಾಜಕಾರಣ ಅಲ್ಲ, ತಾತ್ವಿಕ ರಾಜಕಾರಣ ಒಂದು ಇರ್ತದೆ. ಸೊ ಇವತ್ತು ನಮ್ಮನ್ನ ಆಳ್ತಿರ್ತಕ್ಕಂಥ ಬಿಜೆಪಿಗೆ ವಚನ ಸಾಹಿತ್ಯ ಪಚನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಅದು ಕೇವಲ ರಾಮಾಯಣ ಅಂತಾರೆ, ಮಹಾಭಾರತ ಅಂತಾರೆ, ಹನುಮಂತ ಅಂತಾರೆ, ರಾಮ ಅಂತಾರೆ. ದೇವ್ರಲ್ರಿ, ದೇವ್ರನ್ನ ಎಲ್ಲರಿಗೆ ಅಷ್ಟೇ ಅಲ್ರಿ, ಅಷ್ಟೇ. ಯಾಕೆ ನಿಮ್ಮ ವೈದಿಕರ ದೇವಸ್ಥಾನದಲ್ಲಿ ನಮ್ಗೆ ಒಳಗ್ ಬಿಡಂಗಿಲ್ಲ? ಎಲ್ಲರಿಗೆ ಅಷ್ಟೇ ಅಲ್ಲ, ಯಾಕೆ ಬಿಡಂಗಿಲ್ಲ ನೀವು ಒಳಗ? ಯಾಕೆ ನಮ್ಗೆ ಜನವರಿ ಹಾಕಲ್ಲ? ನಾವು ಬರೀ ಲಿಂಗ ಎಲ್ಲರಿಗೆ ಹಾಕ್ತಿವಿ, ನಾವು ಕಟ್ಕತೀನಂದಂಗೆ. ಯಾಕೆ ಜನವರಿ ಹಾಕಲ್ಲ ನೀವು? ಯಾಕೆ ಗುಡಿ ದೇವಸ್ಥಾನಗಳಲ್ಲಿ ದೇವಸ್ಥಾನ ದೇವರೆಲ್ಲ ಇರ್ತಾನೆ, ಎಲ್ಲ ಧರ್ಮದವ್ರಿಗೆ ಪೂಜಾರಿಗಳನ್ನಾಗಿ ಯಾಕೆ ಮಾಡಂಗಿಲ್ಲ ನೀವು? ಹೇಳಿ. ಒಂದು ಇಂಟರ್ವ್ಯೂನಲ್ಲಿ ಸೀದಾ ಹೇಳಲ್ಲ ಉಡುಪಿ ಸ್ವಾಮಿ, ಹಂಗ್ ದೇವಸ್ಥಾನದಲ್ಲಿ ಎಲ್ಲರಿಗೆ ಪೂಜೆಗೆ ಬಿಟ್ಕೊಳಕ್ ಆಗುದಿಲ್ಲ, ಬ್ರಾಹ್ಮಣರೇ ಆಗ್ಬೇಕು. ಯಾಕಾಗ್ಬೇಕು? ಇದು ರಾಜಕಾರಣ ಅಲ್ವಾ? ಇದೆಲ್ಲವೂ ರಾಜಕಾರಣ. ಇಷ್ಟು ನಾವು ಮುಗ್ಧರಾಗಿ ಇವತ್ತು ಉಳಿದೇವಂದ್ರ ವಚನ ಪ್ರೀತಿಸೋರು, ವಚನ ಅರ್ಥ ಮಾಡೋರು, ವಚನ ದೇದೀಪವಾಗಿ ಬೆಳಗ್ಬೇಕನ್ನೋರು ಮುಗ್ಧರಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ವರ್ತಮಾನದ ರಾಜಕಾರಣವನ್ನ ಅರ್ಥ ಮಾಡ್ಕೋಬೇಕು. ನಾವು ರಾಜಕಾರಣಿಗಳಾಗ್ಬೇಕಾಗಿಲ್ಲ. ನಾವು ನೋಡ್ರಿ, ರಾಜಕಾರಣ ಅನ್ನೋದು ತನ್ನಷ್ಟಕ್ಕೆ ತಾನೇ ಕೆಟ್ಟದಿರಂಗಿಲ್ಲ. ರಾಜಕಾರಣ ಅನ್ನೋದು ಜನಕಾರಣ, ಜನತೆಯ ಬದುಕಿನ ಯೋಗಕ್ಷೇಮವನ್ನು ವಿಚಾರಿಸುವಂತ ಒಂದು ಸಿಸ್ಟಮ್, ಅದು ರಾಜಕಾರಣ. ಆದರೆ ಆ ಸಿಸ್ಟಮ್ ಅನ್ನು ಮೈಲಿಗೆಗೊಳಿಸಿ ಆ ಸಿಸ್ಟಮ್ ತೆಗೆದುಕೊಂಡು ಹೋಗಬೇಕಾದವರೆಲ್ಲ ದುಷ್ಟರು, ನೀಚರು, ಗುಂಡಾಗಳು, ಬದ್ಮಾಸರು ಇದ್ದಾಗ ಅದರ ಬಗ್ಗೆ ಒಂದು ಹೇಸಿಕೆ ಬರುವುದು ಸಹಜ. ಅದು ಹೇಸಿಕೆ ಸಾಮಾನ್ಯರಿಗೆ, ಮುಗ್ಧರಿಗೆ, ಸದ್ಭಾವಿಗಳಿಗೆ ಅದೆಲ್ಲ ರಾಜಕಾರಣ ನಮ್ಗೆ ಯಾಕಪ್ಪ ಅಂತ ಹೇಸಿಕೆ ಬರುವುದು. ಆದ್ರೆ ಇಷ್ಟಲಿವರೆಗೆ ವಚನ ಸಾಹಿತ್ಯ
ಈ 15 ಜಿಲ್ಲೆ ಬಿಟ್ಟು ಮುಂದೆ ಹೋಗದೇ ಇರುವುದಕ್ಕೆ ಬಹಳ ದೊಡ್ಡ ರಾಜಕಾರಣ ಕೆಲಸ ಮಾಡಿದೆ, ಇವತ್ನೂ ಕೆಲಸ ಮಾಡ್ತಾ ಇದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೇಕು ಅಂತ ಹೇಳಿ ನಾನು ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ರಿ. ನಾನೇ ಹೇಳ್ಬೇಕಂತಲ್ಲ, ನನಗಿಂತ ಪ್ರಾಜ್ಞರು ಕೂಡ ಇಲ್ಲಿದ್ದಾರೆ, ಅವರು ಕೂಡ ಇದನ್ನ ಉತ್ತರಿಸಬಹುದು ಅಂತ ಅನ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಇದುವರೆಗೂ ಓವರ್. 45 ನಿಮಿಷ ಸುದೀರ್ಘವಾಗಿ ಮೇಡಮ್ ಅವರು ತಮ್ಮ ಚಿಂತನೆಗಳನ್ನು ಇದ್ದಾರೆ. ಶರಣರ ತಾತ್ವಿಕ ಚಿಂತನೆಗಳು ಮತ್ತು ವಚನ ಸಾಹಿತ್ಯ ಅಲಕ್ಷಿತ ಆಗ್ತಾ ಇರೋದಕ್ಕೆ ಏನೆಲ್ಲ ಕಾರಣಗಳಿದಾವೆ ಅನ್ನುವಂತ ಕಟ್ಟು ಸತ್ಯವನ್ನ ನಮ್ಮ ಎದುರಿಗೆ ತೆರೆದಿಟ್ಟಿದ್ದಾರೆ. ಈಗ ಎಲ್ಲ ಸಹೃದಯರು ಕೂಡ ತಮ್ಮ ವಿಚಾರಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಬೇಕು ಈ ಒಂದು ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ, ಮುಂದಿನ ಕಾರ್ಯಕ್ರಮ ಪ್ರಶ್ನೋತ್ತರ ಸಂವಾದ. ಇದನ್ನ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸರ್ ಅವರು ನಿರ್ವಹಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಒಂಥರ ಮಂತ್ರ ಮುಗ್ಧತೆಯಿಂದ ಕೇಳ್ತದೆ, ಯಾವಾಗ ಮುಗೀತು ಅನ್ನೋದೇ ಗೊತ್ತಾಗ್ಲಿಲ್ಲ. ಹಳೆಗನ್ನಡದಿಂದ ಹಿಡಿದು ಇಲ್ಲಿಯ ತನಕ ಎಲ್ಲ ವಿಚಾರಗಳನ್ನ ವ್ಯಕ್ತಪಡಿಸಿದಂತ ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರಿಗೆ ಕೃತಜ್ಞತೆಗಳನ್ನ ಅರ್ಪಿಸೋದ್ರ ಮೂಲಕ ಸಂವಾದಕ್ಕೆ ಎಡೆ ಮಾಡ್ಕೊಳ್ಳೋಣ. ಶಿವಕುಮಾರ್ ಯಾರ್ ಸರ್, ತಮ್ಮ ನಮಸ್ಕಾರ. ನಾವು ಸಂಕ್ಷಿಪ್ತವಾಗಿ ಹೇಳಿ ಸರ್, ಟೈಮ್ ಆಗಿದೆ, ಸಂಕ್ಷಿಪ್ತವಾಗಿ ಕನ್ಕ್ಲೂಡ್. ಏನು ಇಲ್ಲ, 4 ಮಾತು ಅಷ್ಟೇ. ಬೆಳಗ್ಗೆ ನಿಮ್ದು ಕಾರ್ಯಕ್ರಮ ಆಯೋಜಿಸಿರೋದಕ್ಕೆ ಅಭಿನಂದನೆಗಳು. ನಿಮ್ಮ ಹೆಸರನ್ನ ನೋಡಿ ಬಹಳ ಸಂತಸ ಆಯ್ತು. ಮೀನಾಕ್ಷಿ ಬಾಳಿ ಮೇಡಮ್ ಅವರು ಏನ್ ಹೇಳ್ಬೋದು ಅಂದ್ರೆ, ಅವರ ಮಾತಿನ ಆ ಮೊನಚಿನ ಮಾತು ನೇರ, ದಿಟ್ಟ, ನಿರಂತರ. ಯಾರ ಒಂದು ದಾಕ್ಷಿಣ್ಯಕ್ಕೂ ಅವರು ಒಳಗಾಗದೆ ಪ್ರಸ್ತುತ ವಾಸ್ತವ ಸಂಗತಿಯನ್ನ ಬಹಳ ಅಚ್ಚುಕಟ್ಟಾಗಿ ತಿಳಿಸಿದ್ದಾರೆ. ನಿಜವಾಗ್ಲೂ ಅವ್ರು ಒಂದು ಉದಾಹರಣೆ ಕೊಟ್ರು, ಅದು ನನಗೂ ಬಹಳ ಖುಷಿ ಆಯ್ತು. ಗಣಪತಿ ಒಕ್ಲಲ್ಲಿ ಏನು ಇದು ಕಚ್ಚಿದಾಗ ಇನ್ನೊಬ್ರಿಗೆ ಹೇಳ್ಬೋದಾಗಿತ್ತು, ಇದು ಅಲ್ಲಿ ಇದೆಯಪ್ಪ ಕಚ್ತಾ ಇದೆ, ನೀನ್ ಸುಮ್ಮನೆ ಇರು ಅಂತ. ಇವತ್ತು ಸಮಾಜ ಆ ದಿಕ್ಕಿನಲ್ಲಿ ಸಾಕ್ತಾ ಇದೆ. ನಿಜಕ್ಕೂ ಇವತ್ತು ವಚನ ಸಾಹಿತ್ಯ ಒಂದು ಜ್ಞಾನದ ಸಿಂಧು. ಆ ಸಿಂಧುವಿನಲ್ಲಿ ನಾವೆಲ್ಲರೂ ಒಂದು ಬಿಂದು, ಆ ಸಿಂಧುವಿನಲ್ಲಿ ಮಿಂದು ನಾವು ಸಮಾಜದಲ್ಲಿ ಆಗಬೇಕು. ಎಲ್ಲರಿಗೂ ಬಂದು ಅತ್ಯುತ್ತಮ ಕಾರ್ಯಕ್ರಮ ಆಯೋಜಿಸಿದಿರಿ. ನಾನು ಡ್ರೈವಿಂಗ್ ಅಲ್ಲೇ ಇದ್ದೀನಿ, ಸುಮಾರು 1 ಗಂಟೆ ಡ್ರೈವಿಂಗ್ ಅಲ್ಲೇ ಕೇಳ್ಕೊಂಡು ಈಗ ಪ್ರಶ್ನೋತ್ತರಕ್ಕೆ ಒಂದ್ ಕಡೆ ಸೈಡ್ ಅಲ್ಲಿ ಪಾರ್ಕ್ ಮಾಡ್ಕೊಂಡು ಕೇಳ್ತಾ ಇದ್ದೀನಿ. ನಿಜವಾಗ್ಲೂ ಮೀನಾಕ್ಷಿ ಬಾಲಿ ಮೇಡಮ್ ಅವರು ಅದ್ಭುತವಾದ ವಿಚಾರಗಳನ್ನ ಮತ್ತು ವಾಸ್ತವಿಕ ಸಂಗತಿಗಳನ್ನ ಉಲ್ಲೇಖ ಮಾಡಿದ್ದಾರೆ. ಆಮೇಲೆ ಅವ್ರು ಹೇಳ್ದಂಗೆ ನಾನೂ ಕೂಡ ನಿನ್ನೆ ಮಂಡ್ಯದ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೆ. ಗೋರೂಚ ಅವರ ಭಾಷಣವನ್ನು ಕೇಳಿದೆ. ಎಲ್ರದ್ದು ಆಯ್ತು, ಹೆಚ್ಚಿಗೆ ವಿಸ್ತಾರ ಬೇಕಿಲ್ಲ. ಅವರು ಹೇಳಿದ್ದು ನಿಜಕ್ಕೂ ನಾನು ಅದಕ್ಕೆ ನನ್ನ ಒಂದು ಏನು ಒಕ್ಕೊರಲಾಗಿ ಹೇಳ್ತೇನೆ, ಅದು ಇಡಬೇಕಾಗಿತ್ತು. ಇವತ್ತು ವಚನ ಸಾಹಿತ್ಯ ಅಂದ್ರೆ ಒಂದು ಮಾತಿದೆ, ಸಮಥಿಂಗ್ ಈಸ್ ಬೆಟರ್ ದೆನ್ ಟೋಟಲಿ ನಥಿಂಗ್ ಅಂತ. ಏನೂ ಇಲ್ದೇ ಇರೋರ ಬದಲು ಇವತ್ತು ವಚನ ಸಾಹಿತ್ಯ ಸಮಾಜದ ಕಣ್ಣನ್ನ ತೆರೆಸ್ತಾ ಇದೆ. ಆದ್ರೆ ಒಂದು ಅನ್ಯತಾ ಭಾವಿಸಬಾರ್ದು ಯಾರೂನು. ಇವತ್ತು ಏನಾಗಿದೆ, ವೇದಿಕೆಯಲ್ಲಿ ಹೇಳುವುದು ವಚನ, ಜೀವನದಲ್ಲಿ ಮಾಡುವುದು ವಂಚನ, ಎಲ್ಲರಿಗೂ ಬೇಕು ಕಾಂಚನ. ಹಿಂಗಾಗ್ಬಿಟ್ರೆ ವಚನ ಸಾಹಿತ್ಯ ಏನ್ ಹೇಳಕ್ ಆಗ್ತದೆ. ಆಮೇಲೆ ಅವರು ಫಾಗು ಅಳಕಟ್ಟಿ ವರದಿ ಹೇಳಿದ್ರು, ಅದಕ್ಕೂ ಒಂದು ದೊಡ್ಡ ಸಲಾಂ. ವಿಜಯಕುಮಾರ್ ಕಮ್ಮಾರ್ ಅವರು ನೀವು ತುಂಬಾ ವಿಸ್ತಾರವಾದಂತ ವಿಚಾರ ಉಳ್ಳವರು. ಫಾಗು ಅಳಕಟ್ಟಿಯವರೇನಾದ್ರೂ ಅವರ ಇನಿಷಿಯೇಟಿವ್ ಮುಂದಾಳತ್ವ ವಹಿಸಿಲ್ಲ ಅಂದಿದ್ರೆ ನಮ್ ಯಾರ ಕೈಯಲ್ಲೂ ವಚನಗಳು ಇವತ್ತು ಇರ್ತಾ ಇರ್ಲಿಲ್ಲ. ಮತ್ತೊಮ್ಮೆ ನಿಮ್ಮ ವಚನ ಮಂದಾರಕ್ಕೆ ಅಭಿನಂದನೆ. ವಿಶೇಷವಾಗಿ ವೈಯಕ್ತಿಕವಾಗಿ ವಿಜಯಕುಮಾರ್ ಕಮ್ಮಾರ್ ಅವರಿಗೆ ಅಭಿನಂದನೆ ಮತ್ತು ಮೀನಾಕ್ಷಿ ಬಾಲಿ ಮೇಡಮ್ ಅವ್ರಿಗೂ ಅದ್ಭುತವಾದಂತ ವಿಚಾರ ಮಂಡನೆಗೆ ಅಭಿನಂದನೆ. ಮೇಡಮ್ ಅವರೇ, ನಾನು ಕೂಡ ವೃತ್ತಿಯಲ್ಲಿ ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕ. ನಾವು ನನ್ನ ಮತ್ತು ವಿಜಯಕುಮಾರ್ ಅವರ ನಂಟು ಸದಾ ಉಂಟು, ಅದೇ ನಮ್ಮ ಜೀವನದ ಗಂಟು, ಆರೋಗ್ಯಕ್ಕೆ ತಿನ್ನಬೇಕು ಕರದಂಟು ಅನ್ನುವ ಮಾತನ್ನೇಳಿ ನನ್ನ ಮಾತನ್ನ ಮುಕ್ತಾಯ ಮಾಡುತ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಶರಣಾರ್ಥಿಗಳು ಸರ್, ನಮಸ್ತೆ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್ ಫಾರ್ ಯುವರ್ ಕೈಂಡ್ ವರ್ಡ್. ಡಾಕ್ಟರ್ ಬಸವರಾಜ್ ಸಾದರ್ ಅವರು ಇವತ್ತು ಜಾಯ್ನ್ ಆಗಿದ್ದಾರೆ ಸರ್. ತಾವು ಸಾದರ್ ಸರ್. ಸರ್ ಹೇಳಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ನಮಸ್ಕಾರ ಸರ್.
ನಮಸ್ಕಾರ ಮೀನಾಕ್ಷಿ ಅವರೇ. ಸಾರಿ, ಇದು ನಾನು ತಾಂತ್ರಿಕವಾಗಿ ತುಂಬಾ ಹಿಂದುಳಿದಿದ್ದರಿಂದ ಇದು ಲಿಂಕ್ ತಗೊಳ್ಳದೆ ಜಸ್ಟ್ ಒಂದ್ ನಿಮಿಷ ಮೀನಾಕ್ಷಿ ಮೇಡಮ್ದು ಕೊನೆಯ ಒಂದು ನಿಮಿಷ ಕೇಳೋ ಸಾಧ್ಯತೆ ಆಯ್ತು ನನಗೆ. ಅದಕ್ಕೆ ಆ, ಮೀನಾಕ್ಷಿ ಬಾಳೆ ಅವ್ರ ಸಲುವಾಗೇನೆ ಇವತ್ತು ಇದಕ್ಕೆ ಲಿಂಕ್ ಆಗಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಐ ಕುಡಂಟ್ ಗೆಟ್ ಇಟ್, ಬಿಕಾಸ್ ನಾವೆಲ್ಲ ಸಾಹಿತ್ಯ ಓದಿದವ್ರ ಹಣೆ ಬರ ಇದೇನೆ. ತಾಂತ್ರಿಕವಾಗಿ ಎಷ್ಟು ಇದು ಲಿಂಕ್ ತಗೊಳ್ಳೋ ಕೊನೆಗೆ ಮಗಳನ್ನ ಕರೆದು ನೋಡುವ ಇದನ್ನ ಲಿಂಕ್ ಮಾಡಿಕೊಡಂದ್ರೆ ಅದು ಬರೋ ಹೊತ್ನಾಗರ ಮೀನಾಕ್ಷಿ ಬಾಳೆ ಅವ್ರದ್ದು ಕೊನೆ ಹಂತದಲ್ಲಿ ಕೇಳ್ತಾ ಇದ್ದೆ. ಹಿಂಗಾಗಿ ಏನೇ ಮಾತಾಡಿದ್ರು ಸರಿ ಇರೋದಿಲ್ಲ. ಒಂದಿಷ್ಟು ಕೇಳಿದ್ರೆ ಅದಕ್ಕೆ ಪ್ರತಿಕ್ರಿಯೆ ಕೊಡ್ಬೋದಿತ್ತು. ಅವರು ಖಂಡಿತವಾಗಿಯೂ ಇವತ್ತಿನ ವಿಷಯದ ಬಗ್ಗೆ ಮಾತಾಡಿರ್ತಾರೆ. ಮತ್ತೆ ಎಲ್ಲರ ನೋವು ಇದ್ದೇ ಇದೆ. ಇದು ನಿನ್ನಿನ ಸಮ್ಮೇಳನದ ಉದ್ಘಾಟನಾ ವೇದಿಕೆಯಲ್ಲಿ ನೋಡಿದಾಗ ಅನಿಸ್ತದೆ, ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಇಡೀ ರಾಜ್ಯದ ತುಂಬಾ ನಾವೆಲ್ಲ ಹೊಗಳ್ತೇವೆ. ಆದ್ರೆ ಆ ಸಾಂಸ್ಕೃತಿಕ ನಾಯಕನ ಒಂದು ಫೋಟೋನು ಇಲ್ಲಲ್ಲೇ, ಅವನ ಬಗ್ಗೆ ಮಾತುನೂ ಇಲ್ಲ ಇಡೀ ಸಮ್ಮೇಳನದಲ್ಲಿ. ತುಂಬಾ ನೋವು ಅನಿಸ್ತದೆ. ಅಂದ್ರೆ ಬಸವಣ್ಣ ಅವನು ಲಿಂಗಾಯತರವನು ವೀರಶೈವರನ್ನು ಪ್ರಶ್ನೆ ದೂರ ಉಳಿತು. ಸಾಂಸ್ಕೃತಿಕ ನಾಯಕ, ಇಡೀ ಸಮಾಜದ ನಾಯಕ, ಇಡೀ ಸಮುದಾಯದ, ಇಡೀ ಭಾರತದ ಒಂದು ಚರಿತ್ರೆಯಲ್ಲೇನೆ ಒಂದು ಹೊಸ ಅಧ್ಯಾಯ ಬರೆದಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ವಿಚಾರ ಸಂಕಿರಣ, ಒಂದು ಗೋಷ್ಠಿ ಇಲ್ಲ, ಅಲ್ಲೇ ಒಂದು ಫೋಟೋ ಇಲ್ಲ, ಬರೀ ಸಾಂಸ್ಕೃತಿಕ ನಾಯಕ. ಏನ್ ನಡೆದಿದೆ ಅನ್ನೋದು ಒಂಥರ ಮೋಕರಿ ಅನಿಸ್ತದೆ ನೋಡಿದ್ರೆ. ತುಂಬಾ ಬೇಜಾರಾಗ್ತದೆ. ಆದ್ರೆ ನೋಡಿ, ಇಷ್ಟೆಲ್ಲ ಆದ್ರೂ ಒಬ್ಬ ಮಠಾಧಿಪತಿಗಳು ಒಂದು ಧ್ವನಿ ಎತ್ತಾ ಇಲ್ಲ. ಒಬ್ಬ ಮಠಾಧಿಪತಿ ಅಥವಾ ದೊಡ್ಡ ದೊಡ್ಡ ಸ್ಕಾಲರ್ಸ್ ಅಂತ ಏನದಾರಲ್ಲ, ಅವರು ಕೂಡ ಒಂದು ಧ್ವನಿ ಎತ್ತಲಿಲ್ಲ. ಒಂದು ಕೊನೆಯ ಪಕ್ಷ ಸಾಂಸ್ಕೃತಿಕ ನಾಯಕ ಅಂದ್ರೆ ಏನು, ಏನೇನು ಸಾಂಸ್ಕೃತಿಕ ನಾಯಕತ್ವದ ಲಕ್ಷಣಗಳಿರ್ತವೆ, ಮತ್ತು ಆ ಸಾಂಸ್ಕೃತಿಕ ನಾಯಕದ ಲಕ್ಷಣಗಳನ್ನ ನಮ್ಮ ಇವತ್ತಿನ ಸಾಮಾಜಿಕ ಪರಿಪ್ರೇಕ್ಷ್ಯದಲ್ಲಿ ಅಥವಾ ರಾಜಕೀಯ ಪರಿಪ್ರೇಕ್ಷ್ಯದಲ್ಲಿ ಏನೇನು ಮಾಡ್ಯಾವ ಅನ್ನೋದು ಒಂದು ನಮ್ಮನ್ನೇ ನಾವು ಆತ್ಮಾವಲೋಕನ ಮಾಡ್ಕೊಳ್ಳುವಂಥ ಒಂದು ಚರ್ಚೆ, ಒಂದು ಗೋಷ್ಠಿ ಕೂಡ ಇಲ್ಲಂದ್ರೆ ಉದ್ದೇಶಪೂರ್ವಕವಾಗಿನೇ ಅದನ್ನ ಹಾಕಿಲ್ಲ ಅಂತ ಅನಿಸ್ತದೆ ನನ್ನ ಅಭಿಪ್ರಾಯದಲ್ಲಿ. ಇದನ್ನೇನು ಯಾರಿಗೂ ಹೆದರಬೇಕಾಗಿಲ್ಲ ಇದನ್ನ ಮಾತಾಡೋದಕ್ಕೆ. ತುಂಬಾ ನೋವು ಅನಿಸ್ತದೆ. ನಿನ್ನ ಇಡೀ ಸಮ್ಮೇಳನದಲ್ಲಿ ಅದರ ಬಗ್ಗೆ ಪ್ರಸ್ತಾಪ ಇರದೇ ಇದ್ದದ್ದೆ ತುಂಬಾ ನೋವು. ಬಹುಶಃ ಮೀನಾಕ್ಷಿ ಅವರು ಅದರ ಬಗ್ಗೆ ಮಾತಾಡಿರಬೇಕು ಅನಿಸ್ತದೆ ಆರಂಭದಲ್ಲಿ. ಇಷ್ಟನ್ನೇ ಹೇಳ್ತೇನೆ ಸರ್, ಇದು ನಮ್ಮನ್ನೇ ನಾವು ಮರೆತು ಬಿಟ್ಟೇವೆ, ಏನು ಉಳಿದವ್ರನ್ನ ಬೈಯುವುದು ಏನ್ ನಾವು. ನಿನ್ ಯಾರೋ ಹೇಳ್ತಿದ್ರು, ಕರ್ನಾಟಕದಲ್ಲಿ ಎಷ್ಟೋ 4,000 ಲಿಂಗಾಯತ್ ಮಠಗಳದಾವಂತ, ಬಸವಣ್ಣನ ಹೆಸರು ಹೇಳಿ ಬದುಕ್ತಾ ಇರುವಂಥವು. ಅವ್ರಿಷ್ಟು ಜೋರಾಗಿ ಕೂಗಿದ್ರೆ ಇಡೀ ಕರ್ನಾಟಕಕ್ಕೆ ಧ್ವನಿ ಕೇಳ್ತತಿ. ಅವ್ರ ಗಂಟ್ಲನ ಹೋಗ್ಯಾವಲ್ಲ, ಏನ್ ಮಾಡಕ್ಕಾಕತಿ ಅಂತ ಬೇಸರ ಅನಿಸ್ತದೆ. ಗಂಟ್ಲನ ಇಲ್ಲ ಅವ್ರಿಗೀಗ. ಅವ್ರ ಉದ್ದೇಶ ಬೇರೆ ಇದೆ ಅವರು. ಆಮೇಲೆ ನನಗೆ ಈಗ ಅನಿಸ್ತಾ ಇದೆ, ಒಂದ್ ಊರಾಗ ಸಾಲಿಲ್ಲ ಅಂದ್ರೆ ಸಾಲಿ ಮುಚ್ತಾ ಇದ್ದಾರೆ. ಆದ್ರೆ ಆ ಮುಚ್ಚು ಊರಲ್ಲಿ ಒಂದು ಮಠ ತೆಗೀತದೆ, ಮಠ ಆರಂಭ ಆಗ್ತದೆ. ಮಠ ಆಗತ್ತೇನೋ ಸಾಲಿ ಹೋಗತ್ತೇನೋ ಅನ್ನುವಂಥ ಆದ್ಯತೆಗಳು ನಮ್ಗೆ ಗೊತ್ತಾಗ್ತಾ ಇಲ್ಲ ನಿಜವಾಗಿ. ಎಲ್ಲಿದ್ದೇವೆ ಅಂತ ನಾವು. ಒಬ್ಬ ವಿದ್ಯಾರ್ಥಿ ಇದ್ರೆ ಸಾಲಿ ತೆಗಿಬಾರ್ದು ಅಂತಾರೆ. ಒಬ್ಬ ಸ್ವಾಮಿ ಸಲುವಾಗಿ ಒಂದು ಮಠ ತೆಗಿತಾರೆ. ನಾವು ಬಂದು ಏನ್ ಮಾಡೋದೈತೆ ಅಲ್ಲೇ? ಸ್ವಾಮಿ ಬಂದು ಆಸ್ತಿ ಮಾಡ್ಕೋತಾನೆ ಅಥವಾ ಇನ್ನೇನೇನೋ ಮಾಡ್ಕೋತಾನೆ. ನಿನ್ನೆ ಸಾಣೇಳಿ ಜಗದ್ಗುರು ಅವರ ಸಂದರ್ಶನದಲ್ಲಿ ಬಹಳ ಚಂದ ಹೇಳಿದ್ರು, ಈ ಮಠಗಳಲ್ಲಿ ಅವ್ರ ಗುರುಗಳು ಹೇಳ್ತಿದ್ರು ತೊಟ್ಲ ಕಟ್ತಾರೆ, ಅವ್ರ ಮಠದ ಸ್ವಾಮಿಗಳ ಅಣ್ತಂಬರ ಹೆಂಡ್ರನ್ನ ಇಟ್ಕೋತಾರೆ. ಇದು ವಾಸ್ತವವಾದದ್ದನ್ನು ಹೇಳಿದ್ರೆ ಯಾವುದೋ ಒಂದು ಸಂದರ್ಶನ ನಿಜವಾಗಿ ಖುಷಿ ಆಯ್ತು ನನಗೆ. ಇಂಥದ್ರಲ್ಲಿ ಸಾಣೇಳಿ ಅವರು, ಸಿದ್ದು ಯಾಪಲ್ ಪರಿ ಅವರು ಅವ್ರನ್ನ ಸಂದರ್ಶನ ಮಾಡ್ಯಾರ ಮೀನಾಕ್ಷಿ ಅವರೇ. ನೀವು ಹಲೋ, ಹೌದೌದ್ರಿ, 4 ಎಪಿಸೋಡ್ ನಲ್ಲಿ ಅವ್ರು ಸಂದರ್ಶನ ಮಾಡ್ಯಾರ. ಅದನ್ನ ಎಲ್ಲ ನಮ್ಮ ರಾಜ್ಯದ ಎಲ್ಲ ಮಠಾಧಿಪತಿಗಳು ನೋಡ್ಬೇಕು ಅದನ್ನ. ಹೌದು ಹೌದು. ಅದು ನಿಜವಾಗಿಯೂ ಆ ಯಾಪಲ್ ಪರಿ ಅವ್ರನ್ನ ಅಭಿನಂದಿಸ್ಬೇಕು. ಆ ಪ್ರಶ್ನೆ ಅಂಥದ್ದೆಲ್ಲ ಕೇಳಿದ್ದಕ್ಕೆ ಉತ್ತರಗಳಿಗೂ ಅಭಿನಂದಿಸ್ಬೇಕು. ಅದನ್ನ ಬಹುಶಃ ಎಲ್ಲರೂ ನೋಡಿದ್ರೆ ಗೊತ್ತಾಗತ್ತೆ ನಮ್ಮ ಮಠಮಾನ್ಯಗಳ ಸ್ಥಿತಿ ಏನನ್ನೋದು. ನೋವು ಅನಿಸ್ತದೆ. ಏನ್ ಮಾಡೋದು, ಇದು ಬದಲಾಗದ ಸ್ಥಿತಿಗೆ ಬಂದ್ಬಿಟ್ಟಿದೆ ಮೀನಾಕ್ಷಿ ಅವರೇ. ನಾವೆಲ್ಲ ಒಂಥರ ಇದು ಕಂಠಶೋಷಣೆ ಅಂತ ಯಾರೋ ಒಬ್ರು ಹಿಂದೆ ಹೇಳ್ತಿದ್ರು, ನಮ್ಗೆ ಹಂಗಾಗಿದೆ. ಎಷ್ಟು ಮಂದಿಗೆ ಅದು ಕಿವಿಗೆ ತಲುಪ್ತದೆಯೋ ತಲುಪೋದಿಲ್ಲೋ, ಆದ್ರೆ ನಮ್ಗೆ ಕೆಲಸ ಬಿಡೋ ಹಂಗಿಲ್ಲ. ಅದು ಬಹುಶಃ ನಮ್ಗೆ ಬಸವಣ್ಣ ಕೊಟ್ಟಂತ ನಿಜವಾದ ದೀಕ್ಷೆ. ಅದು ದೀಕ್ಷೆ. ಆ ದೀಕ್ಷೆ ಈ ದೀಕ್ಷೆ ಅಲ್ಲ, ಈ ಕೆಲಸವನ್ನ ಮುಂದುವರಿಸ. ಮೀನಾಕ್ಷಿ ಅವರಂತೂ ಅದನ್ನ ನಿಜವಾಗಿ ಹೆಮ್ಮೆ ಪಡುವಂಥದ್ದು. ಮೀನಾಕ್ಷಿ ನನಗೆ ವಯಸ್ಸಿನಲ್ಲಿ ತಂಗಿ, ಆದ್ರೆ ನನಗೆ ಇದರಲ್ಲಿ ಅಕ್ಕ ಅವ್ರು ಯಾವಾಗ. ಅಲ್ಲ, ಅಭಿಮಾನದಿಂದ ಹೇಳುದಲ್ಲ, ಅಲ್ಲ, ಆ ಒಂದು ಆತ್ಮಶಕ್ತಿ ಉಳಿಸ್ಕೊಂಡು ಹೋರಾಟ ಮಾಡೋದು ಇದೆಯಲ್ಲ ಮೀನಾಕ್ಷಿ ಅವರೇ, ಅದು ಬಹಳ ಮುಖ್ಯ. ಆಮೇಲೆ ನಾಲಿಗೆ ಅಲ್ಲ ಮಾತಾಡೋದು, ಹೃದಯ, ಅದು ಬಹಳ ಮುಖ್ಯ. ಅದು ಇಲ್ಲ ಅಂದ್ರೆ ಇಲ್ಲ, ಎಷ್ಟು ಸಾಧ್ಯ ಅಷ್ಟು ಮಾಡೋಣ. ಬಟ್
ಎಸ್. ಇದನ್ನ ವ್ಯಾಪಕ ರೀತಿಯಲ್ಲಿ ಇದು ಚರ್ಚೆ ಆಗ್ಬೇಕು. ಇನ್ನು ಒಂದ್ ಕಡೆ ಕಮ್ಮಾರವ್ರೆ, ಕರ್ನಾಟಕಕ್ಕೆ ಇಷ್ಟು ಲಿಂಗಾಯತ ಮಠಗಳು ಬೇಕೆ ಅಂತ ಕೆಲವು ಮಠಾಧಿಪತಿಗಳನ್ನ ಇಟ್ಕೊಂಡು ಒಂದು ಇದನ್ನ ಮಾಡಿ ಚರ್ಚೆ ಮಾಡಿ, ಹೌದೌದು ಹೌದು. ಇಷ್ಟು ಮಠಗಳು ಬೇಕೆ, ಯಾಕೆ? ಮುಂದಿನ ವಾರ ಚರ್ಚೆನಲ್ಲಿ ಎಸ್ ಕೃಷ್ಣಪ್ಪ ಅಂತ ಮಾತಾಡ್ತಾರೆ, ಅವರು ಇದೇ ಟಾಪಿಕ್ ಮೇಲೆ ಮಾತಾಡ್ತಾರೆ. ಇಲ್ಲ, ನಾನು ಜಾಯ್ನ್ ಆಗ್ತೀನಿ ನೋಡ್ತೀನಿ. Yes. ಯಾಕೆ ಅಲ್ಲ, ಅವ್ರು ಬೇಕನ್ನೋದಿದ್ರೆ ಯಾಕೆ ಅನ್ನೋದು ಉತ್ತರ ಕೊಡ್ಲಿ. ನಾವು ನಿರಾಕರಣೆ, ಬಸವಣ್ಣನ 4 ದಾರಿಗಳದಾವಲ್ಲ: ಪ್ರಶ್ನೆ, ಪ್ರತಿಭಟನೆ, ನಿರಾಕರಣೆ ಮತ್ತು ಪರ್ಯಾಯ. ಪರ್ಯಾಯ. ಈ 4ನ್ನ ಮಾಡೋದಿದ್ರೆ ಇರ್ಲಿ ಇವರು, ಇಲ್ಲ ಅಂದ್ರೆ ದುಡ್ಕೊಂಡು ತಿನ್ಲಿ ಅಲ್ರಿ. ಇವ್ರ ಕಾವಿ ಹಾಕೊಂಡು ಪುಕ್ಕಡ್ ತಿನ್ನೋದು ಅದಕ್ಕೆ. ಎಸ್. ಮೀನಾಕ್ಷಿ ಅವರೇ, ನನಗೆ ಐ ವೆರಿ ಸಾರಿ, ಪೂರ ಕೇಳಕ್ ಆಗ್ಲಿಲ್ಲ. ನಾನು ನಿಜವಾಗಿ ಕೇಳುವ ಆಸೆ ಇತ್ತು. ಏನಿಲ್ಲ ಸರ್, ನೀವು ಹಮೇಶ ಆಡ ಮಾತುಗಳೇ. ಇಲ್ಲ ಇಲ್ಲ, ನೀವು ವಿಶೇಷ ನೀವ್ ಮಾತಾಡಿರ್ತೀರಿ ಆಡಿದ ಮಾತು ನನ್ನೂ ಇರ್ತಾವ, ನನ್ನ ಮಾತು ನಮ್ಮೂ ಇರ್ತಾವ. ಓಕೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ತಮ್ಮ ಅಭಿಪ್ರಾಯ ಸದಭಿಪ್ರಾಯಗಳು. ಹಾಗಾಗಿ ನಾನು ಗಮನಿಸಿದಾಗೆ ಮಂಡ್ಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಪ್ಯಾಂಪ್ಲೆಟ್ ಹೊರಗೆ ಬಿದ್ದಾಗ ಪ್ರಥಮವಾಗಿ ವಿರೋಧ ಮಾಡಿದವರು ಸಾಣೆಹಳ್ಳಿ ಗುರುಗಳು. ನಾನು ಫೇಸ್ಬುಕ್ ಅಲ್ಲಿ ಸುಮಾರು 8 ಎಪಿಸೋಡ್ ಮಾಡಿ ಬರ್ದಿದ್ದೀನಿ ಅದ್ರ ಬಗ್ಗೆ, ಸಾಣೆಹಳ್ಳಿ ಗುರುಗಳು ಯಾಕೆ ಅಂತ. ಫೇಸ್ಬುಕ್ ನಲ್ಲಿ ಇಂಚಾಗಿ ಬರ್ದಿದ್ದೀನಿ ಅದನ್ನ, ಅದು ಅವ್ರಿಗೆ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಕಮಿಂಗ್ ಹಿಯರ್. ಆಮೇಲೆ ಮಸ್ಕಟ್ ನಿಂದ ಶಿವಪ್ರಕಾಶ್ ಸರ್ ಜಾಯ್ನಿಂಗ್ ಇದ್ದಾರೆ. ಶಿವಪ್ರಕಾಶ್ ಸರ್, ಪ್ಲೀಸ್ ಥ್ರೋ ಸಮ್ ಲೈಟ್ಸ್ ಆನ್ ಟುಡೇಸ್ ಇಶ್ಯೂ. ನಮಸ್ಕಾರ ಸರ್. ಸರ್, ನಮಸ್ಕಾರ. ಎಸ್ ಸರ್. ಡಾಕ್ಟರ್ ಮೀನಾಕ್ಷಿ ಬಾಳಿಯವರ ಒಂದು ಬಹಳ ಪ್ರತಿಭಟನಾತ್ಮಕವಾದಂತಹ ಒಂದು ಮಾತುಗಾರಿಕೆ ಅಂತ ನಾವು ಹೇಳ್ಬೇಕು. ಅಂದ್ರೆ ಅವರನ್ನ ನೀವು ಓದುವಾರ ನೀವು ಅವರನ್ನ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ನೀವು ಉಲ್ಲೇಖಿಸಿದ್ದು ನಂಗೆ ನೆನಪಿದೆ. ಅವರು ಫ್ರೈಡ್ ಬ್ಯಾಂಡ್ ಯಾಕೆ ಅನ್ನುವಂಥದ್ದು ಅವರ ತಮ್ಮ ಪ್ರತಿ ಅಕ್ಷರಗಳಲ್ಲಿ ಅವ್ರು ಹೇಳ್ತಾರೆ. ವಯಸ್ಸಿನಲ್ಲಿ ಹಿರಿಯರಾದ್ರೂ ಕೂಡ ಅವರ ಪ್ರತಿಭಟನೆಯ ಕಾವು ತಗ್ಗಿಲ್ಲ ಅನ್ನುವಂಥದ್ದು ಒಂದು ಬಹಳ ಸಮಾಧಾನಕರವಾದಂತಹ ಒಂದು ವಿಷಯ. ಇನ್ನು ಮುಂದುವರೆದು ನಾನು ಹೇಳೋದಾದ್ರೆ, ನನಗನ್ನಿಸ್ತಾ ಇರೋದು, ನಾನು ಈ ಪ್ರಶ್ನೆಯನ್ನ ಈ ವೇದಿಕೆಯಲ್ಲಿ ಬಹಳ ಮೊದಲೇ ಎತ್ತಿದ್ದೆ. ಅಂದ್ರೆ ಈಗ ಸುಮಾರು 900 ವರ್ಷಗಳವರೆಗೆ ಕಾಲ ಸ್ತಬ್ಧತೆಯನ್ನು ಅನುಭವಿಸ್ತಿದೆಯೋ ಅನ್ನುವಂಥ ಅನುಭವ ನನಗಾಗ್ತಾ ಇದೆ. ಯಾವ ಶರಣರು 12ನೇ ಶತಮಾನದಲ್ಲಿ ರಾಜಸತ್ತೆಯ ಬಿಜ್ಜಡನ ಪ್ರತಿರೋಧವನ್ನು ಎದುರಿಸಬೇಕಾಯಿತು, ಯಾವ ವೈದಿಕ ಸಮಾಜದ ಜೈನ ಸಮಾಜದ ಪ್ರತಿರೋಧವನ್ನ 12ನೇ ಶತಮಾನದಲ್ಲಿ ಎದುರಿಸಬೇಕಾಯಿತು, ಇಂದೂ ಕೂಡ ಅಂತ ರಾಜಸತ್ತೆಯ ರಾಜಕಾರಣದ ಆಧುನಿಕ ರೂಪಗಳು ಇದ್ದಿರಬಹುದು. ಅಂಥದ್ದೇ ಪ್ರತಿರೋಧದ ನೆಲೆಗಳನ್ನ ಬಸವ ತತ್ವಗಳು ಎದುರಿಸಬೇಕಾಗಿರುವುದು ನನಗೆ ಬಹಳಷ್ಟು ಬಾರಿ ಸೋಜಿಗವನ್ನ, ದುಃಖವನ್ನ, ಆತಂಕವನ್ನ ತರುತ್ತೆ. ಅಂದ್ರೆ ಈ 900 ವರ್ಷಗಳ ಕಾಲಮಾನದಲ್ಲಿ ನಾವು ಏನು ಬದಲಾಗಿಲ್ವೇ? ನಮ್ಮ ವಿವೇಚನೆಯಲ್ಲಿ ಹೋಗಿದೆ, ನಮ್ಮ ಪ್ರಜ್ಞೆಯಲ್ಲಿ ಹೋಗಿದೆ. ಸತ್ಯವನ್ನು ಸ್ವೀಕರಿಸುವಂತಹ ನಮ್ಮ ಎದೆಗಾರಿಕೆ, ಧೈರ್ಯ ಈ ಮುಂದುವರೆದ ತಾಂತ್ರಿಕ ಯುಗದಲ್ಲಿ ಮತ್ತಷ್ಟು ಹಿಂದಕ್ಕೆ ಸರಿಯುವಂತಹ ಒಂದು ದ್ವಂದ್ವವಾದಂತಹ ಒಂದು ನಿಲುಕಿಗೆ ಇಡೀ ಒಂದು ಜಗತ್ತೇ ಸಿಲುಕ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಸಿಲುಕ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ತಾವು ಇದ್ರ ಬಗ್ಗೆ ಬರೆದಿದ್ರಿ ಮಂಡ್ಯದಲ್ಲಿ ಬಸವೇಶ್ವರನ ಕುರಿತಾಗಿ, ಹಾಗೂ ವಚನಗಳ ಗೋಷ್ಠಿ ಇಲ್ಲದೆ ಇರುವಂತಹ ಕಾರಣ. ಆದ್ರೆ ಇದರ ಹಿಂದೆ ಇಷ್ಟು ದೊಡ್ಡ ಹುನ್ನಾರ ಇರ್ಬೋದು, ಇಷ್ಟು ದೊಡ್ಡ ವೈದಿಕ ಧರ್ಮದ ಚಿಂತೆಗಳು ಇರ್ಬೋದು ಅಂತ ಹೇಳಿದ್ದು ನನ್ನಂಥ ಮುಗ್ಧ ಶರಣೆಗೆ ಅವತ್ತು ಒಳ್ಳೆಯದೇ ಹೋಯ್ತು. ಪ್ರಾಯಶಃ ಕೆಲವು ವ್ಯಕ್ತಿಗಳ ಒಂದು ಅತಾಚುರ್ಯದಿಂದ ಅಥವಾ ಅವರ ಬುದ್ಧಿಗಾರಿಕೆಯ ಮಿತಿಯಿಂದ ಇದು ಆಗಿರ್ಬೋದು ಅನ್ನುವಂತಹ ವಿಷಯ ನನಗಿತ್ತು. ಆದ್ರೆ ಹಿಂದೆ ಒಂದು ವ್ಯವಸ್ಥಿತವಾದಂತಹ ಒಂದು ಜಾಲವೇ ಇದೆ ಅನ್ನುವಂಥದ್ದನ್ನ ತಿಳಿದು ನನಗೆ ನಿಜವಾಗ್ಲೂ ಇಡೀ ವ್ಯವಸ್ಥೆಯ ಬಗ್ಗೆ ಪುನರ್ವಿಮರ್ಶೆ ಮಾಡುವಂತಹ ಒಂದು ಸಮಯ ಸನ್ನಿಹಿತವಾಗಿದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಪೂರಕವಾಗಿ ಈಗ ತಾನೇ ಮಾತಾಡಿದಂತಹ ನಮ್ಮ ಇನ್ನೊಬ್ರು ಹಿರಿಯ ಮಿತ್ರರು ಕೂಡ ಈ ಬಗ್ಗೆ ಬೆಳಕನ್ನ ಚೆಲ್ಲಿದ್ದಾರೆ. ಹಾಗಾಗಿ ಪ್ರಾಯಶಃ ನಾವು ಮತ್ತೆ ವಿಷಮತೆಯ ಕಾಲದಲ್ಲೇ ನಮ್ಮ ಜೀವನವನ್ನ ನಡೆಸಬೇಕಾಗಿದ್ದಂತಹ ಒಂದು ಸಂದಿಗ್ಧತೆ ನಮಗೆ ಒದಗಿದೆ. ಈ 12ನೇ ಶತಮಾನದಿಂದ ಇಲ್ಲಿಯವರೆಗೂ ಕೂಡ ಬಸವೇಶ್ವರರ ಸತ್ಯದ ದರ್ಶನವನ್ನ ಸಮಾಜಕ್ಕೆ ವಿರಾಟ್ ರೂಪದಲ್ಲಿ ಮಾಡಿಸ್ಲಿಕ್ಕೆ ಆಗದಿಲ್ಲವಾದಂತಹ ಕೊರಗೂ ಕೂಡ ಲಿಂಗಾಯತರಾದ ನಮ್ಮಲ್ಲಿ ಯಾವತ್ತೂ ಉಳಿಯುತ್ತೆ. ಅಂದ್ರೆ ಇಂತಹ ಬಹಳ ದೊಡ್ಡ ಘನವಾದಂತಹ ಒಂದು ವ್ಯಕ್ತಿತ್ವದ ವ್ಯಕ್ತಿಯನ್ನ ಜಗತ್ತಿನ ವೇದಿಕೆಯಲ್ಲಿ ತರುವಲ್ಲಿ ನಾವು ವಿಫಲರಾಗಿದ್ದೇವೆ ಅನ್ನೋದನ್ನು ನಾವು ಒಪ್ಪಬೇಕಾಗುತ್ತೆ. ಪ್ರಾಯಶಃ ಇದರಲ್ಲಿ ವಿಫಲತೆ ಕೇವಲ ವ್ಯಕ್ತಿಯ ಮಟ್ಟಕ್ಕೆ ನಿಲ್ಲದೆ, ಈಗ ತಾನೇ ನಾವು ಚರ್ಚೆ ಮಾಡಿದ ಹಾಗೆ ಮಠಾಧೀಶರ ಹೆಗಲುಗಳಿಗೂ ಹೋಗುತ್ತೆ. ಮಠ ಮಾನ್ಯಗಳು ಕೇವಲ ತಮ್ಮ ರಾಜಕಾರಣದ ಓಲೈಕೆಯಲ್ಲಿ ತೊಡಗಿದ ಪರಿಣಾಮವಾಗಿ ಬಸವಣ್ಣ ಅನ್ನುವಂತಹ ಒಂದು ದೈತ್ಯ ಪ್ರತಿಭೆಯನ್ನ, ಒಂದು ಅಗಾಧ ಮೇಧಾವಿಯನ್ನ, ಜಗತ್ತನ್ನ ದರ್ಶಿಸಿದಂತಹ
ಸುಪ್ರಸಿದ್ಧ ದಾರ್ಶನಿಕನನ್ನ ಜಗತ್ತಿಗೆ ನಾವು ಪರಿಚಯ ಮಾಡಿಕೊಳ್ಳುವಲ್ಲಿ ಇನ್ನಿಲ್ಲದಂತೆ ಸೋತಿದ್ದೇವೆ ಅಂತ ಹೇಳೋದ್ರಲ್ಲಿ ಯಾವ ಲಿಂಗಾಯತರು ಕೂಡ ತಮ್ಮ ಆತ್ಮಸಾಕ್ಷಿಯನ್ನ ಒತ್ತಿ ಇಡಬಾರದು. ಡಾಕ್ಟರ್ ಮೀನಾಕ್ಷಿ ಬಾಳಿಯವರಾಗಿಯೇ ನಾವು ಈ ಸತ್ಯವನ್ನು ಒಪ್ಪಿಕೊಳ್ಬೇಕಾಗತ್ತೆ. ನಾವು ಇಲ್ಲಿ ಸೋತಿದ್ದೇವೆ. ಜಗತ್ತಿನ ಎದುರಿಗೆ ಬಸವಣ್ಣವರ ಸತ್ಯ ನಿಷ್ಠತೆಯನ್ನ, ಅವರ ಬದ್ಧತೆಯನ್ನ, ದಲಿತರ ಬಗ್ಗೆ ಇದ್ದಂತಹ ಅವರ ಕಾಳಜಿಯನ್ನ ತೆರೆದಿಡುವಲ್ಲಿ ನಾವು ಸಂಪೂರ್ಣವಾಗಿ ವಿಫಲರಾಗಿದ್ದೇವೆ ಎಂದು ಮಾತನ್ನು ಹೇಳ್ಬೇಕು. ಈ 900 ವರ್ಷಗಳ ನಂತರ ಕೂಡ ಕರ್ನಾಟಕ ಸರ್ಕಾರದ ವಿರುದ್ಧ ಒಂದು ವಿಚಾರಗೋಷ್ಠಿಗಾಗಿ ಹೋರಾಡುವಂತಹ ಬಸವಣ್ಣವರ ಒಂದು ವಚನಗೋಷ್ಠಿಗಾಗಿ, ಶರಣರ ವಚನಗೋಷ್ಠಿಗಾಗಿ ಹೋರಾಡುವಂತಹ ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೇವೆ ಅಂದ್ರೆ ನಮ್ಮ ಇಡೀ ಈ ಸಂಖ್ಯಾಬಾಹುಳ್ಯ, ರಾಜಕಾರಣದಲ್ಲಿ ಸಂಖ್ಯಾಬಾಹುಳ್ಯ ಮುಖ್ಯ ಆಗುತ್ತೆ. ಲಿಂಗಾಯತರ ಸಂಖ್ಯಾಬಾಹುಳ್ಯ ಬಹಳ ಇದೆ ಅಂತ ಗೊತ್ತಿದೆ. ರಾಜಕಾರಣ ಲಿಂಗಾಯತರದೇ ಕರ್ನಾಟಕದಲ್ಲಿ ಅಂತ ಗೊತ್ತಿದೆ. ಇಷ್ಟೆಲ್ಲ ರಾಜಕಾರಣದ ಶಕ್ತಿ ಇದ್ರೂ ಕೂಡ ಬಸವಣ್ಣರ ಒಂದು ವಚನಗೋಷ್ಠಿಯನ್ನ ನಾವು ಸಮ್ಮೇಳನದಲ್ಲಿ ಇಡಲಿಕ್ಕಾಗಿ ಇಂತಹ ಮಟ್ಟದ ಹೋರಾಟವನ್ನು ನಡೆಸಬೇಕು, ಇಂತಹ ಒಂದು ನೋವನ್ನು ಉಣಬೇಕು ಅನ್ನುವಂತಹ ಒಂದು ವಿಷಯ ಏನಿದೆಯಲ್ಲ, ಅದೇ ನನ್ನಂತ ಶರಣರಿಗೆ ಅರಗಿಸಿಕೊಳ್ಳದಾಗಂತ ಸಂಗತಿ. ಇಷ್ಟು ಮಾತುಗಳನ್ನು ಮಾತ್ರ ಹೇಳಿ ಮತ್ತೊಮ್ಮೆ ಡಾಕ್ಟರ್ ಮೀನಾಕ್ಷಿ ಬಾಳಿಗ ಅವರ ಬಹಳ ಸೊಗಸಾದಂತ, ಸುಂದರವಾದಂತ ಹಿಂದೆ ಇರುವಂತಹ ವ್ಯವಸ್ಥೆಯನ್ನ ಬಿಡಿಯಾಗಿ ಅವರು ಬಿಚ್ಚಿಕೊಟ್ಟಂತಹ ರೀತಿ ಏನಿದೆಯಲ್ಲ, ಅದು ಪ್ರಾಯಶಃ ನಮ್ಮನ್ನ ಇಡೀ ಶರಣ ಚಳುವಳಿಯ ವಿಮರ್ಶೆಯ ಮತ್ತೊಂದು ಹಾದಿಗೆ ನಮ್ಮನ್ನ ತಳ್ಳುತ್ತೆ. ಮತ್ತೆ ಒಟ್ಟೊಟ್ಟಿಗೆ ನಮ್ಮ ಮುಂದೆ ಇರುವಂತಹ ಒಂದು ಘನ ಕಾರ್ಯವನ್ನ, ಪ್ರಾಯಶಃ ನಮ್ಮ ಮುಂದೆ ಬಹಳ ದೊಡ್ಡದಾದಂತಹ ಕೆಲಸ ಇದೆ ಅನ್ನುವಂತಹ ಒಂದು ಪ್ರಜ್ಞೆಯನ್ನ ಅವರು ಕಟ್ಟಿಕೊಡ್ತಾರೆ. ಅದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಶರಣು. ಮತ್ತೆ ತಮಗೆ ಇಂತಹ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಟ್ಟಕ್ಕಾಗಿ ತಮಗೆ ನನ್ನ ಶರಣು ಶರಣಾರ್ಥಿಗಳು. ವಿಜಯಕುಮಾರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮ್ಮ ಉತ್ತಮ ಪ್ರತಿಕ್ರಿಯೆಗೆ ಧನ್ಯವಾದಗಳು. ಇವರು ಶಿವಕುಮಾರ್ ಅವರು ಮಸ್ಕಟ್ನಲ್ಲಿ ಇರ್ತಾರೆ. ಬಸವ ಬಳಗವನ್ನ ಕಟ್ಕೊಂಡು ಇಡೀ ಮಸ್ಕಟ್ನಲ್ಲಿ, ಒಮನ್ನಲ್ಲಿ ಬಸವ ತತ್ವ ಹಾಗೂ ವಚನ ಸಾಹಿತ್ಯವನ್ನು ಪ್ರಸಾರ ಮಾಡೋದ್ರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಧನ್ಯವಾದಗಳು ಸರ್ ಶಿವಪ್ರಕಾಶ್ ಸರ್, ಥ್ಯಾಂಕ್ ಯು. ಧನ್ಯವಾದಗಳು. ಈ ಚಂದ್ರಶೇಖರ್ ಅವರು ಜಾಯ್ನ್ ಆಗಿದ್ದಾರೆ, ಮಾತಾಡ್ಬೋದಾ? ಅವರಾದ್ಮೇಲೆ ಗುರುಪ್ರಸಾದ್ ಕುಚ್ಚಂಗಿ ಅವರು ಒಂದು 2 ನಿಮಿಷ ತಮ್ಮ ಅಭಿಪ್ರಾಯವನ್ನು ಮಂಡನೆ ಮಾಡ್ಬೋದು. ಸರ್, ಟಿ ಚಂದ್ರಶೇಖರ್ ಅವರು ಮಾತಾಡ್ಬೋದಾ? ಓಕೆ, ಮೋಸ್ಟ್ಲಿ ಈಸ್ ನಾಟ್ ವೆಲ್. ಗುರುಪ್ರಸಾದ್ ಕುಚ್ಚಂಗಿ ಸರ್. ಓಕೆ, ನಂದೀಶ್ವರ್ ದಾವಣಗೆರೆ ಅವರು. ಓಕೆ, ನೆಕ್ಸ್ಟ್ ಚಂದ್ರಶೇಖರ್ ಸರ್ ಮಾತಾಡಿ. ನಿಮ್ದು ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡಿ. ಮಾತಾಡಿ. ಗುರುಗಳೇ, ಶರಣಾರ್ಥಿ ಎಲ್ರಿಗೂನು. ಶರಣಾರ್ಥಿ. ಮೇಡಮ್ನವ್ರದ್ದು ಸ್ಪೀಚು ಏನು ಹೇಳಕ್ ಕೇಳಂಗಿಲ್ಲ, ನಾವೆಲ್ಲ ಕೇಳ್ಬಿಟ್ಟಿದೀವಿ. ಹಂಗಾಗಿ ಇಂತ ಒಂದು ವ್ಯವಸ್ಥೆನ ನಮ್ಗೆಲ್ಲ ಕಲ್ಪಿಸ್ಕೊಟ್ಟಿದ್ದೀರಲ್ಲ ವಿಜಯ್ ಕುಮಾರ್ ಸರ್, ತುಂಬಾ ಧನ್ಯವಾದಗಳು ನಿಮ್ಗೆ. ಆಮೇಲೆ ನಿಮ್ಮಂತವ್ರೆಲ್ಲ ಸೇರ್ಕೊಂಡು ಒಂದು ಮಹತ್ ಕಾರ್ಯ ಮಾಡ್ಬೇಕಾಗಿದೆ. ನಂದೊಂದು ರಿಕ್ವೆಸ್ಟ್ ಏನ್ ಗೊತ್ತಾ, ಬಸವಣ್ಣನ ಶರಣರನ್ನ ನಂಬ್ಕೊಂಡ್ರೆಲ್ಲ ಒನ್ ಟೀಮ್ ಆಗ್ಬೇಕು. ಮತ್ತೆ ಎಲ್ಲಾ ದೇವ್ರುಗಳ್ ನಂಬ್ಕೊಂಡಿದಾರಲ್ಲ ಲಿಂಗಾಯತರಲ್ಲಿ, ಅವ್ರು ಒಂದು ಟೀಮ್ ಆಗ್ಬೇಕು. ಯಾಕೆಂದ್ರೆ ಮುಂದೆ ನಾವೆಲ್ಲ ವ್ಯವಹಾರ ಮಾಡೋದಕ್ಕೆ, ಸೇರೋದಕ್ಕೆ, ಕೊಡೋದಕ್ಕೆ, ತರೋದಕ್ಕೆ, ಇದಕ್ಕೆಲ್ಲ ಅನುಕೂಲ ಆಗ್ಬೇಕು ಗುರುಗಳೇ. ಹಂಗಾಗಿ ನಿಮ್ಮಿಂದ ಇದೊಂದು ಕೆಲಸ ಆಗ್ಬೇಕು. ಮೀನಾಕ್ಷಿ ಮೇಡಮ್ನವರು ಅವರು ಇಡೀ ನಮ್ಮ ಶ್ರೀಕುಲಕ್ಕೆ ಮಾರ್ಗದ ಒಂದ್ ರೀತಿ ಅವರು ಏನಾದ್ರಂದ್ರೆ ಮಾರ್ಗದರ್ಶಕರಲ್ಲ, ಅವರೊಂದು ಮಾಡೆಲ್ ಆಗೋಗ್ಬಿಟ್ರು, ರೋಲ್ ಮಾಡೆಲ್ ಆಗೋಗ್ಬಿಟ್ರು ಮೇಡಮ್ನವರು. ಅವ್ರ ಅಧ್ಯಯನ, ಅವ್ರು ಮಾಡಿರ್ತಕ್ಕಂಥ ಕೆಲ್ಸ ನಿಜವಾಗ ನಾನು ಕಲಬುರ್ಗಿ ಶರಣರ ವಿಚಾರ ಕೇಳ್ತಿದೀವಿ ನಾವು. ಶಿವಶರಣಪ್ಪ ತರ್ನಳ್ಳಿ ಅಂತ ಕಲಬುರ್ಗಿನವರು, ನಾವೆಲ್ಲ ಅವ್ರ ಶಿಷ್ಯರಾಗಿ ಬಹಳ ವರ್ಷಗಳು ನಾವು ಅವ್ರನ್ನ ಕರ್ಸಿ ತುಮಕೂರಿನಲ್ಲಿ ತಿಂಗ್ಳುಗಟ್ಲೆ ಪ್ರವಚನ ಕೇಳಿವಿ ಅವ್ರದ್ದು. ನಾವು ಅದ್ ಬಿಟ್ರೆ ನಾವ್ ಅಂತ ವಿಚಾರಗಳನ್ನ ಕೇಳಕ್ಕೆ ಆಗಿಲ್ಲ ಸರ್. ನಾವು ಮತ್ತೆ ಮೇಡಮ್ನವರಿಂದ ಅಂತ ವಿಚಾರಗಳನ್ನ ನಾವು ಕೇಳಂತ ಇದನ್ನ ನೀವು ಒದಗಿಸ್ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಮೇಡಮ್ನವ್ರ ಏನಾದ್ರು ಅವಕಾಶ ಕೊಟ್ರೆ ನಮ್ ತುಮಕೂರಂತ ಜಾಗದಲ್ಲಿ ಅವ್ರನ್ನ ಕರೆದು ಅವ್ರ ಪ್ರವಚನಗಳನ್ನ ಬಹಳಷ್ಟು ಜನ ಕೇಳ್ಬೇಕು ಅಂತ ನನ್ನ ಆಸೆ ಸರ್. ಎಸ್ ಮೇಡಮ್, ತಾವು ತುಮಕೂರಿಗೆ ಬಸವ ಕೇಂದ್ರದ ಕಾರ್ಯದರ್ಶಿ ಮೇಡಮ್, ನಾನು ಚಂದ್ರಶೇಖರ್ ಅಂತ ಹೇಳಿ. ಒಂದು 35 ವರ್ಷದಿಂದ ನಾವು ತುಮಕೂರಿನಲ್ಲಿ ಬಸವ ಸಮಿತಿನ ಮುಂದುವರ್ಸ್ಕೊಂಡು ಹೋಗಿದ್ದೀನಿ ಮೇಡಮ್ ನಾನು. ಹಂಗಾಗಿ ನಿಮ್ಮಂತವ್ರದ್ದು ಉಪದೇಶಗಳನ್ನ ನಾವು ಇನ್ನು ಕೇಳ್ಬೇಕು, ನಮ್ ಸಮಾಜಕ್ಕೆ ಇದನ್ನೆಲ್ಲ ತಲುಪಿಸ್ಬೇಕು ಅನ್ನೋದು ನನ್ನ ಆಸೆ ಮೇಡಮ್. ನಾನೊಂದು ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದೀನಿ ಮೇಡಮ್, ಬಸವ ವಿದ್ಯಾಪೀಠ ಅಂತ. ಬಹಳ ಒಳ್ಳೇದು ಸರ್. ಉತ್ತಮವಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ
ಅದಕ್ಕೋಸ್ಕರ ಅವ್ರನ್ನ ಪರ್ಟಿಕ್ಯುಲರ್ ಆಗಿ ಇವತ್ತು ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಚಂದ್ರಶೇಖರ್. ಶರಣಾರ್ಥಿ ಗುರುಗಳೇ, ಶರಣಾರ್ಥಿ. ಸರ್ ನಂದೀಶ್ವರ್ ಅವರೇ, ಯು ಕ್ಯಾನ್ ಗಿವ್ ಯುವರ್ ಥಾಟ್ಸ್ ಪ್ಲೀಸ್. ನಂದೀಶ್ವರ್ ಸರ್, ಶರಣಾರ್ಥಿ. ಈ ಎಲ್ಲ ಗುರುಗಳ ಮುಂದೆ ಕೇಳುಗನಾಗಿರುವಂತ ನನ್ನಂತ ಶಿಷ್ಯನನ್ನ ನೀವು ಮಾತಾಡ್ಲಿಕ್ಕೆ ಕೇಳ್ತಾ ಇದ್ದೀರಾ. ಏನ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಗಲ್ಲ. ಎಲ್ಲರ ಒಂದು ಸಹಕಾರ ಸಹಯೋಗದಿಂದ ನಮ್ಮ ತನವನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ನಾವಿನ್ನು ಕಷ್ಟ ಪಡ್ತಾ ಇದ್ದೀವಿ. ನಮ್ ಕಾಯಕದ ಜೊತೆಗೆ ನಾವಿರುವಂತ ವಾತಾವರಣದಲ್ಲಿ ಕಷ್ಟ ಪಟ್ಬಿಟ್ಟು ಈಗಿನ ರಿಟೈರ್ಡ್ ಆಗ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಇವತ್ತಿನ ದಿನ ಕನ್ನಡ ಸಾಹಿತ್ಯಕ್ಕೆ ಎಲ್ಲರ ಗಮನ ಸೆಳೆದಂತ ಈ ಕನ್ನಡ ಸಾಹಿತ್ಯ ಹೇಗೆ ನಡೀತಾ ಇದೆ. ನಾವೆಲ್ಲ ಈಗ 15 ವರ್ಷ ಆಯ್ತು ನಾವು ದೇಶ ಬಿಟ್ಬಿಟ್ಟು. ಮತ್ತೆ ಬಂದಂತ ಮಂಡ್ಯದಲ್ಲಿ ಹೋಗಿ ನೋಡಿದಾಗ ಇವತ್ತಿನ ದಿನ ನನಗೆ ಅದು ತುಂಬಾ ಬೇಜಾರಾಗ್ಬಿಟ್ಟು 6 ಗಂಟೆಗೆ ಬಂದ್ಬಿಟ್ಟು ನಿಮ್ಮ ಈ ಕಾರ್ಯಕ್ರಮನ ಆನ್ ಮಾಡ್ಕೊಂಡು ಕೂತ್ಕೊಂಡೆ. ಥ್ಯಾಂಕ್ ಯು ಸರ್. ಅಲ್ಲಿ ನನಗೆ ಹೋದಂತ ಅನುಭವ ನನಗೆ ಎಷ್ಟು ಹಿಂಸೆ ಅನ್ನೋದಕ್ಕಿಂತನೂ ಯಾವಾಗ ಹೊರಡೆ ಬಂದು ಅನ್ಸ್ಬಿಟ್ಟಿತ್ತು ನನಗೆ. ಅಲ್ಲಿ ನನ್ನ ಸ್ನೇಹಿತ ಮಂಜುನಾಥ್ ಕುಣಿಗಲ್ ಅಂತೇಳಿ ಅವರು ಲೇಖಕರು, ಅವರ ಒಂದು ಲೇಖನ ಆಮೇಲೆ ಅವರೊಂದು ನನಗೆ ಬಹಳ ಇದನ್ ಮಾಡಿ ಕರೆದಿದ್ರು. ಇಲ್ಲ ನೀನು ಕನ್ನಡಕ್ಕೋಸ್ಕರನಾದ್ರೂ ನೀನ್ ಬಾ ಅಂತೇಳಿ ಕರೆದ್ರು. ಆ ಒಂದು ವಿಚಾರದಲ್ಲಿ ನಾನು ಇವತ್ತು ಅಲ್ಲಿ ಹೋಗಿದ್ದೆ. ಮುಂದ್ಗಡೆ ಒಂದು ಬಸವಣ್ಣನ ಮೂರ್ತಿ ಇಟ್ಟಿದ್ದಾರೆ. 4 ನಿನ್ನೆ ಪ್ರತಿಷ್ಠಾಪನೆ ಮಾಡಿರೋದು. ಹೌದೌದೌದು, ನೆನ್ನೆ ಇರ್ಲಿಲ್ಲ, ಇವತ್ತಿನ ದಿನ 4 ಇದನ್ನ ತಗೊಂಬಂದ್ ಇಟ್ಟಿದ್ದಾರೆ. ನಾನು ಒಂದು ಹುಡುಗನ್ನ ಕೇಳ್ದೆ, ಯಾರೋ ಈ ತಾತ ಅಂತ ಕೇಳ್ದೆ. ಅವನು ಒಂದೇ ಸರಿ ಸ್ಟ್ರೈಟ್ ಅವೇ ಹೇಳ್ಬಿಟ್ಟ BGS ಅಂತ ಹೇಳ್ದ. ನನಗೆ ಆಮೇಲೆ ಮುಂದ್ಗಡೆ ಇಟ್ಟಿಯಾರಲ್ಲ ಇದೇನು ಅಂತ ಹೇಳ್ದೆ. 4 ವೇದಗಳು ಅಂದ. ಅಲ್ಲೋ ಯಪ್ಪ, ಅರ್ಥ ಇಲ್ದಂಗೆ ಏನೇನೋ ಇದ್ ಮಾಡ್ತಾ ಇಡ್ಬೇಡ್ರಪ್ಪ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳು ಅಂತ ಹೇಳಿ ನಾನು ಅದ್ರ ಮುಂದ್ಗಡೆ ಒಂದು ಫೋಟೋ ತಕೊಂಡು ಜನಕ್ಕೆ ಹೇಳ್ಬಿಟ್ಟು ಬಂದೆ. ಇದು ಒಂದು ಅಭಾಸಕ್ಕೆ ಕಾರಣವ ಮಾಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಕವಿಗೋಷ್ಠಿನಲ್ಲೂ ಜಗಳಗಳು ಶುರು ಆಯ್ತು. ಅವ್ರದೇ ಆದಂತ ಮಾತುಗಳು, ಅವ್ರದೇ ಆದಂತ ಒಂದು ಜಯಕಾರಗಳು ಸ್ಟಾರ್ಟ್ ಆಯ್ತು. ನಾವಲ್ಲಿಂದ ಅಪ್ಪ ನಿನ್ನ ಒಳ್ಳೇದಾಗ್ಲಪ್ಪ, ನಿನ್ನ ಪುಸ್ತಕ ಇದಕ್ಕೆ ಅಭಿಯಾನಕ್ಕೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಹೊರಡೆ ಬಂದ್ಬಿಟ್ಟು ಈಗ ನನಗೆ ಮೇಡಮ್ದು ಮಾತುಗಳನ್ನ, ನೇರ ನುಡಿಗಳನ್ನ, ಆಮೇಲೆ ಸಿದ್ಧಾಂತ ಶಿಖಾಮಣಿ ಬಗ್ಗೆ ಅವರು ಬ್ಲಾಸ್ಟ್ ಮಾಡಿದಂತ ಒಂದು ಸಮ್ಮೇಳನದಲ್ಲಿ ಬ್ಲಾಸ್ಟ್ ಮಾಡಿದಂತ ವಿಧಾನಗಳನ್ನ ನನಗೆ ಕೇಳಿದಾದ್ಮೇಲೆ ಇವತ್ತು ಅವರ ಒಂದು ಅನುಭವವನ್ನ ನಾನು ಅನುಭವಿಸ್ಲೇಬೇಕು ಅಂತ ಹೇಳಿ ಇವತ್ತು ಕೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೂ ಶರಣಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಶರಣಾರ್ಥಿಗಳು. ನಮಸ್ಕಾರ ಸರ್, ಥ್ಯಾಂಕ್ ಯು ವೆರಿ ಮಚ್. ಇವರು ಕೂಡ ಮಸ್ಕಟ್ನಲ್ಲಿದ್ರು, ಇತ್ತೀಚೆಗೆ ಬಂದಿದ್ದಾರೆ. ಇವರು ಬಸವ ತತ್ವ ವಚನ ಸಿದ್ಧಾಂತವನ್ನ ಇಡೀ ಮಸ್ಕಟ್ನಲ್ಲಿ ಬೆಳೆಸೋದ್ರಲ್ಲಿ ಇವರ ಕೀ ಅಡ್ರೆಸ್ಸರ್. ಅಲ್ಲಿ ಹೋದ್ ಸರ್ತಿ ನಮ್ಮ ಶಿವಕುಮಾರ ಮಹಾಸ್ವಾಮಿಗಳನ್ನ ಕರೆಸಿದ್ರಲ್ಲಿ ಮಸ್ಕಟ್ಗೆ. ಹಾಗಾಗಿ ಉತ್ತಮವಾದಂಥ ಕೆಲಸ ಮಾಡಿದಂಥ ನಂದೀಶ್ವರ ಅವರು ತಮ್ಮ ಅಭಿಪ್ರಾಯ ಮಂಡಿಸಿದ್ರಿ. ಧನ್ಯವಾದಗಳು ಗುರುಗಳೇ. ಮೋಸ್ಟ್ಲಿ ಯಾರು ಮಾತಾಡೋರಿಲ್ಲ ಅಂತಂದ್ರೆ ಬಸವರಾಜ್ ಸರ್, ಕ್ಯಾನ್ ಯು ಆಡ್ ಸಮಥಿಂಗ್? ಇನ್ನು ಒಂದು ವಿಷಯ ಸರ್. ಸರ್ ಹೇಳಿ. ಒಂದೇ ವಿಷಯ, ಎಲ್ಲರ ಒಂದು ಸಹಕಾರ ಸಹಯೋಗದಿಂದ ಮುಂದಿನ ಬಸವನ ಜಯಂತಿಗೆ ನಾವು ಇಲ್ಲಿಂದ ತುಮಕೂರ ಶ್ರೀಗಳನ್ನ ಕರೆಸ್ಬೇಕು, ಅವರ ಒಂದು ಆಶೀರ್ವಚನ ತೊಗೊಳ್ಬೇಕು ಅಂತೇಳಿ. ಅಲ್ಲಿ ನಾವು ಮಸ್ಕಟ್ಟಲ್ಲಿ ದೊಡ್ಡ ಸಾಧಿಸುವಂತದ್ದು ಏನಿಲ್ಲ ನಮ್ಗೆ. ನಮ್ಮ ಜನಗಳಿಗೆ ನಮ್ಮ ತತ್ವ ನಮ್ಮದನ್ನ ಉಳಿಸ್ಕೊಂಡು ಹೋಗ್ಲೇಬೇಕು, ಅವರ ಒಂದು ಆಶೀರ್ವಾದ ಬೇಕು ಅಂತೇಳಿ ಕೇಳ್ಕೊಂಡ್ವಿ. ಅದಕ್ಕೆ ಶ್ರೀಗಳು ಒಪ್ಕೊಂಡಿದ್ದಾರೆ. ಅವರ ಒಂದು ಇದರಲ್ಲಿ ನಾವು ಮಸ್ಕಟ್ಟಲ್ಲಿ ಮಾಡುವಂತದ್ದು ಬಹಳ ದೊಡ್ಡ ಕೆಲ್ಸಗಳೇನಲ್ಲ. ನಮ್ಮ ತರವನ್ನ ಉಳಿಸ್ಕೊಂಡು ಹೋಗ್ಲಿಕ್ಕೆ ನಮ್ಮ ಅಜ್ಜ ಅಜ್ಜಿ ಏನು ನಡ್ಸ್ಕೊಂಡು ಹೋಗ್ತಿದ್ರು ಅದನ್ನ ಉಳಿಸ್ಕೊಂಡು ನಮ್ಮ ಮಕ್ಳಿಗೆ ತಿಳಿಸುವಂತದಕ್ಕೋಸ್ಕರ ಅದನ್ನ ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ. ಅದಕ್ಕೆ ತಮ್ಗಳೆಲ್ಲರ ಸಹಕಾರ ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ. ತಮ್ಮ ಮಾತುಗಳನ್ನ, ತಮ್ಮ ಹಿತಿನುಡಿಗಳನ್ನ ಕೇಳ್ಕೊಂಡು ನಿಮ್ಮಿಂದ ಏನು ಕೇಳ್ತೀವೋ ಅದನ್ನ ನಾವು ಹೇಳ್ತೀವಿ. ಈ ರೀತಿ ಬನ್ನಿ, ಕೇಳಿ, ಭಾಗವಹಿಸಿ ಅಂತ ಹೇಳ್ತೀವಿ. ನಮ್ಮ ಶಿವಕುಮಾರ್ ಅವರು ಬಹಳಷ್ಟು ಇದನ್ನ ಮಾಡ್ತಾ ಇದ್ದಾರೆ. ಅವರ ಒಂದು ಸಹಕಾರಕ್ಕೆ ನಮ್ಮ ಒಂದು ಸಹಯೋಗ ಇರ್ತದೆ. ಈ ವರ್ಷ ನಾನು ಮಾಡ್ತೀನಿ, ಮುಂದಿನ ವರ್ಷದಿಂದ ಎಲ್ಲರೂ ಮಾಡ್ಕೊಂಡು ಹೋಗ್ತಾರೆ. ಶರಣಾರ್ಥಿಗಳು, ಇದೊಂದು ಹೇಳ್ಬೇಕಾಗಿತ್ತು. ಥ್ಯಾಂಕ್ ಯು ಸರ್. ಓಕೆ ಈಶ್ವರ್ ಅವರೇ, ಚೆನ್ನಾಗಿದ್ದೀರಾ? ಶಿವಕುಮಾರ್ ಸರ್, ಪ್ರೊಫೆಸರ್ ಇಯರ್. ಸರ್ ಹೇಳಿ. ನಮಸ್ಕಾರ. ಅಲ್ಲಲ್ಲ, ನಿಮ್ಮ ಕಂಚಿನ ಕಂಠ ಮಿಂಚಿನ ಓಟ ಆಯ್ತು, ಶಿವಪ್ರಕಾಶ್ ಆಯ್ತು, ಬಸವರಾಜ್ ಸಾದರ್
ಆಯ್ತು. ನೀವೆಲ್ಲ ಸಾಹಿತ್ಯ ಕ್ಷೇತ್ರದ ದಿಗ್ಗಜರು. ಆದ್ರೆ ಈ ಒಂದು ತೇರನ್ನ ನಡೆಸ್ತಾ ಇರುವಂತ ವಿಜಯ್ ಕುಮಾರ್ ಕಮ್ಮಾರ್ ಅವ್ರಿಗೆ ನಾವು ನಿಜಕ್ಕೂ ಮಾಡ್ಬೇಕು ಒಂದು ದೊಡ್ಡ ಸಲಾಂ. ಹಾಗಾಗಿ ಇವತ್ತು ಸಮಾಜಕ್ಕೆ ಆ ಸ್ವಾಸ್ಥ್ಯ ಸಮಾಜಕ್ಕಿಂತ ಚಿಂತನೆಗಳು ಬಹಳ ಅಗತ್ಯ. ನಾನು ನಿನ್ನೆ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೆ. ಬಸವೇಶ್ವರರ ಪುತ್ಥಳಿಯನ್ನ ಮುಂದೆ ಅನಾವರಣ ಮಾಡಿಟ್ಟಿದ್ದಾರೆ ಅಷ್ಟೇ. ಅಷ್ಟು ಬಿಟ್ರೆ ನೀವ್ ಹೇಳ್ದಂಗೆ ಅಲ್ಲಿ ವಿಚಾರಗೋಷ್ಠಿ ಬರ್ಬೇಕಾಗಿತ್ತು. ಅದಕ್ಕೂ ನನ್ನ ಒಂದು ಅನುಮೋದನೆ ಇದೆ. ವಿಶೇಷವಾಗಿ ನಮ್ಮ ಮೇಡಮ್ ಅವರಂತೂ ಅದ್ಭುತವಾಗಿ ಅವ್ರು ಹೇಳಿದ್ರಲ್ಲ, ಫೈರ್ ಬ್ರ್ಯಾಂಡ್ ಅವ್ರ ಉಪನ್ಯಾಸಕಿ ಜೊತೆಗೆ ಹೋರಾಟಗಾರ್ತಿ ಅಂತ ಹೇಳಿದ್ರಲ್ವಾ. ನಿಜಕ್ಕೂ ಸಮಾಜಕ್ಕೆ ಇಂತಹ ವ್ಯಕ್ತಿಗಳು, ಅದರಲ್ಲೂ ಬಸವಣ್ಣ ಬರೀ ಒಬ್ಬ ವ್ಯಕ್ತಿ ಅಲ್ಲ, ಆ ಬಸವಣ್ಣನ ತತ್ವದಲ್ಲಿದೆ ವ್ಯಕ್ತಿತ್ವ, ಆ ವ್ಯಕ್ತಿತ್ವದಲ್ಲಿದೆ ತತ್ವ, ಆ ತತ್ವದಲ್ಲಿದೆ ಸತ್ವ. ಅದಕ್ಕೆ ಬಸವಣ್ಣನಿಗೆ ಸಿಕ್ಕಿದೆ ಸಮಾಜದಲ್ಲಿ ಒಂದು ಪ್ರಭುತ್ವ. ಇದೇ ನಮ್ಮ ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಆ ಮಾತುಗಳನ್ನ ಅದಕ್ಕೆ ಆಡ್ ಮಾಡ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾನೆ. ಶರಣು ಶರಣಾರ್ಥಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಾ? ಇಲ್ಲ ಅಂತಂದ್ರೆ ವಿಲ್ ಗೋ ಟು ದಿ ನೆಕ್ಸ್ಟ್ ಸ್ಟೆಪ್. ಸರ್ ನಾನು ಮಾತಾಡ್ಬೇಕು. ಹೇಳಿ ಕ್ವಿಕ್ಲಿ, ಬಹಳ ಸಂಕ್ಷಿಪ್ತವಾಗಿ ಹೇಳ್ಬಿಡಿ. ಸರ್, ಎಲ್ಲರಿಗೂ ಶರಣಾರ್ಥಿ ಸರ್. ಮೇಡಮ್ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು ಅನ್ನೋದಕ್ಕಿಂತ ಅವರ ಮನದಾಳದ ನುಡಿಗಳನ್ನ ಹಂಚ್ಕೊಂಡ್ರು. ನಾವೆಲ್ಲರೂ ಒಂದು ಏನು ಬಸವ ತತ್ವವನ್ನ, ಶರಣ ತತ್ವವನ್ನ ಅರ್ಥ ಮಾಡ್ಕೊಂಡವ್ರು, ಪಾಲಿಸೋರು ಇದನ್ನ ಮಾಡ್ಲೇಬೇಕಾದಂತ ಕರ್ತವ್ಯ. ಈ ವರ್ಷ ಅಲ್ದಿದ್ರು ಪರವಾಗಿಲ್ಲ, ಇದೆಲ್ಲ ಮುಗೀತು, ಇದನ್ನ ಯಾಕೆ ಮಾಡಿದಾರ ಅಂತ ಯಾರಾದ್ರೂ ಅನ್ಕೊಳ್ಬಹುದು. ಈ ವರ್ಷ ಅಲ್ದೇ ಇದ್ರು ಮುಂದಿನ ವರ್ಷನಾದ್ರೂ ಕೂಡ ಒಂದು ವಚನಗೋಷ್ಠಿ ಆಗ್ಲೇಬೇಕಾದಂತಹ ಎಲ್ಲ ನಮ್ಮ ಏನೇನೆಲ್ಲರ ಯಾರ್ಯಾರಿಂದ ಸಾಧ್ಯ ಇದೆಯೋ ಅವರೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಪ್ರವೃತ್ತರಾಗಿ ಮುಂದಿನ ವರ್ಷ ವಚನಗೋಷ್ಠಿ ಇರ್ಲೇಬೇಕು ಸಮ್ಮೇಳನದಲ್ಲಿ ಅನ್ನೋ ಒಂದು ದೃಢ ನಿರ್ಧಾರವನ್ನ ಮಾಡ್ಕೊಂಡು ಆ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್. ಡಾಕ್ಟರ್ ಶಬರೀನಾ ಮೊಹಮ್ಮದ್ ಅಂತ ಚಳ್ಳಕೆರೆ ಅವರು ಇತ್ತೀಚೆಗೆ ಅವರು ತಮ್ಮ ಗೃಹ ಪ್ರವೇಶ ಮಾಡಿದ್ರು. ಬಹಳ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಅವರೊಂದು ಲೈಬ್ರರಿಯನ್ನು ಮಾಡಿದ್ರು. ಎಲ್ಲ ವಚನ ಸಾಹಿತ್ಯದ ಪುಸ್ತಕಗಳನ್ನ ಇಟ್ಟಿದ್ದಾರೆ. ಆಮೇಲೆ ಎಲ್ಲ ಹೆಣ್ಮಕ್ಳಿಗೆ ಉಚಿತವಾಗಿ ಆ ಪುಸ್ತಕಗಳನ್ನು ಕೊಡ್ತಾರೆ. ವಚನ ಸಾಹಿತ್ಯ ಇರಲಿ, ಬೇರೆ ಸಾಹಿತ್ಯ ಇರಲಿ ಅಂತ ಅದ್ಭುತವಾದಂತಹ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಅದಕ್ಕೆ ಬಹಳ ಅದನ್ನ ಹೋದ್ಸರಿ ನಾವು ಅವ್ರ ಬಗ್ಗೆನೇ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ, 108ನೇ ಕಾರ್ಯಕ್ರಮ ಅನ್ಸುತ್ತೆ. ಅವ್ರ ಯಜಮಾನರು ಕೂಡ ಇದಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ. ಬಹಳಷ್ಟು ಖರ್ಚು ಮಾಡೋ ಒಂದು ಲೈಬ್ರರಿನ ಮಾಡಿದ್ದು ನನಗನ್ಸಿದ ಮಟ್ಟಿಗೆ ಇದು ಹೇಳಬಾರ್ದು ನಾನು, ಆದ್ರೆ ಒಬ್ಬ ಮುಸ್ಲಿಂ ಮಹಿಳೆಯಾಗಿ ನಮ್ಮ ಕಾರ್ಯಕ್ರಮ ಶಿವಾಚಾರದ ಬಗ್ಗೆ ಮಾತಾಡಿದ್ರು ಅವರು. ನನಗೆ ಅನ್ಸ್ಬಿಟ್ಟು ಯಾವ ಮಠಾಧೀಶರು ಅಷ್ಟು ಚಂದ ಮಾತಾಡ್ತಿದ್ರು ಇಲ್ವೋ ಅಂತಕ್ಕಂಥ ಮಾತನ್ನ ಇಲ್ಲಿ ನಾನು ಹೇಳ್ಬೇಕು. ವಚನ ಸಾಹಿತ್ಯದ ಬಗ್ಗೆ ಇಷ್ಟೊಂದು ಅಭಿರುಚಿ ಇರುವಂತ ಒಂದು ಫ್ಯಾಮಿಲಿನ ನಾವು, ಅವ್ರ 3 ಜನ ಮಕ್ಕಳು ವಚನಗಳನ್ನ ಹೇಳ್ತಾರೆ. ನಮ್ಮ ಇದರಲ್ಲಿನೂ ಅವ್ರ ಮಗ ವಚನಗಳನ್ನ ಹೇಳಿದ್ದ, ಬರೀ 9 ವರ್ಷದ ಹುಡುಗ. ಶಬರೀನಾ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಹಿಯರ್ ಅಂಡ್ ಗಿವಿಂಗ್ ಯುವರ್ ರೆಸ್ಪಾನ್ಸಸ್. ಇನ್ನೊಂದು ಕಾರ್ಯಕ್ರಮ ಅವ್ರದ್ದು ಮಾಡ್ತೀನಿ ಅಂತ ಹೇಳಿದ್ರಿ, ಇವ್ರ ಮೇಡಮ್ದು ಅಲ್ಲ ಮಾಡಿದ್ರಲ್ಲ, ಶಿವಾಚಾರದ ಬಗ್ಗೆ ಮಾತಾಡಿದ್ರು ಮೇಡಮ್. ಶಿವಾಚಾರದ ಬಗ್ಗೆ ಮಾತಾಡಿದ್ರು. ಇನ್ನೊಂದು 5 ಸರಣಿಯನ್ನ ಮಾಡ್ತೀನಿ ಅಂತ ಹೇಳಿದ್ರೆ, 5 ಸರಣಿಯನ್ನ ಮಾಡ್ತೀನಿ ಅಂತ ಹೇಳಿದ್ರೆ ವಿಲ್ ಕಂಡಕ್ಟ್. ಓಕೆ, ಮತ್ತೆ ಯಾರಾದ್ರೂ ತಮ್ಮ ಅಭಿಪ್ರಾಯವನ್ನ ಹೇಳೋರಿದ್ರೆ ಕ್ಯಾನ್. ಮೀನಾಕ್ಷಿ ಬಾಳೆ ಮೇಡಮ್, ಮತ್ತೇನಾದ್ರು ಕ್ಯಾನ್ ಯು ಆಡ್ ಸಮಥಿಂಗ್ ಟು ದಿಸ್? ನಾವು ಈ ಎಲ್ಲ ಸಂವಾದವನ್ನ ಕೇಳಿದ್ಮೇಲೆ ಏನಾದ್ರು ಆಡ್ ಮಾಡಬಹುದು ತಾವು? ಸರ್, ಹೇಳಿಕ್ಕೇನು ಇಲ್ಲ. ಒಂದೇ ಮಾತು, ತಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ನೀವು ಇಷ್ಟು ದೀರ್ಘವಾಗಿ ಇದು ನಡ್ಸ್ಕೊಂಡು ಬಂದಿದ್ದು ಸಣ್ಣ ಸಾಧನೆ ಏನಲ್ಲ. ಆ ವಚನದ ಮೇಲಿನ ಪ್ರೇಮ ಮತ್ತು ಅದರ ತಾತ್ವಿಕ ತಿಳುವಳಿಕೆ ನಿಮ್ಮನ್ನು ಇಷ್ಟು ಗಟ್ಟಿಯಾಗಿ ನಿಲ್ಲಿಸಿದೆ. ನಮ್ಮೆಲ್ಲರ ಎದುರಿರ್ತಕ್ಕಂಥ ಒಂದೇ ಒಂದು ಕರ್ತವ್ಯ, ಈ ಸನಾತನಿಗಳು ನಮ್ಮ ವಚನ ತತ್ವವನ್ನ ಹಾಳು ಮಾಡ್ಲಿಕ್ಕೆ ಅಥವಾ ತಿರ್ಚಲಿಕ್ಕೆ ಅಥವಾ ಅದನ್ನ ಹಾಳ ಮಾಡ್ಲಿಕ್ಕೆ ಕೊಡದ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ, ಒಟ್ಟಿಗೆ ಪರಸ್ಪರ ಸೇರಿ ಕೆಲಸ ಮಾಡೋಣ ಅನ್ನೋದಷ್ಟೇ ನನ್ನ ಹಂಬಲವಾಗಿರ್ತಕ್ಕಂಥ ವಿನಂತಿ ಸರ್. ಧನ್ಯವಾದಗಳು ಮೇಡಮ್. ಸಾಗರ್ ಸರ್, ಕ್ಯಾನ್ ಯು ಆಡ್ ಸಮಥಿಂಗ್? ಅದರ್ವೈಸ್ ವಿಲ್ ಗೋ ಟು ದಿ ನೆಕ್ಸ್ಟ್ ಶರಣ ಕಮಾರ್ ಸರ್, ಏನಿಲ್ಲ, ಅಲ್ಲಿ ಸಮ್ಮೇಳನದಲ್ಲಿ ವಿಚಾರ ಸಂಕಿರಣ, ವಿಚಾರಗೋಷ್ಠಿ ಇದೆಯೋ ಇಲ್ಲ ಅನ್ನೋದು ಮುಖ್ಯ ಅಲ್ಲ. ಇಡೀ ನಾಡಿನ ತುಂಬಾ ಇಂಥ ಚರ್ಚೆ ನಡೆದ್ರೆ ಸಾಕು. ಅದೇ ಸಮ್ಮೇಳನ ಅನ್ನೋದು ಒಂದು ಜಾತ್ರೆ, ಅದಷ್ಟೇ. ಅಲ್ಲಿ ಎಷ್ಟು ಜನ ಕೇಳ್ತಾರೆ, ಎಷ್ಟು ಜನ ಗಂಭೀರವಾಗಿ ತಗೊಳ್ತಾರೆ. ಆಮೇಲೆ ಒಂದು ತಮ್ಮೆಲ್ಲರ ಗಮನಕ್ಕೆ ತರೋದು, ಈ ಒಂದು 30
ತಮಗೂ ಗೊತ್ತಿದೆ, ಒಂದೊಂದು ವಚನಗಳ ಕ್ರಾಂತಿಕಾರಿ ವಚನಗಳನ್ನು ಕುರಿತೇ ಒಂದೊಂದು ಲೇಖನಗಳನ್ನು ಬರೆದೆ, ಒಂದು 3-4 ಪುಟದ್ದು. ಈಗ ಹೌದು. ಆ ಸಮ್ಮೇಳನದಲ್ಲೇ ಬಿಡುಗಡೆ ಆಗ್ಬೇಕಿತ್ತು. ಮಿಂಚುಳಿ ಪ್ರಕಾಶನದವರು ತರ್ತಾ ಇದ್ದಾರೆ, ರೆಡಿ ಆಗಿದೆ ಪುಸ್ತಕ. ಬಹುಶಃ ಇನ್ನೊಂದು 15 ದಿವಸದಲ್ಲಿ ರೆಡಿ. ವೆರಿ ಗುಡ್. 30 ಕ್ರಾಂತಿಕಾರಿ ವಚನಗಳು ಅಂತ ಹೇಳಿ ಪಾಪ ಮಿಂಚುಳಿ ಶಂಕರ್ ಶಿವಮೊಗ್ಗ ಅಂತ ಹುಡುಗ ಆತ, ಇಲ್ಲ ಸರ್ ನಾನೇ ಮಾಡ್ತೇನೆ ಅಂತಂದಿಯಾನ. ಇದರಲ್ಲಿ ನೀವೇನ್ ಹೇಳಿದಿರಲ್ಲ ಮೀನಾಕ್ಷಿ ಅವ್ರಿಗೆ, ಇದು ಸುಡಗಾಡ ದರ್ಶನ ಅಂತ ಒಂದು ಪುಸ್ತಕ ಬಂತಲ್ಲ, ಅದೊಂದು 4 ನೀವು ನಿಜ ದರ್ಶನ ಮಾಡಿರಿ, ಅದಕ್ಕೆ ಪೂರಕವಾದದ್ದು ಹೇಗೆ. ಅಂದ್ರೆ ಒಂದು ನೋವಿನ ಸಂಗತಿ ಏನಂದ್ರೆ, ನೀವು ಒಂದನೇ ರಿಕ್ವೆಸ್ಟ್ ಅಂದ್ರೆ ವಚನ ಸಾಹಿತ್ಯಕ್ಕಾಗಿ ಮಠಾಧೀಶರು ಮಠದ ಸ್ವಾಮಿಗಳಿಂದ ನಿರೀಕ್ಷೆ ಇಟ್ಕೊಳ್ಳೋದೇ ಬಹಳ ತಪ್ಪು ಅಂತ. ಇಲ್ಲ ಖಂಡಿತ. ಬಹಳ ಆದ್ರೆ ಅವ್ರನ್ನ ನಾವು ಎಷ್ಟು ಸಾಧ್ಯದ ಅಷ್ಟು ಸೈಡಿಗೆ ಸರಿಸ್ಬೇಕು. ಹೌದೌದು. ಇದನ್ನ ಇದು ಒಂದೇ ಆಲೋಚನೆ ಇರುವಂತ ಕೆಲವರು ಇದನ್ನ ಮುನ್ನಿಸ್ಬೇಕು ಹೊರತು ಮಠಗಳಿಂದ ಏನಾಗೋದಿಲ್ರಿ. ಆಮೇಲೆ ಕೆಲವು ಮಠಗಳಂತೂ ಹೆಸರು ಬಸವಣ್ಣಂದು, ಅವರು ತಿನ್ನೋದೆಲ್ಲ ಬಸವಣ್ಣನ ಹೆಸರಿನಲ್ಲಿ, ಮಾಡೋದೆಲ್ಲ ಕೆಟ್ಟ ಕಾಯಕ. ಅದು ಅಂದ್ರೆ ಆದಾಯ, ಬರೀ ಹಣ, ರಾಜಕಾರಣಿಗಳು. ಇವತ್ತು ಯಾವುದೋ ಒಬ್ಬ ದಾವಣಗೆರೆಯಲ್ಲಿ ಒಂದು ದೊಡ್ಡ ಗದ್ದಲ ಯಾರೋ ವಾಟ್ಸಪ್ ಅಲ್ಲಿ ಹಾಕಿದ್ರು, ಅಲ್ಲೊಬ್ಬ ಯಾವುದೋ ಸ್ವಾಮಿ ಇದಾರಂತಲ್ಲ, ಆತನ ಬಗ್ಗೆ ಏಕವಚನದಲ್ಲಿ ನೀನ್ ಎದಕ್ ಕುಂತಿಯೋ ಅಲ್ಲಿ ನಾಚಿಕೆಗೆಟ್ಟವನೇ, ಬೋಳಿ ಮಗನೇ, ಹಾಳ ಮಗನೇ, ಎಷ್ಟು ಕೆಟ್ಟ ಬೈತಿದ್ದ ಅಂದ್ರೆ ಮಠಗಳ ಬಗ್ಗೆ ನಿಜವಾದ ಪ್ರಜ್ಞೆ ಮೂಡ್ತಾ ಇದೆ ಜನರಲ್ಲಿ ಇವತ್ತು. ಅವ್ರು ಏನು ಮಾಡ್ತಾ ಇಲ್ಲ ಈ ಸಮಾಜಕ್ಕೆ, ಅಥವಾ ಬಸವಣ್ಣವರ ಬಗ್ಗೆ ಅಥವಾ ಬರ್ತಾ ಇದೆ. ಇದು ಸಣ್ಣ ಪ್ರಮಾಣದಲ್ಲಿ ಶುರುವಾಗಿದೆ ಅಂದ್ರೂ ಇದು ಈಗ ಕನಿಷ್ಠ 1.5-2 ವರ್ಷದಿಂದ ನಿಧಾನವಾಗಿ ಸ್ವಲ್ಪ ಬೆಳೀತಾ ಇದೆ ಪ್ರಜ್ಞೆ. ನಾನು ಆ ಹಿನ್ನೆಲೆಯಲ್ಲೇನೆ ಒಂದು 30 ವಚನಗಳನ್ನ ಆರಿಸ್ಕೊಂಡು ನಮ್ಮ ಕಮಾರ್ ಅವ್ರು ಆಗಾಗ ಹಾಕಿದಾರೆ ಅವನ್ನೆಲ್ಲಾನು. ಅವ್ರನ್ನೇ ಆರಿಸ್ಕೊಂಡು ಒಂದು 30 ಕ್ರಾಂತಿಕಾರಿ ವಚನಗಳಂತ ಹೇಳಿ ಅದು ಬರ್ತಾ ಇದೆ ಪುಸ್ತಕ. ಅದು ಬಂದ್ಮೇಲೆ ಇನ್ನು ಹೆಚ್ಚೆಚ್ಚು ಬರಿಬೇಕು. ಅಂದ್ರೆ ಒಂದೇನಂದ್ರೆ ವಚನ ದರ್ಶನ ಪುಸ್ತಕಿಗೆ ಅವ್ರು ಎಷ್ಟು ಪ್ರಚಾರ ಕೊಡ್ತಾ ಇದ್ದಾರೆ. ಇದರಲ್ಲಿ ಬರ್ದೇನೆ ಅದ್ರ ವಿರುದ್ಧ ಬರ್ದಿರ್ತಕ್ಕಂತ ನೀವು ಬರ್ದಿರೋ ಪುಸ್ತಕ ಇರ್ಬೋದು, ನಂದಂತೂ ಹೆಸರು ಬಿಡಿ, ಅವಕ್ಕೇನು ಅಲ್ಲ ಓದೋರಿಲ್ಲ. ಮೀನಾಕ್ಷಿ ಅವರೇ, ಓದೋ ಜನ ಇವ್ರು ಹೇಗಿದ್ದಾರೆ ನಮ್ಮವ್ರಂದ್ರೆ, ನಾನು ನಿಮ್ಗೆ ಆಶ್ಚರ್ಯ ಹೇಳ್ತೇನೆ, ಅದನ್ನ ಟೇಬಲ್ ಮೇಲೆ ಇಟ್ಕೊಂಡಿದ್ದೆ ನಾನಿಲ್ಲ, ಅದನ್ನ ಮತ್ ಓದ್ತೇನೆ ಅದನ್ನ. ಸೊ ಇಂಥವನ್ನ ನಾವು ಇದನ್ ಮಾಡ್ಬೇಕು. ಆಮೇಲೆ ಇಲ್ಲಿ ಆರಿಸ್ಕೊಂಡು ವಚನಗಳು ಬಹಳ ಒಂಥರ ಅದನ್ನ ಈಗ ಹೇಳಿದ್ರೆ ಏನ್ ಪ್ರಯೋಜನ ಇಲ್ಲ. ಅದು ನಿಜವಾಗಿ ಹೇಗೆ ಹೊಡೆಯುವಂಗದವೆ ಇವತ್ತಿನ ಸುಳ್ಳುಗಾರರಿಗೆ ಹೊಡೆಯುವಂಗದವು. ಬರೇ ಹೊಡೆಯೋದಲ್ಲ, ಸುಳ್ಳುಗಾರ ನಾವೇನು ವಿಶೇಷವಾಗಿ ಸೇರಿಸಬೇಕಾಗಿಲ್ಲ, ಒಂದು ವಚನ ತೆಗೆದು. ಸೊ ಅಂಥವು ಒಂದು ಮೊದಲೇ ನಿಮ್ಗೆ ಅದು ಒಂದ್ ಸಾಲ ಹೇಳ್ಬಿಡ್ತೀನಿ, ಟೈಮ್ ಇಲ್ಲ ಪಾಪ ಅವರಿಗೆ. ಒಂದ್ ಸಾಲಿದೆ, ಆವ ಮಡಕೆಯಾಗಲಿ ಸ್ವಾದ ಸಾಕಾರದಲ್ಲಿ ಭೇದವಿಲ್ಲ, ಇಲ್ಲ ಮಣ್ಣ ಮಡಕೆ ಒಕ್ಕಲಿಗನಲ್ಲಿ, ಚಿನ್ನದ ಮಡಕೆ ಅರಮನೆಯಲ್ಲಿ, ಅರಮನೆ ಗುರುಮನೆ ಹಿರಿದಾದ ಕಾರಣ ಹಾದರ ಸಲ್ಲದು ಕಾಣ ತ್ರಿಪುರಾಂತಕ ಲಿಂಗವೇ ಅಂತ ಕಿನ್ನರ ಬರಮೇನು. ಅರಮನೆ ಗುರುಮನೆ ಪರ್ಟಿಕ್ಯುಲರ್ಲಿ ಹೇಳ್ತಾನೆ ಅವನು. ಯಾವನೊಬ್ಬ ಸಾಮಾನ್ಯ ಆಧಾರ ಮಾಡಿದ್ರೆ ಸಹಿಸ್ಕೊಳ್ಬಹುದು. ಅರಮನೆ ಮತ್ತು ಗುರುಮನೆ, ಅರಮನೆ ಅಂದ್ರೆ ರಾಜಕೀಯದ್ದು, ಗುರುಮನೆ ಅಂದ್ರೆ ಮಠಗಳದ್ದು. ಇಲ್ಲಿ ಹಾದರ ಸಲ್ಲದು ಅಂತ ಹೇಳ್ತಾನೆ. ಅದ್ರ ಬಗ್ಗೆ ಮೊದಲನೇ ಲೇಖನ ಇದೆ ಇದರಲ್ಲಿ. ಸೊ ಈ ತರ ಅರಮನೆ ಗುರುಮನೆಯಲ್ಲಿ ಹಾದರ ನಡೀತದೆ ಅನ್ನೋದನ್ನ ಅವರು ಕಣ್ಣಾರೆ ಕಂಡಿದ್ರಂತ ಬರೀತಾರೆ. ಇವತ್ತು ಕೂಡ ಅದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹಾದರ ನಿಜವಾಗಿಯೂ ನಡೆದಿದೆ ಅಲ್ಲೆಲ್ಲ. ಈಗ ಅದು ಲೆಜಿಟಿಮೇಟ್ ಆಯ್ತು. ಸೊ ಇಂಥವನ್ನೇ ಆರಿಸ್ಕೊಂಡು ಬರ್ದಿದ್ದೇನೆ ಲೇಖನಗಳನ್ನ. ನೀವು ಬಂದ್ಮೇಲೆ ಕಳಿಸ್ತೇನೆ ಕಮ್ಮಾರ್ ಅವ್ರೆ. ಹಾ ಕಳಿಸ್ತೇನೆ. ಅದೇ ಅದು ಪಾಪ ಹುಡುಗ ಇಷ್ಟೊತ್ತು ಸಮ್ಮೇಳನದೊಳಗೆ ತಂದ್ಬಿಡ್ತೇನೆ ಸರ್, ಅಲ್ಲಿ ಒಂದಿಷ್ಟು ಬಹಳ ಜನ ನೋಡ್ತಾರೆ ಅದನ್ನೆಲ್ಲ ಅಂತ. ಬಟ್ ಅದೇನೋ ಸ್ವಲ್ಪ ತಾಂತ್ರಿಕ ಕಾರಣಕ್ಕಾಗಿ ಆಗ್ಲಿಲ್ಲ. ಆಮೇಲೆ ಬಂದ ಕೂಡಲೇ ಎಲ್ಲ DTP ಎಲ್ಲ ಆಗಿದೆ, ಓನ್ಲಿ ಅದರದ್ದು ಟೆಕ್ನಿಕಲ್ ಥಿಂಗ್ಸ್ ಆರ್ ಡಿಲೇಡ್ ಅಷ್ಟೇನೆ. ಕಳಿಸ್ತೇನೆ ಬಂದ್ ಕೂಡಲೇ. ಸ್ವಲ್ಪ ಅದು ಜನರಿಗೆ ಇದು ಬರೀ ಪುಸ್ತಕ ಪ್ರಚಾರ ಅದರದ್ದು ಪ್ರಶ್ನೆ ಅಲ್ವೇ ಅಲ್ಲ. ಈ ಅಟ್ಲೀಸ್ಟ್ ಮಾರಾಟ ಮಾಡೋಣ. ಇಲ್ಲ ಮಾರಾಟ ಖಂಡಿತ ಅಂದ್ರೆ ಗೊತ್ತಾಗ್ಲಿ ಅಂತ ಒಬ್ನು ಮಾದಾರ ಧೂಳಯ್ಯ, ಬಹುಶಃ ಮೀನಾಕ್ಷಿ ಅವ್ರು ನಿಮಗೂ ಗೊತ್ತಿದೆ, ಒಂದು ದೇವಸ್ಥಾನ ಎದುರು ನಿಂತು ಪ್ರಶ್ನೆ ಮಾಡ್ತಾನೆ. ಎಕ್ಸಾಕ್ಟ್ಲಿ ವಚನ ಹೇಳಕ್ ಆಗಲ್ಲ, ಅವನು ದೇವರಿಗೆ ಪ್ರಶ್ನೆ ಮಾಡ್ತಾನೆ.
ನನಗೆ ಮುಟ್ಟುವ ಆಸೆ ಇತ್ತಪ್ಪ ನಿನ್ನ ಒಳಗ್ ಬಂದ್ ಮುಟ್ಟುವ ಆಸೆ ಇತ್ತು. ಆದ್ರೆ ನನ್ನನ್ನು ಕೀಳು ಕುಡುದಲ್ಲಿ ಹುಟ್ಟಿಸಿದೆಯಲ್ಲೋ ನಾಲಾಯಕ ಅಂತ ದೇವ್ರಿಗೆ ಬೈತಾನೆ. ಬೈದ್ ಅಷ್ಟಕ್ಕೆ ಬಿಡುವುದಿಲ್ಲ ಅವನು. ನೀ ನನ್ನನ್ನು ಮುಟ್ಟಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡದಿದ್ರೇನಾಯ್ತು, ನಾನು ಮುಟ್ಟೆ ನಿನ್ನ ಅಂತ ಹೇಳ್ತಾನೆ ಅವನು. ಎಷ್ಟು ಅದ್ಭುತವಾದದ್ದಂದ್ರೆ ಹೆಂಗೆ ಅದು ಒಂಥರ ರೋಮಾಂಚನ. ನಾನು ಹೊರಗೆ ನಿಂತು ನಿನ್ನನ್ನ ಕಂಡ್ಲೆ ಮುಟ್ಟೇನಿ, ಕಣ್ಣು ಮುಟ್ಟಿ ನಿನ್ನನ್ನು ಮುಟ್ಬಿಟ್ಟೇನಲ್ಲ, ಯಾರು ಅಸ್ಪೃಶ್ಯರು ಅಂತ ಕೇಳ್ತಾನೆ ಅವನು. ಕಣ್ಣಿಲೆ ಮುಟ್ಟಿದ ನಾನು ಅಸ್ಪೃಶ್ಯನು, ಅದು ಮುಟ್ಟಿಸ್ಕೊಂಡ ಅಲ್ಲಿ ಬರ್ದಾನೆ, ಹೇಳಿದಾನೆ ಅವನ. ಇರುವ ಐದಿಂದ್ರಿಯಗಳಲ್ಲಿ ಒಂದು ಶ್ರೇಷ್ಠವೇ ಅಂತ ಹೇಳಿ ಕೇಳುವಂಥದ್ದು, ಒಂದು ಕೀಳವೆ ಅಂತ ಕೇಳುವಂಥದ್ದು, ಅದೇ ಅರ್ಥದ ವಚನ. ನಾಲ್ಕು ಇದು ಒಂದು ಅಧಮವೇ ಅಂತ, ಅದೇ ಅರ್ಥದ್ದು. ಆಮೇಲೆ ಅದು ನೋಡಿ, ಶತಮಾನಗಳಿಂದ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಅವಕಾಶ ಸಿಗಲಾರದ್ದು, ದೇವರನ್ನು ಮುಟ್ಲಾರದ್ದು, ಅದು ಆಕ್ರೋಶನೂ ಇದೆ, ಒಂಥರದ ಇದನ್ನು ಇದೆ, ಅಪೇಕ್ಷೆ, ವ್ಯಂಗ್ಯ ಇದೆ, ಅಪೇಕ್ಷೆ ಇದೆ, ಆಕ್ರೋಶ ಇದೆ. ಅಂದ್ರೆ ಇಂಥ ವಚನಗಳನ್ನು ನಾವು ಬಹಳ ಜನ ನೋಡೇ ಇಲ್ಲ ನಿಜವಾಗನು. ಇಂಥವನ್ನ ಸ್ವಲ್ಪ ನಾವು ಜನರಿಗೆ ಕಿವಿಗೆ ಕಣ್ಣಿಗೆ ತಲುಪಿಸಿದರೆ, ನಾನು ಆಮೇಲೆ ಇದರಲ್ಲಿ ಮೀನಾಕ್ಷಿ ಅವರು ಒಂದು ಮಾಡಿದ್ದಂದ್ರೆ ಸೈಂಟಿಫಿಕ್ ಟ್ರುತ್ಗಳನ್ನು ಹೇಳೋದು. ಸೈಂಟಿಫಿಕ್ ಟ್ರುತ್ ವಚನಗಳಲ್ಲಿ ಎಷ್ಟು ವಿಜ್ಞಾನದ ಸತ್ಯ ಇದೆ ಅಂದ್ರೆ, ನಾವು ಸಾಹಿತಿಗಳು ಹಾಳು ಮಾಡಿದೆವು, ಯೂನಿವರ್ಸಿಟಿಗಳು ಹಾಳು ಮಾಡಿದೆವು, ಕನ್ನಡ ಪ್ರಾಧ್ಯಾಪಕರು ಹಾಳು ಮಾಡಿದೆವು. ವಚನಗಳಲ್ಲಿ ಸೈನ್ಸ್ ಇದೆ ನಿಜವಾದದ್ದು. ಆಮೇಲೆ ಎಸ್ ನಾನು ಅದನ್ನು ಆರಂಭದಲ್ಲಿ ಅದನ್ನು ಹೇಳಿನೇ, ಅವರು ಪ್ರಯೋಗಶಾಲೆಯ ವಿಜ್ಞಾನಿಗಳಲ್ಲ, ಸಮಾಜನು ಪ್ರಯೋಗಶಾಲೆಯಲ್ಲಿ ಪ್ರಯೋಗಿಸಿದ ಸತ್ಯಗಳನ್ನು ಹೇಳುವಂತ ವಿಜ್ಞಾನಿಗಳು. ಸೊ ಈ ಸಮಾಜದ ಪ್ರಯೋಗಶಾಲೆಯಲ್ಲಿ ಪ್ರಯೋಗಕ್ಕೆ ಒಳಗಾದದ್ದೇ ನಿಜವಾದ ವಿಜ್ಞಾನ ಆಕ್ಚುಲಿ. ಅದನ್ನೇ ಹೇಳೋದು ಅವರು. ಎಷ್ಟು ಬೇವಿನ ಬೀಜ ಬಿತ್ತಿಗೆ ಬೆಲ್ಲದ ಕಟ್ಟಿ ಅನ್ನೋದು ಸುಮ್ಮನೆ ಅದನ್ನ ನಾವು ಪರಂಪರಾಗತವಾಗಿ ಹೇಳ್ಕೊಂಬಂದ್ರೆ ಇಟ್ಸ್ ಎ ಸೈನ್ಸ್ ಅಲ್ವಾ. ನೀವು ಬಿತ್ತಿದ ಬೀಜ, ಬಯಾಲಜಿ ಏನ್ ಬೀಜ ಬಿತ್ತಿ ಅದು ಬೆಳೀತದೆ ಅಂತ ಸೈನ್ಸ್ ಅಲ್ವಾ ಅದು. ಆಮೇಲೆ ಕೂಟದಿಂದ ಕೂಸು ಹುಟ್ಟುವಡೆ ಬ್ರಹ್ಮನ ಆಟ ಕೋಟಲೆ ಏಕೆ ಮನುಮುನಿ ಗುಮ್ಮಟ ಕೇಳ್ತಾನೆ. ಗಂಡು ಹೆಣ್ಣಿನ ಮೆಲನದಿಂದ ಒಂದು ಕೂಸು ಹುಟ್ಟುತ್ತದೆ ಹೊರತು ಬ್ರಹ್ಮ ಏನಾರು ಕೂಸನ್ನು ಹುಟ್ಟಿಸ್ಲಿಕ್ಕೆ ಸಾಧ್ಯ ಇದೆಯಾ? ಎಲ್ಲಿ ಎಷ್ಟು ವಿಜ್ಞಾನಕ್ಕೆ ಹೋಗ್ತಾರೋ ಅವ್ರ ಮುಂದೆ. ಆಮೇಲೆ ನೋಡಿ, ಹುಟ್ಟಿಸೋಳು ತಾಯಿ ಹೆಣ್ಣು ಬ್ರಹ್ಮ ಸೃಷ್ಟಿ ದೇವತೆ ಅಂತ ಕರೀತಾರೆ. ಎಷ್ಟು ಸುಳ್ಳುಗಳನ್ನ ಸೃಷ್ಟಿ ಮಾಡ್ತಾ ಹೋಗ್ಬಿಟ್ರಿ ಎಲ್ಲ. ಈ ಸತ್ಯಗಳನ್ನು ಹೇಳಬೇಕಾಗಿದೆ ನಾವು. ಒಂದೇ ವಚನಗಳನ್ನ ಕುತ್ಕೊಂಡು ಮೀನಾಕ್ಷಿ ಅವರು ಒಂದು ಕೊನೆಗೆ ಹೇಳ್ಬಿಡ್ತೇನೆ. ಒಂದು ಪೊಲಿಟಿಕಲ್ ಒಂದು 3 ಶಬ್ದಗಳ ವಿಚಿತ್ರ. ನಾ ಮೊನ್ನೆ ಓದುವಾಗ ಅದ್ರ ಬಗ್ಗೆ ಲೇಖನ ಬರೀತೀನಿ. ಒಂದು ರಾಜಬೀದಿ ಅಂತ ಬಸವಣ್ಣನಲ್ಲಿ ಒಂದು ಶಬ್ದ ಬರುತ್ತೆ, ರಾಜಬೀದಿ. ಆಮೇಲೆ ರಾಜತೇಜ, ರಾಜಬೀದಿ, ರಾಜತೇಜ, ಭಕ್ತಿ ಪಕ್ಷ. ನೋಡಿ 3 ಸೊ ಆಧುನಿಕ ಪಕ್ಷ ಅನ್ನೋದು ಇವತ್ತು ರಾಜಕೀಯ ಪಕ್ಷ ಇದೆಯಲ್ಲ, ಅವರು ಭಕ್ತಿ ಪಕ್ಷ ಅಂತ ಕರೀತಾನೆ ಬಸವ. ಎಷ್ಟು ಅದ್ಭುತವಾದ ಪೊಲಿಟಿಕಲ್ ಥಿಂಕಿಂಗ್ ಅಂದ್ರೆ, ಇವತ್ತು ರಾಜಕೀಯ ಪಕ್ಷಗಳು ಆ ಪಕ್ಷಗಳು ಏನೇನೋ ಮಾತಾಡ್ಲಿ, ಆದ್ರೆ ಭಕ್ತಿ ಪಕ್ಷ ಅನ್ನೋದು ಎಷ್ಟು ಅದ್ಭುತವಾದದ್ದು ಅಂದ್ರೆ ಎಲ್ಲರನ್ನು ಸಮಾನವಾಗಿ ಕಾಣುವಂತ ಪಕ್ಷ ಅದು. ಈ 3 ಪೊಲಿಟಿಕಲ್ ಥಿಂಕಿಂಗ್ ಇಟ್ಕೊಂಡೆ ಒಂದು ಲೆಕ್ಕನ ಬರೀತಾ ಇದ್ದೇನೆ ಈಗ. ರಾಜ ಬೀದಿ, ರಾಜ ತೇಜ, ಭಕ್ತಿ ಪಕ್ಷ. ಅದು ನಮ್ಮ ವಚನ ಮಂದಾರದಲ್ಲಿ ಬರಲಿ ಸರ್. ಅಂದ್ರೆ ಪೊಲಿಟಿಕಲಿ ಆಲ್ಸೋ ಹೌ ಹಿ ವಾಸ್ ವೆರಿ ವೆರಿ ಕಾನ್ಫಿಡೆಂಟ್. ಆಮೇಲೆ ರಾಜ ಬೀದಿ ಅನ್ನೋ ಶಬ್ದ ಹೌದೌದು. ರಾಜ ಬೀದಿ ಅನ್ನೋದನ್ನ ಅದು ಬಳಸುವುದು ಹೆಂಗೆ ಬಳಸ್ತಾನೆ. ಭೂತಿಕನ ಸಿರಿಯ ಸಾತ್ವಿಕ ನೆರೆ ಹುಟ್ಟಡೆ, ಭೂತಿಕ ಸಾತ್ವಿಕನಾದ, ಸಾತ್ವಿಕ ಭೂತಿಕನಾದ, ಈ ಮಾತು ಬಿದ್ದುದು ನೋಡ ರಾಜ ಬೀದಿಯಲ್ಲಿ ಅಂತ ಹೇಳ್ತಾನೆ. ಡೆಮಾಕ್ರೆಟಿಕ್ ವೇನಲ್ಲಿ ನಿಮ್ಮ ನಾಟಕ ನಡೆಯಲ್ಲ ನನ್ನ ಮಕ್ಕಳೇ. ನೀವು ಒಬ್ಬನ ಬಟ್ಟೆ ನೀನ್ ಹಾಕೋತಿ, ನಿನ್ ಬಟ್ಟೆ ಅವನ್ ಹಾಕೋತಾನೆ. ಆಮೇಲೆ ಮುಂದೆ ಇನ್ನು ಹೇಳ್ತಾನೆ, ಈ ಮಾತು ಬಿದ್ದುದು ನೋಡ ರಾಜ ಬೀದಿಯಲ್ಲಿ, ಭೂತ ಕೆಣಕಿದಡಿಲ್ಲ, ಮಾತ ಮುಚ್ಚಿದಡಿಲ್ಲ. ನಿಮ್ಮನ್ನ ಒಂದ್ಸರಿ ನೋಡ್ಬೇಕನ್ನೋದು ಭಾಷೆ. ಆದರೆ ಇದೆಲ್ಲ ಬೇಡ, ಓತು ಕೂಡುವ ಅನು ಕೂಡಲ ಸಂಗಮ ದೇವ ಬಲ್ಲ ಅಂತ. ಇದೆಲ್ಲ ಬಿಡ್ರಿ, ಎಲ್ಲರೂ ಅಪ್ಕೊಂಡು ಬದುಕೊಂಡು. ಬಸವಣ್ಣ ಕ್ರಾಂತಿಯ ಉತ್ತುಂಗಕ್ಕೂ ನಿಲ್ತಾನೆ, ಅಪ್ಕೊಂಡು ಹೋಗುವಂತ ಪ್ರೀತಿಗೂ ಬರ್ತಾನೆ. ಎಷ್ಟು ಫ್ಲೆಕ್ಸಿಬಲ್ ಆಗಿರುವಂತಹ ವ್ಯಕ್ತಿತ್ವ ಅಂದ್ರೆ, ಇವು ಇವತ್ತಿನ ರಾಜಕಾರಣಿಗಳಿಗೆ, ಮಠಾಧಿಪತಿಗಳಿಗೆ ಈ ಥರದ ವಚನಗಳು ಮುಟ್ಟಬೇಕಾಗಿದೆ.
ಬಸವಣ್ಣನು ಮಾಡಿ ಸರ್ ಮಾಡಿ ಅವರೆಲ್ಲ ಕಟ್ಟರು. ಓದ್ತಾರಂತೀರಿ, ಆ ಮಠಾಧಿಪತಿಗಳು ಓದ್ತಾರ? ಅಲ್ಲ ಅವ್ರಿಗೆ ಮೀನಾಕ್ಷಿ ಅವ್ರಿಗೆ ಪರೀಕ್ಷೆ ಇಡಬೇಕಿನ್ ಮೇಲೆ, ವಚನ ಸಾಹಿತ್ಯದ ಮೇಲೆ ಪರೀಕ್ಷೆ ಇಡಬೇಕಿನ್ ಮೇಲೆ ಅವ್ರಿಗೆ. ಕಾಪಿ ಚಾನ್ಸ್ ಮಾಡ್ತಾರೆ ಸರ್ ಅವರು. ನಾವು ಕಾಪಿ ಚಾನ್ಸ್ ಮಾಡಿ ಕೊಡ್ಲಿಕ್ಕೆ ಕೆಲವೊಂದು ಸಾಹಿತಿಗಳಾರ. ಅಲ್ಲ ಮೊನ್ನೆ ಸಾಣೆಹಳ್ಳಿಯಲ್ಲಿ ಒಂದು ಮಠಾಧಿಪತಿಗಳಿಗೆ ಒಂದು ಇದನ್ನ ಮಾಡಿದ್ವಿ, ನಿಮ್ಗೆ ಗೊತ್ತಿದೆ. ನನಗೆ ನಿಜವಾಗೂ ನಾಚಿಕೆ ಬಂತು. ಕೆಲವರಿಗೆ ಎಲ್ಲಿ ವಚನಗಳಂದ್ರೆ ಗೊತ್ತಿಲ್ಲ ಕೆಲವೊಬ್ಬರಿಗೆ. ಈ ಸ್ಥಿತಿನಲ್ಲಿ ಮನಿ ಮುಗಿಸೋದು ಅಷ್ಟೇ ಗೊತ್ತದ ಪಾಪ. ಹಣ ಕಾಲ್ ಬೀಳ್ಬೇಕು. ಅಲ್ಲಿ ತರಬೇತಿ ತೊಳಕ್ ಬಂದಾರ ಅಂದ್ರ ಅವ್ ಬಂದವ್ರೆಲ್ಲ ಒಂದಿಷ್ಟು ಮುಗ್ದ್ರೆ ಯಾರ ಆಫ್ಕೋರ್ಸ್ ಅಲ್ಬಾಜ್ ಇದ್ದವ್ರು ಅಲ್ಲಿ ಬರಲ್ಲ ನಿಮಗೆ. ಬರ್ಲಿಲ್ಲ. ಒಂದ್ ಎರಡ್ ಮೂರು ದೊಡ್ಡ ಮಟ್ಟಗಳ ಸ್ವಾಮಿಗಳು ಮೊದಲು ಹಿಂದಿನ ದಿವಸದವರೆಗೂ ಬರ್ತಾ ಇದ್ದಿದ್ರೆ ಅಂತ ಸಾಣೆಹಳ್ಳಿ ಸ್ವಾಮೀಜಿ ಅವರಿಗೆ. ಆಮೇಲೆ ಇನ್ನೊಂದು ನಾವು ಹೇಳಿ ಬರ್ಲೇ ಇಲ್ಲ ಅವ್ರು ನನಗೆ ಹೇಳಿದ್ರು, ಹಿಂಗ ಬಸವರಾಜ್ ಬರ್ತೇವೆ ಅಂತ ಒಪ್ಕೊಂಡು ಅವ್ರು ಬರ್ಲಿಲ್ಲ. ಯಾಕಂದ್ರೆ ಬಂದ್ರೆ ಅವ್ರ ಬಣ್ಣ ಹೊರಗೆ ಬರ್ತಿತ್ತು. ಚೆಕ್ ಲಿಸ್ಟ್ ಇತ್ತಲ್ಲ. ಇಲ್ಲ ಮಾಡಿದ್ರು. ಇರ್ಲಿ ಟೈಮ್ ಮುಗಿತಾ ಇದೆ. ಈಗ ನೋಡ್ರಿ ಗುಲ್ಬರ್ಗದಾಗ ಒಂದ್ ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾನ ಅವ್ನು, ಭಾರತೀಯ ಸಂಸ್ಕೃತಿ ಉತ್ಸವ ಅಂತ. ಹೌದೌದೌದು. ಅಯ್ಯೋ ಅದು ಕೋಟಿ ಗಟ್ಲೆ. ಅದನ್ನ ನಾವೊಂದು ಅಲ್ಟರ್ನೇಟ್ ಭಾರತದ ಬಹುತ್ವ ಉತ್ಸವ ವಚನದ ವೈಭವ ಅಂತ ಮಾಡ್ತಾ ಇದ್ದೀವಿ ಸರ್. ಮಾಡಿ ಅಲ್ಲ ಅದೇ ಟೈಮ್ ಅಲ್ಲಿ ಆದ್ರೆ ಗದ್ಲಾಗತ್ತೆ. ಅವ್ರದ್ದು ಜನವರಿ 29, ನಾವು 17, 18, 19. ಅದನ್ನೇ ಹೇಳುದು. ಅಂದ್ರೆ ಅದೇ ಟೈಮ್ ಆಗ್ಬಿಟ್ರೆ ಅದೊಂದು ಜಾತ್ರೆ ಇರೋದ್ರಿಂದ ಜನ ಅಲ್ಲಿ ಇದನ್ನ ಪುಗ್ಗೆ ತಿನ್ನಕ, ಚುರುಮುರಿ ತಿನ್ನಕ ಎಲ್ಲ ಹೋಗ್ತಿರ್ತಾರೆ. ಸರ್ ಅವ್ರು ಹೋಗ್ಲಿ ಜನ ಓಸು ಲಿಂಗಾಯತ ಮಠಾಧೀಶರ ಹೆಸರು ಹಾಕೊಂಡಾರ ಅವ್ರು. ಕೇಳಿಲ್ಲ ಅಂತ, ಕೆಲವ್ರು ಕೇಳಿಲ್ಲ, ಅವರು ಹಾಗೆ ಹಾಕೊಂಡಿದಾರಂತೆ, ಕೆಲವ್ರು ಕೇಳಿ ನಾವು ಹೋಗಿ ಹೇಳ್ತಾ ಇದೀವಿ, ಈಗ ನೀವು ಯಾರು ಹೋಗ್ಬೇಡ್ರಿ ಅಲ್ಲಿ ಅಂತ. ಖಂಡಿತ ಸಿದ್ದರಾಮಯ್ಯ ಅಲ್ಲಿ ಹೋಗಲ್ಲ ಅಂತ ಒಂದು ಸ್ಟೇಟ್ಮೆಂಟ್. ಹೌದೌದು. ಸಿದ್ದರಾಮಯ್ಯ, ಖರ್ಗೆ ಅವರೆಲ್ಲ ಹೇಳ್ಬಿಟ್ರಲ್ಲ ಅವ್ರಿಗೆ ಸ್ಪಷ್ಟ. ಅಲ್ಲ ನಿಮ್ಗೇನ್ ದಾಡಿ ಅಂತ ಹೇಳಕ, ನಿಮ್ಗೇನ್ ಅಂತ ಪರಿ ಏನಂತೀರಿ ಅಂತ ಇದು ಅಸಹಾಯಕತೆಗಳ ಕಾಡ್ತಾವ ನಿಮ್ಗೆ? ಅವರು ಪಾದ ಪೂಜೆ ಕಾಣಿಕೆ ಏನಿಲ್ಲ, ಒಂದ್ 10 ನಿಮಿಷ ಸ್ಟೇಜ್ ಮೇಲೆ ಕೂತ್ರೆ 1 ಲಕ್ಷ ರೂಪಾಯಿ ಕೊಡ್ತಾನ. ಈಗ ರೊಕ್ಕ ಕೊಟ್ಟ ಅವ್ರನ್ನ ಹೊಲಿಸ್ಕೊಳ್ಳೋದು ಅಷ್ಟೇನೆ. ಒಬ್ಬ ಸ್ವಾಮಿ ಬಂದಾನ, 1000 ಜನ ಅವ್ರ ಹಿಂದಿರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ ಅಷ್ಟೇನೆ. ಏನೋ ಹಣಕ್ಕಾಗಿ ಇವರು ದುಂಬಾಲ. ಹೌದೌದು. ಹಣ ಕಾಂಚನೆಂಬ ನಾಯನಚ್ಚಿ. ಅಲ್ಲ ನಮ್ಮ ಬದುಕಿನ ಪ್ರತಿ ಹೆಜ್ಜೆಗಳ ಬಗ್ಗೆನೂ ವಚನಗಳದ ಹುಡುಕ್ತಾ ಹೋದ್ರೆ ಏನ್ ಮಾಡೋದು. ಸರಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಕುಮಾರ್ ಅವರೇ, ನಿಮ್ಮ ಟೈಮು ಬಹಳ ಆಗಿದೆ ಕಾಣಿಸ್ತದೆ. ನಿಮ್ಮ ಮುಂಚೂಣಿ ಪ್ರಕಾಶ್ ಅವ್ರನ್ನ ತೋರಿಸ್ಬಿಡ್ತೀನಿ, ಒಂದ್ಸಾರಿ ನೋಡ್ಬಿಡಿ. ಒಳ್ಳೇದು. ಇವರೇ ಚಿಕ್ಕ ಹುಡುಗ ಇದಾನಲ್ಲ, ಅಂಗಡಿ, ನಾನು ಅವ್ರ ಜೊತೆ. ಯಾರು? ನಿಮ್ ಮಿಂಚುಳ್ಳಿ ಪ್ರಕಾಶ್ ಹುಡುಗ. ಶಂಕರ. ಇಲ್ಲ ತುಂಬಾ ಡೈನಾಮಿಕ್ ಆಲೋಚನೆ ಇರುವಂತ ಹುಡುಗ. ಅದು ಮೊನ್ನೆ ಕೊಪ್ಪಳದಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ರು. ನಮ್ಮ ಅಂಗಡಿಯವ್ರದ್ದು ಪುಸ್ತಕ ಬಿಡುಗಡೆಯನ್ನು ಮಾಡಿ. ಹೌದೌದು, ಅವರೇ ಮಾಡಿದ್ರು. ಇನ್ನು ಏನೋ ಇದೆ, ಅದ್ರ ಹೆಸರು ನೆನಪಾಗ್ತಾ ಇಲ್ಲ. ಸ್ವಲ್ಪ ಕೊಟ್ಟಿದ್ರು, ಅದೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಥ್ಯಾಂಕ್ ಯು ಸರ್. ಧನ್ಯವಾದ. ಪುಷ್ಪಾವತಿ ಮೇಡಮ್, ಶಾಲ್ ವಿ ಕನ್ಕ್ಲೂಡ್ ದ ಮೀಟಿಂಗ್ ವಿತ್ ಯಾರು ಮಂಗಳಾರನವ್ರು ಯಾರೋ ರೈಸ್ ಮಾಡಿದ್ರೆ ಕಾಣಿಸುತ್ತೆ. ಮಂಗಳವಾರ ಮಾತಾಡಿ. ಮಂಗಳ ನಾರ್ವಣಿ ಅಂತ, ಹುಬ್ಬಳ್ಳಿಯವರು. ಅದೇನೋ ಇಲ್ಲೇನೋ ಕಂಡಂಗ ಆಯ್ತು ಅವ್ರ ಹೆಸರು. ಹೇಳಿ ಮೇಡಮ್. ಇಲ್ಲ ಮೇಡಮ್ ಎಲ್ಲರಿಗೂ ಶರಣಾರ್ಥಿ. ಮೇಡಮ್ ಅವ್ರ ಮಾತು ನಾನು ಕೇಳ್ತಾ ಒಬ್ಬ ಮಹಿಳೆಯಲ್ಲಿ ಅಂತ ಒಂದು ಅಗಾಧವಾದ ಶಕ್ತಿ ಮತ್ತು ಅವ್ರ ಮಾತುಗಳು ಬಹಳ ಸ್ಫೂರ್ತಿದಾಯಕ ಅನ್ಸಿದ್ವು ನನಗ. ಆಮೇಲೆ ಅನೇಕ ವಿಚಾರಗಳನ್ನ ತಿಳ್ಕೊಂಡೆ ನಾ ಈ ಒಂದ್ ಎಪಿಸೋಡ್ ಒಳಗ. ಅವರಿಂದ ಒಂದು ರಾಜಕೀಯವಾಗಿ, ಶಿಕ್ಷಣಿಕವಾಗಿ, ಸಾಹಿತ್ಯದ ಬಗ್ಗೆ, ಶರಣ ಸಾಹಿತ್ಯದ ಬಗ್ಗೆ, ಮತ್ತ ಪರಿಷತ್ತಿನಲ್ಲಿ ಏನ್ ನಡೆಯತೈತಿ. ಗುರುಚ್ ಅವರು, ನಾನು ಲೈಫ್ ಲಾಂಗ್ ಮೆಂಬರ್ ಅದೇನಲ್ಲಿ ಶರಣ ಸಾಹಿತ್ಯದ್ದು. ಈ ಗುರುಚ್ ಅವರು ಶರಣ ಸಾಹಿತ್ಯದ ಅಧ್ಯಕ್ಷರಾಗಿ ಅಲ್ಲಿ ವಚನದ್ದು ಇಲ್ಲ ಅಂತ ಹೇಳಿ ನನಗ ಈ ಮೂಲಕ ತಿಳಿತು. ಬಹಳ ಖೇದ ಅನ್ನಿಸ್ತು ಮೇಡಮ್ ಅವ್ರ ಮಾತು ಮತ್ತು ಸಾದರ್ ಅವ್ರದ್ದು. ಯಾಕಂದ್ರೆ ಆಕಾಶವಾಣಿಯೊಳಗ ಅತಿ ಪರಿಚಯ, ನಾ ಯೋಗದ ಬಗ್ಗೆ ಎಲ್ಲ ಇದು ತಗೊಂಡಿದ್ರು. ಹಿಂಗಾಗಿ ನನಗ ಬಹಳ ಖುಷಿ ಅನ್ನಿಸ್ತ. ಇವತ್ತಿಂದ ಬಿಟ್ಟಿದ್ರ ಬಹಳ ಕೆಟ್ಟ ಅನಿಸ್ತಿತ್ತು. ಏನೋ ಸ್ವಲ್ಪ ಲೇಟ್ ಆಗಿ ಹಚ್ಚಿದ್ದೆ, ಆದ್ರೆ ಮೇಡಮ್ ಅವ್ರದ್ದು ಸುದೀರ್ಘವಾದಂತದ್ದು ಕೇಳಿ, ಅಂದ್ರ ನಾವು ಒಬ್ರು ಹೇಳಿದ್ರಲ್ಲ,
ನಿರಂತರವಾಗಿ ದಿಟ್ಟತನದಿಂದ ಮಾತಾಡೋದ್ರಲಿಂದ ಏನು ಅಡ್ಡ ಪರಿಣಾಮ ಆಗಂಗಿಲ್ಲ ಅನ್ನೋದು ನನಗ ಅನಿಸ್ತು. ನಮ್ದೇನ್ ಅನಿಸಿಕೆ ಅಭಿಪ್ರಾಯ ವ್ಯಕ್ತಪಡಿಸ್ತೇವಲ್ಲ, ಅದು ದಿಟ್ಟತನದಿಂದ ನಿರಂತರವಾಗಿ ನಾವು ಮಾತಾಡ್ಬೇಕು, ಇಟ್ಕೋಬಾರ್ದು, ಒಳಗ್ ಇಟ್ಕೋಬಾರ್ದ ಅನ್ನೋ ಸತ್ಯ ಮೇಡಮ್ ಮಾರ್ಲಿಂದ ನಾನು ಒಂದ್ ಸ್ವಲ್ಪ ತಿಳ್ಕೊಂಡೆ ಅಂತ ಹೇಳಿ. ಇಲ್ಲ ಸರ್, ಬಾಳ ಚಲೋ ಇದು. ಏನೋ ಒಮ್ಮೊಮ್ಮೆ ತಪ್ಪಿರ್ತದ. ಕಮಾರ್ ಸರ್, ತಾವು ಚಲೋ ಒಂದ್ ಇದು ಮಾಡಾತೀರಿ. ನಮ್ಮ ಜ್ಞಾನ ಎಲ್ಲೋ ಇದ್ದಿದ್ದು ಒಂದ್ ಸ್ವಲ್ಪ ಬೆಳ್ಯಾಕತೈತಿ ಅನ್ನಿಸ್ತದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಲ್ಲರಿಗೂ ಶರಣಾರ್ಥಿ ಸರ್. ಥ್ಯಾಂಕ್ ಯು ಶರಣ. ಮೇಡಮ್, ಕನ್ಕ್ಲೂಡ್ ಮಾಡ್ಬೋದಾ? ಎಸ್ ಎಸ್ ಸರ್. ಓಕೆ. ಓಕೆ ಸರ್. ಓಕೆ. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಶರಣ ಸಮರ್ಪಣೆಯನ್ನು ಸಮರ್ಪಿಸ್ತಾ ಕಾರ್ಯಕ್ರಮ ಮುಗಿಸೋಣ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಪ್ರಸ್ತುತವಾಗುವಂತಹ ವಚನವನ್ನ ಹಾಡಿದಂತ ವೈಷ್ಣವಿ ಕುಲಕರ್ಣಿ, ಬಸವ ಬಾರಯ್ಯ ಮರ್ತ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ. ಬಹಳ ಅದ್ಭುತವಾದಂಥ ವಚನ. ನಮ್ಮ ಸಾಗರ್ ಸರ್ ಇದನ್ನ ಬಹಳಷ್ಟು ಸಾರಿ ಕೇಳಿದ್ದೀನಿ ನಾನು. ಇದು ವಚನನ ನೀವು ಮಾಡ್ಬೇಕಾದ್ರೆ ಇದರಲ್ಲಿ ಬಹಳ ಅದ್ಭುತವಾಗಿ ಮಾಡಿದ್ರಿ. ಅವರಿಗೆ ಕುಮಾರಿ ವೈಷ್ಣವಿ ಕುಲಕರ್ಣಿ ಇಳಕಲ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ನಮ್ಮ ಇಂದಿನ ಅತಿಥಿ ಉಪನ್ಯಾಸಕರನ್ನ ಪರಿಚಯ ಮಾಡಿದಂಥ ಡಾಕ್ಟರ್ ಪುಷ್ಪಾಜ ಶಲವಡಿಮಠ್ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ನಾನು ಹೋದ್ಸರಿನೇ ಹೇಳಿದೆ, ಬಲಗೈಯಲ್ಲಿ ವಾಚ್ ಕಟ್ತಕ್ಕಂಥ ಗಂಡುಡುಗೆಯ ಶರಣೆ ಅಂತನೂ ಹೇಳಿದ್ದೆ ನಾನು. ಅಂಥ ಮೀನಾಕ್ಷಿ ಬಾಳಿಯವರ ಒಂದು ಉಪನ್ಯಾಸವನ್ನ ಕೇಳುವುದೇ ನಮಗೆ ಒಂದು ಸೌಭಾಗ್ಯ. ಅಂಥದ್ರಲ್ಲಿ ನಮ್ಮ ವಚನ ಮಂದಾರಕ್ಕೆ ಬಂದು ಅವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಿದ್ದು ಸೂಕ್ತ. ಈ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಸೂಕ್ತ ಅಂತ ಹೇಳ್ತದೆ. ಅಂದ್ರೆ ಮೊದಲೇ ಒಂದು 5 ನಿಮಿಷ ಅವ್ರು ಮಾತಾಡಿದ್ರಲ್ಲ, ಸಾಂಸ್ಕೃತಿಕ ನಾಯಕ ಬಸವಣ್ಣ ಅನ್ನೋದನ್ನ ಸರ್ಕಾರವು ಕೂಡ ಎಲ್ಲೂ ಪ್ರಾಜೆಕ್ಟ್ ಮಾಡಲಿಲ್ಲ ಅಂತಕ್ಕಂಥದ್ದು, ಇದು ಸರ್ಕಾರದ ತಪ್ಪು ಇದೆ. ಹಾಗೂ ನಮ್ದು ತಪ್ಪಿದೆ. ನಾವು ಈ ಸಾಂಸ್ಕೃತಿಕ ನಾಯಕ ಯಾಕೆ ಅನ್ನೋದನ್ನ ನಾವು ಬಿಂಬಿಸ್ಲಿಲ್ಲ ಅಂತಕ್ಕಂಥದ್ದು. ನಾನು ಒಂದು 5-6 ವೇದಿಕೆಗಳಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ಕುರಿತು ಮಾತನಾಡಿದ್ದೇನೆ. ಅದನ್ನ ನಮ್ಮ ಗುರುಗಳು ಸುದ ಹೇಳಿದ್ದಾರೆ. ಇವತ್ತಿನ ಉಪನ್ಯಾಸದ ಮೂಲ ತತ್ವ ಅಂದ್ರೆ RSSನ ಮುಖವಾಡವನ್ನ ಹೊತ್ತಂತ ಮಹೇಶ್ ಜೋಶಿ ಅವರು ಎಂತ ಅನ್ಯಾಯವನ್ನು ಮಾಡ್ತಿದ್ದಾರೆ. ನಾನು ಧಾರವಾಡ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೆ. ಅವಾಗ ವಿದ್ಯಾವರ್ಧಕ ಸಂಘಕ್ಕೆ ಬಂದಿದ್ರು. ಅವರು ಬಂದಾಗ ನಾನು ಅವ್ರಿಗೆ 2 ಮೂಲಭೂತ ಪ್ರಶ್ನೆಯನ್ನ ಕೇಳಿದ್ದೆ. ಒಂದೇದು, ಫಾರಿನ್ ಕರೆನ್ಸಿನ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತರೋದಕ್ಕೆ ನೀವೇನ್ ಮಾಡ್ತೀರಿ ಅಂತ ಒಂದು ಕೇಳಿದ್ದೆ. ಎರಡನೇದ್ದು, ನೀವು ಅಕಸ್ಮಾತ್ ಅಧ್ಯಕ್ಷರಾದ್ರೆ ಅದನ್ನ RSSನ ಹೆಡ್ ಕ್ವಾರ್ಟರ್ನಾಗಿ ಮಾಡಬೇಡಿ ಅಂತ ಹೇಳಿದ್ದೆ. ಅವಾಗ ಅವ್ರ ಮುಖ ಇಷ್ಟು ಕಪ್ಪಿಟ್ಟು ಹೋಗ್ಬಿಡ್ತು. ಅಲ್ಲಿಂದ ಬರೀ 3 ನಿಮಿಷ ಮಾತಾಡಿ ನಿರ್ಗಮಿಸ್ಬಿಟ್ರು ಅವರು. ಕಡೆಗೂ ಅವರು RSSನ ಹೆಡ್ ಕ್ವಾರ್ಟರ್ನಾಗಿ ಮಾಡಿದ್ದು ನಮ್ಮೆಲ್ಲ ವಚನ ಸಾಹಿತ್ಯದ ಬಸವ ತತ್ವ ಆರಾಧಕರ ಒಂದು ನೋವಿಗೆ ಕಾರಣ ಅಂತ ನನಗನ್ಸದೆ. ಅಜ್ಞಾನದ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವನ್ನ ಮಲಗಿಸಿದ್ದು ಅತ್ಯಂತ ಸೂಕ್ತವಾದ ಒಂದು ವಚನವನ್ನ ಡಾಕ್ಟರ್ ಮೀನಾಕ್ಷಿ ಬಾಳಿಯವರು ಅದ್ಭುತವಾಗಿ ಹೇಳಿದ್ರು. ಒಟ್ಟು ಸುಮಾರು 13 ವಚನಗಳ ಮೂಲಕ ಈ ತಮ್ಮ ಇಡೀ ಉಪನ್ಯಾಸವನ್ನು ಕಟ್ಟಿಕೊಟ್ಟದ್ದು ಅತ್ಯಂತ ಪ್ರಬುದ್ಧ ಚಿಂತನೆಯತ್ತ ನಮ್ಮನ್ನ ಹಚ್ಚಿದ್ರು ಅಂತ ಹೇಳ್ತಾ, ಮಡಿವಂತಿಕೆಯನ್ನ ಮೀರಿ ಬ್ರಾಡ್ ಬೇಸ್ಡ್ ಫಿಲಾಸಫಿ ಅಂದ್ರೆ ಅದು ಬಸವ ಫಿಲಾಸಫಿ ಅಂತಕ್ಕಂಥ ಮಾತು ಅತ್ಯಂತ ಸೂಕ್ತವಾದ ಮಾತು. ರಷ್ಯಾದಲ್ಲಿ ಒಂದು ಗಾದೆ ಮಾತಿದೆ, ಎವ್ರಿ ರೆವಲ್ಯೂಷನ್ ಬಿಗಿನ್ಸ್ ಫ್ರಮ್ ಕಿಚನ್ ಅಂತ. ಈಗ ನಾವೇನಾದ್ರೂ ವಚನ ಸಾಹಿತ್ಯವನ್ನ ಪ್ರಾಜೆಕ್ಟು ಪ್ರಮೋಟು ಎಲ್ಲ ಮಾಡಿದ್ರೆ ಈ ವೈದಿಕ ಪರಂಪರೆಯ ಕಿಚನ್ನೇ ಬಂದಾಗ್ತದೆ ಅಂತಕ್ಕಂಥ ಒಂದು ಮಾತನ್ನ ನಾವಿಲ್ಲಿ ಪದೇ ಪದೇ ಹೇಳಬೇಕಾಗ್ತದೆ. ಹಾಗಾಗಿ ಈ ನಮ್ಮ ಕಾಡಸಿದ್ದೇಶ್ವರ ಸ್ವಾಮಿಗಳು, ಕೊಲ್ಲಾಪುರದ ಕಾಡಸಿದ್ದೇಶ್ವರ ಸ್ವಾಮಿಗಳು ಒಂದು ಮಾತನ್ನ ಬಹಳ ನನಗೆ ಬಹಳ ಖೇದ ಅನ್ಸವ್ರು ಹೇಳಿದ್ದು. ಕೇವಲ ಬೆರಳೆಣಿಕೆಯಷ್ಟು ವಚನಗಳಿಂದ ಒಂದು ತತ್ವ ಸಿದ್ಧಾಂತವನ್ನ, ಧರ್ಮ ಸಿದ್ಧಾಂತವನ್ನ ಕಟ್ಟೋದಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರು. ಬೆರಳೆಣಿಕೆ ಅಂದ್ರೆ 35,000 ವಚನಗಳು ಅವರು ಬೆರಳೆಣಿಕೆ ಅನ್ನೋದಾದ್ರೆ ವಾಟ್ ಇಸ್ ದ ಸ್ಕೇಲ್ ಆಫ್ ಮೆಜರ್ಮೆಂಟ್ ಆಫ್ ಕಾಡಸಿದ್ದೇಶ್ವರ ಸ್ವಾಮೀಜಿ ಅನ್ನೋದನ್ನ ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗ್ತದೆ ಅಂತ ಮಾತನ್ನ ಹೇಳ್ತಾ, ತಮ್ಮ ಪ್ರಬುದ್ಧ ಚಿಂತನೆಯಿಂದ ಆಸ್ ಯೂಶುವಲ್ ತಮ್ಮ ಆಸ್ಖಲಿತ ಮಾತುಗಳಿಂದ ಈ ಪ್ರವಚನಕ್ಕೆ ಬಂದು ನಮಗೆ ಉಪನ್ಯಾಸವನ್ನ ನೀಡಿದ್ದಕ್ಕಾಗಿ ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂಥ ಡಾಕ್ಟರ್ ಪುಷ್ಪಾವತಿ ಶಲವಡಿಮಠ್ ಹಾವೇರಿ ಅವರಿಗೂ ಕೂಡ ಇಲ್ಲಿ ಧನ್ಯವಾದಗಳನ್ನ ಹೇಳ್ತೀವಿ. ಮುಂದಿನ ವಾರ ದಿನಾಂಕ 28/12/2024 ಅವಲ್ಲಿ ಬಸವರಾಜ್ ಸಾದರ್ ಅವರು ಹೇಳಿದ್ರು,
ಯಾಕೆ ನಾವು ಮಠಮಾನ್ಯಗಳಿಗೆ ಯಾಕೆ ಅವ್ರನ್ನೇ ಯಾಕೆ ಕರಿಬಾರ್ದು ಅಂತ ಒಂದು ಆ, ವಿಷಯದ ಕುರಿತು ತುಮಕೂರಿನ ಡಾಕ್ಟರ್ ಎಸ್ ಕೃಷ್ಣಪ್ಪ ಅನ್ನೋರು ಬಹಳ ಅದ್ಭುತವಾದಂಥ ಅಸ್ಖಲಿತವಾದಂಥ ಮಾತುಗಳನ್ನ ಆಡ್ತಕ್ಕಂಥ ಡಾಕ್ಟರ್ ಎಸ್ ಕೃಷ್ಣಪ್ಪ ಅವರು ಬಸವಣ್ಣ ನಮಗೆ ಪ್ರಸ್ತುತ ಏಕೆ ಬೇಕು ಅಂತಕ್ಕಂಥ ಮಾತನ್ನ ವಿಷಯದ ಮೇಲೆ ಮಾತನಾಡಿದ್ದಾರೆ. ಮುಂದಿನ ವಾರವೂ ನಾವು ಇದೇ ಸರ ಎಲ್ಲರೂ ಸೇರಿ ಈ ವಚನ ಸಾಹಿತ್ಯದ ತೇರನ್ನ ಎಳೆಯತಕ್ಕಂಥ ಒಂದು ಮಾತನ್ನ ಇಲ್ಲಿ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಡಾಕ್ಟರ್ ಮೀನಾಕ್ಷಿ ಬಾಳಿ ಅವರಿಗೆ ಹಾಗೂ ಪಾಲ್ಗೊಂಡಂತ ಎಲ್ಲ ನಮ್ಮ ಸಂವಾದಕರು ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ವಿ. ಎನಿಬಡಿ ವಾಂಟ್ಸ್ ಟು ಆಡ್? ಇಲ್ಲಲ್ಲ. ಎಲ್ಲರಿಗೂ ಶರಣಾರ್ಥಿಗಳು ಅಂತ ಹೇಳ್ತಾ ಡಾಕ್ಟರ್ ಶರ್ವಾಡೆ ಮಠ್ ಮೇಡಮ್ ಅವರೇ, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್. ಓಕೆ ಸರ್. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿದ್ದ ಲಿಂಗವು ಘಟಸರ್ಪನಯ್ಯ, ನುಡಿಯಲು ಬಾರದು ನಡೆಯಲು ಬಾರದು ಲಿಂಗದೇವನೇ ದಿವ್ಯವೋ ಅಯ್ಯ, ಬಡವನ ಕೋಪವು ಅವಡಿಗೆ ಮೃತ್ಯುವಾದಂತೆ ಕಡೆಗೆ ದಾಂಟದು ಕೂಡಲ ಸಂಗಮ ದೇವ ಎನ್ನುವಂತೆ ಇವತ್ತು ನುಡಿಗೂ ಮತ್ತು ನಡೆಗೂ ಲಿಂಗದೇವನೇ ದಿವ್ಯ ಆಗಿರುವಂತೆ ನಮ್ಮ ಆತ್ಮ ಸಾಕ್ಷಿಯನ್ನ ಎಚ್ಚರಿಸುವಂತಹ ಒಂದು ಉಪನ್ಯಾಸ ಮತ್ತು ಸಂವಾದ ಇವತ್ತಿನ ಒಂದು ವೇದಿಕೆಯಲ್ಲಿ ತುಂಬಾ ಮುಕ್ತವಾಗಿ ನಡೀತು. ಅದಕ್ಕೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಮುಂದಿನ ವಾರ 115ನೇ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯಲ್ಲಿ ನಾವೆಲ್ಲರೂ ಹೀಗೆ ಸೇರಿ ಯಶಸ್ವಿಯಾಗಿ ಈ ವಚನ ಸಾಹಿತ್ಯದ ತೇರನ್ನ ಎಳೆಯೋಣ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು.